ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯ ಚಂದ್ರ ಮಂಗಳ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುವಂಥ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಷರಾಶಿಯ ಅಕ್ಟೋಬರ್ ತಿಂಗಳ ಭವಿಷ್ಯವನ್ನು ಈಗ ಅವಲೋಕಿಸೋಣ. ಅಕ್ಟೋಬರ್ ತಿಂಗಳು ಮೇಷರಾಶಿಗೆ ವಿಶೇಷವಾದ ಶುಭ ಫಲಗಳ ಸೂಚನೆ ಬರುತ್ತೆ. ಅಲ್ಲಿ ಬುಧಾದಿತ್ಯರ ಕೃಪೆ ಬಂದಿದೆ. ಬುಧಾದಿತ್ಯ ಮತ್ತು ಶುಕ್ರ ಕೃಪೆ, ಉದ್ಯೋಗ, ಧನ, ಸುಖ, ಸಮೃದ್ಧಿ ಅನ್ನುವಂಥ ಒಂದು ವಾಕ್ಯ ಬರ್ತಾಯಿದೆ. ಅಲ್ಲಿ ವಿಶೇಷವಾಗಿ ಆರಂಭದಲ್ಲಿ ಸೂರ್ಯನ ಅನುಗ್ರಹ ಇರುವಂಥದ್ದು, ಜೊತೆಗೆ ಬುಧ ಗ್ರಹವು ನಿಮಗೆ ವಿಶೇಷವಾಗಿ ಲಾಭವನ್ನು ಕೊಡುವಂಥದ್ದು. ಅದೇ ರೀತಿ ಶುಕ್ರ ಗ್ರಹದ ಒಂದು ಅನುಗ್ರಹ ನಿಮಗೆ ಈ ಆರಂಭದಲ್ಲಿ ಇರುವಂಥದ್ದು. ಹಾಗಾಗಿ ಆರಂಭದಲ್ಲಿ ನಿಮಗೆ ಶುಕ್ರ ಮತ್ತು ರವಿಯ ವಿಶೇಷವಾದ ಅನುಗ್ರಹ, ಆ ಬಳಿಕ ಅಲ್ಲಿ ಬುಧನ ಕೃಪೆ ಸಹ ನಿಮಗೆ ಸಿಗಲಿದೆ. ಹಾಗಾಗಿ ಸಾಮಾನ್ಯವಾಗಿ ಹೆಚ್ಚಿನ ಉತ್ತಮ ಫಲಗಳ ನಿರೀಕ್ಷೆ ಇರುತ್ತೆ. ಮಧ್ಯೆ ಕೆಲವೊಂದು ಗ್ರಹಗಳಿಂದ, ಉದಾಹರಣೆಗೆ ನಿಮಗೆ ಮಂಗಳನು ಪೂರಕವಾಗಿರುವುದಿಲ್ಲ. ಆಮೇಲೆ ಕೆಲವೊಂದು ಸಮಯದಲ್ಲಿ ನಿಮಗೆ ಈ ಒಂದು ಕೇತುವಿನ ಕಾಟಗಳು ಸ್ವಲ್ಪ ಬಟ್ಟೆ ಬರುವಂಥದ್ದು. ಸೂರ್ಯದೇವರು 17ರ ಬಳಿಕ ನಿಮಗೆ ಪೂರಕವಾಗಿರುವುದಿಲ್ಲ. ಹೀಗಾಗಿ ಆದಿ ಭಾಗದಲ್ಲಿ ಸ್ವಲ್ಪ ಉತ್ತಮ ಫಲನೂ, ಮಧ್ಯ ಭಾಗದಲ್ಲಿ ಸ್ವಲ್ಪ ಸಮ್ಮಿಶ್ರ ಫಲನೂ, ಕೊನೆಯ ಭಾಗದಲ್ಲಿ ಸ್ವಲ್ಪ ಸಂಕಷ್ಟ ಫಲನೂ ವ್ಯಕ್ತವಾಗ್ತವೆ. ಹಾಗಾಗಿ ಇದನ್ನು ನೀವು ಉತ್ತಮ ಫಲ ಬರುವಂಥ ನಿಮ್ಮ ಆಯ್ಕೆಯ ದಿನಗಳನ್ನು ಗಮನದಲ್ಲಿಟ್ಕೊಳ್ಳುವಂಥದ್ದು. ಅದೇ ರೀತಿ ಯಾವ್ಯಾವ ಕಾಲದಲ್ಲಿ ಯಾವ ಗ್ರಹಗಳು ನಿಮಗೆ ಪೂರಕವಾಗಿರೋದನ್ನು ಈಗ ಒಂದೊಂದಾಗಿ ವಿಶ್ಲೇಷಣೆ ಮಾಡೋಣ. ಮೊದಲನೇದಾಗಿ ಅಕ್ಟೋಬರ್ ತಿಂಗಳು ಮೇಷರಾಶಿಗೆ ಆರಂಭದಲ್ಲಿ ಅಲ್ಲಿ ಸೂರ್ಯನಿಂದ ಆರಂಭಿಸಿದಾಗ ಸೂರ್ಯನ ಅನುಗ್ರಹ ನಿಮಗೆ 16ರವರೆಗೆ ಇರುತ್ತೆ. 16ರವರೆಗೆ ನಿಮಗೆ ಗ್ರಹರಾಜರಂಥ ಸೂರ್ಯನು ವಿಶೇಷವಾಗಿ ಅಲ್ಲಿ ಕನ್ಯಾ ರಾಶಿಯಲ್ಲಿ ಇರೋದ್ರ ಕಾರಣ ನಿಮಗೆ ಆರೋಗ್ಯವನ್ನು, ಸುಖವನ್ನು, ಲಾಭವನ್ನು, ಜಯವನ್ನು ಕೊಡ್ತಾನೆ. ಜೊತೆಗೆ ಯಾವುದೇ ನಿಮ್ಮ ಪ್ರಯತ್ನಗಳಿಗೆ ಸಫಲತೆ, ಅವಾಗ ಸಕ್ಸಸ್ ರೇಟ್ ಬಹಳ ಉತ್ತಮವಾಗಿರುತ್ತೆ. ಹಾಗೆಯೇ ಈ ಮೇಷರಾಶಿಗೆ ಸಂಬಂಧಪಟ್ಟು ನಿಮಗೆ ಏನಾದರೂ ಸರ್ಕಾರಿ ಸಂಬಂಧಿತ ಕೆಲಸ, ಕೋರ್ಟ್ ಕಚೇರಿ ಸಂಬಂಧಿತ ಕೆಲಸ, ಅಥವಾ ಭೂಮಿಗೆ ಅಥವಾ ಈಗ ಏನಾದರೂ ನಿಮ್ಮ ಈ ಜಮೀನುಗಳಿಗೆ ಸಂಬಂಧಪಟ್ಟ ಏನಾದರೂ ದಾಖಲೆ ಪತ್ರಗಳು ಅಥವಾ ಈ ರೆವಿನ್ಯೂ ಇಲಾಖೆಯ ಕೆಲಸ ಕಾರ್ಯಗಳು ಮುಂತಾದ ವಿಚಾರಗಳಿಗೆ ಉತ್ತಮ ಇದೆ. ಅದೇ ರೀತಿ ಮನೆ, ಭೂಮಿ ಕೊಳ್ಳುವಂಥ ವಿಚಾರ ಇರ್ಬೋದು, ಅಥವಾ ಯಾವುದೇ ರೀತಿಯ ನಿಮ್ಮ ಒಂದು ಕೌಟುಂಬಿಕವಾದ ಕಲಹ, ವಿವಾದ, ಆಸ್ತಿ ವಿವಾದ ಪಿತ್ರಾರ್ಜಿತ ಆಸ್ತಿ ಅಥವಾ ಸ್ವತ್ತುಗಳಿಗೆ ಸಂಬಂಧಪಟ್ಟ ಏನಾದರೂ ಕೇಸುಗಳು ಮುಂತಾದ ವಿಚಾರಗಳಿದ್ರೆ ಈ ಕಾಲದಲ್ಲಿ ಪ್ರಯತ್ನ ಪಟ್ಟರೆ ಅದಕ್ಕೆ ಉತ್ತಮವಾದ ಕ್ಷಿಪ್ರವಾದ ಫಲ ಸಿಗುತ್ತೆ. ತಿಂಗಳಾನುಗಟ್ಟಲೆ, ವರ್ಷಾನುಗಟ್ಟಲೆ ಆಗದಿದ್ದ ಕೆಲಸ ನೀವು ಈಗ ಅಕ್ಟೋಬರ್ ಆರಂಭದಿಂದ 16ರ ಒಳಗೆ ಮಾಡಿದರೆ ಬಹಳ ಸೂರ್ಯ ಅನುಗ್ರಹ ನಿಮಗೆ ನಿಮ್ಮ ಪರವಾಗಿ ಇರುತ್ತವೆ. ಇನ್ನು ಇದಲ್ಲದೆ ವಿದ್ಯಾರ್ಥಿ, ಯುವಕರು, ಸಾಧಕರು ಮುಂತಾದರು ಏನಾದರೂ ಉದ್ಯೋಗಕ್ಕಾಗಿನೋ ಅಥವಾ ಏನಾದರೂ ಹೊಸದಾದ ಒಂದು ಆರಂಭಕ್ಕಾಗಿನೋ ಪ್ರಯತ್ನ ಪಟ್ಟರೆ ಅವೆಲ್ಲವೂ ಈಗ ಕ್ಷಿಪ್ರವಾಗಿ ಫಲ ಸಿದ್ಧಿ ಆಗುತ್ತೆ. ಹಾಗಾಗಿ ಆ ಒಂದು ಕಾಲಗಳನ್ನು ನಾವು ಸರಿಯಾಗಿ ಬಳಕೆ ಮಾಡಿಕೊಳ್ಳುವಂಥದ್ದೇ ಈ ಒಂದು ಜ್ಯೋತಿಷ್ಯ ಶಾಸ್ತ್ರದ ಫಲದ ಒಂದು ವಿಶ್ಲೇಷಣೆಯ ಉದ್ದೇಶ ಆಗಿರುತ್ತೆ. ಹಾಗಾಗಿ ನಿಮಗೆ ಬರತಕ್ಕಂತಹ ಸೂರ್ಯದೇವರ ಅನುಗ್ರಹ ಅಪರೂಪಕ್ಕೆ ಬರುತ್ತೆ. ಅಂದರೆ ಎಲ್ಲ ರಾಶಿಗೂ ಎಲ್ಲ ಕಾಲದಲ್ಲೂ ಸೂರ್ಯನ ಅನುಗ್ರಹ ಅಂತ ಇರೋದಿಲ್ಲ. ಈ ಜ್ಯೋತಿಷ್ಯ ಶಾಸ್ತ್ರದ ಅನುಸಾರವಾಗಿ ಕೇವಲ ಒಂದು ಗೋಚಾರದಲ್ಲಿ 4 ರಾಶಿಗಳಿಗೆ ಅಷ್ಟೇ ಸೂರ್ಯನಿಂದ ಉತ್ತಮ ಫಲ ಸಿಗುತ್ತೆ. ಅಲ್ಲದೆ ವರ್ಷದಲ್ಲಿ ಕೇವಲ 4 ತಿಂಗಳ ಅವಧಿ ಮಾತ್ರ ಒಂದು ರಾಶಿಗೆ ಸೂರ್ಯನ ಅನುಗ್ರಹ ಸಿಗುತ್ತೆ. ಬೇರೆ ಬೇರೆ ತಿಂಗಳು ಸಿಗುತ್ತೆ, ಕಂಟಿನ್ಯೂಸ್ ಅಲ್ಲದಿದ್ರೂ ಅದು ನಿಮಗೆ 4 ಬಾರಿ ಸಿಗುವಂಥದ್ದು. ಹಾಗೆ ರೀತಿ ಈಗ ಮೇಷರಾಶಿಗೆ ಈ ಬಾರಿ ಈಗ 16ರವರೆಗೂ ಸೂರ್ಯ ಅನುಗ್ರಹ ಇರೋದ ಕಾರಣ ಅದನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಇನ್ನು ಮುಂದಿನ ಮಂಗಳ ಗ್ರಹದ ವಿಚಾರ ಗಮನಿಸಿದಾಗ ನಿಮ್ಮ ರಾಶಿಯಾಧಿಪತಿ ಮಂಗಳ ನಿಮಗೆ ಈ ಬಾರಿ ಆತನಿಂದ ನಿಮಗೆ ಯಾವುದೇ ಪ್ರಯೋಜನಗಳಿಲ್ಲ, ವಿರುದ್ಧವಾದ ಪ್ರಭಾವಗಳು ಆಗ್ಬೋದು. ಅಲ್ಲಿ ಸಪ್ತಮ ಮತ್ತು ಅಷ್ಟಮ ಅಂದರೆ 7 ಮತ್ತು 8ರ ಸ್ಥಾನದಿಂದ ನಿಮಗೆ ಕೊಡುವಂಥ ಮಂಗಳನ ಫಲವಾಗಿ ಕೆಲವೊಮ್ಮೆ ಮನೆಯಲ್ಲಿ ಕಲಹಗಳು, ದಾಂಪತ್ಯದಲ್ಲಿ ಕಲಹಗಳು, ಪತಿ ಪತ್ನಿ ಮಧ್ಯೆ ಭಿನ್ನಾಭಿಪ್ರಾಯಗಳು, ಜೊತೆಗೆ ವಿರುದ್ಧ ಲಿಂಗದವರ ಜೊತೆಗೆ ಏನಾದರೂ ವೈಮನಸ್ಯಗಳು ಆಗ್ಬೋದು. ಕೆಲಸದ ಸ್ಥಳದಲ್ಲಿ ವಿರುದ್ಧ ಲಿಂಗದವರದ ಸಹೋದ್ಯೋಗಿಗಳಿಂದ ನಿಮ್ಮ ಮೇಲೆ ಏನಾದರೂ ಕಂಪ್ಲೇಂಟ್ಗಳು ಬರುವಂಥದ್ದಾಗಲಿ, ಅಥವಾ ಅವರ ಮೂಲಕ ನಿಮಗೆ ಏನಾದರೂ ಇರುಸಿಮುರುಸಿನ ಘಟನೆ ಆಗುವಂಥದ್ದೆಲ್ಲ ಆಗುತ್ತೆ. ಹಾಗೆಯೇ ಈ ಕೆಲವೊಂದು ಬಾರಿ ನಿಮಗೆ ಮನಸ್ಸಲ್ಲಿ ಆತಂಕ, ಭಯ ಹೆಚ್ಚಾಗಿ ಸಿಟ್ಟಿನ ಒಂದು ನಿಯಂತ್ರಣ ನಿಮಗೆ ಮಾಡೋದಿಲ್ಲ. ಸಿಟ್ಟಿನ ಭರದಲ್ಲಿ ನೀವು ಕೆಲವೊಮ್ಮೆ ಕೈ ಮಿಲಾಯಿಸುವಂಥದ್ದು, ಹೊಡೆದಾಡುವಂಥ ಪರಿಸ್ಥಿತಿಗೆ ನೀವು ಹೋಗುವಂಥದ್ದು. ಅದೇ ರೀತಿ ಮನೆಯಲ್ಲಿಯೂ ಅಥವಾ ವೃತ್ತಿ ಜಾಗದಲ್ಲೂ ಪರಸ್ಪರ ಕಲಹಗಳು, ವಾಗ್ವಾದಗಳು ಆಗುವಂಥ ಸಾಧ್ಯತೆ ಈ ಅಕ್ಟೋಬರ್ನಲ್ಲಿ ಮಂಗಳನ ವೈಪರೀತ್ಯದಿಂದ ಬರುತ್ತೆ. ವಿಶೇಷವಾಗಿ ದಾಂಪತ್ಯದಲ್ಲಿ ಸ್ವಲ್ಪ ಸಂಯಮವನ್ನು ಕಾಪಾಡ್ಕೋಬೇಕು. ಪತಿ ಪತ್ನಿಯರ ಮಧ್ಯೆ, ಪ್ರೇಮಿಗಳ ಮಧ್ಯೆ ಇಂತಹ ಒಂದು ವೈಮನಸ್ಯಗಳು ಸ್ವಲ್ಪ ಜಾಸ್ತಿ ಆಗುವ ಸಾಧ್ಯತೆ ಮಂಗಳನ ಒಂದು ಅಡ್ಡ ಪ್ರಭಾವದಿಂದ ಇರುತ್ತೆ. ಅದನ್ನು ಗಮನದಲ್ಲಿ ಇಟ್ಕೋಬೇಕು ಮೇಷರವರು. ಇನ್ನು ಮಂಗಳನ ಬಳಿಕ ಬುಧ ಗ್ರಹದ ವಿಚಾರ ಗಮನಿಸಿದಾಗ ಆರಂಭದಲ್ಲಿ ಬುಧನು ನಿಮಗೆ ಅಷ್ಟೊಂದು ಪೂರಕವಾಗಿರುವುದಿಲ್ಲ. ಆರಂಭದಲ್ಲಿ ನಿಮಗೆ ಬುಧನು
ಹಾಗೆ ಮೊದಲೇ ಹೇಳಿದಂತೆ ನಿಮಗೆ ರವಿಯು ಯಾವ ರೀತಿ ಈ ಒಂದು ಕಲಹ, ವಾಗ್ವಾದ, ದಾಂಪತ್ಯ ಕಲಹ, ಪತಿ ಪತ್ನಿಯರ ಸಮಸ್ಯೆಗೆ ಸೂರ್ಯನು ಆರಂಭದಲ್ಲಿ ನಿಮಗೆ ಬೆಂಗಳನ್ನು ಕೊಡ್ತಾನೋ, ಹಾಗೆ ಈ ಬುಧನು ಸಹ ನಿಮಗೆ ಸಪ್ತಮದಲ್ಲಿ ಇರುವ ಕಾರಣ ಅದರಿಂದಲೂ ಸಹ ನಿಮಗೆ ಇಂಥ ಒಂದು ಕೆಲಸ ಬೆಂಕಿಗೆ ತುಪ್ಪ ಸುರಿದಂಥ ಘಟನೆ ಆಗ್ಬೋದು. ಕಲಹ, ವಾಗ್ವಾದಗಳು ಆರಂಭದಲ್ಲಿ ಆಗುತ್ತೆ. ಆದರೆ 24ಕ್ಕೆ ಬುಧನ ಪರಿವರ್ತನೆ ಆಗುತ್ತೆ. ಈ ಅಕ್ಟೋಬರ್ 24ರ ಬಳಿಕ ಅಷ್ಟೇ ನಿಮಗೆ ಬುಧನು ಉತ್ತಮ ಫಲವನ್ನು ಕೊಳ್ಳಿದ್ದಾನೆ. ಹಾಗಾಗಿ 24ರಿಂದ ನಿಮಗೆ ತಿಂಗಳ ಕೊನೆವರೆಗೂ ನಿರಂತರವಾಗಿ ಬುಧನು ಉತ್ತಮ ಫಲವನ್ನು ಕೊಡ್ತಾರೆ. ಹಾಗಾಗಿ ನೀವು ಈ ವಿಚಾರದಲ್ಲಿ ಸಹ ಗಮನವನ್ನು ಇಟ್ಕೋಬೇಕು. ಇನ್ನು ಗುರುವಿನ ವಿಚಾರ ಗಮನಿಸಿದಾಗ ಗುರುವಿನ ಪರಿವರ್ತನೆ ಈ ತಿಂಗಳಲ್ಲಿ ಒಂದು ಅತಿಚಾರ ಪರಿವರ್ತನೆ ಆಗುತ್ತೆ. ಆದರೆ ಆ ಅತಿಚಾರ ಪರಿವರ್ತನೆ ನಿಮಗೆ ಲಾಭದಾಯಕವಾಗಿ ಇರೋದಿಲ್ಲ. ಆರಂಭದಲ್ಲಿ ನಿಮ್ಮ ರಾಶಿಯಲ್ಲಿ ಈಗ 18ರವರೆಗೂ ನಿಮ್ಮ ರಾಶಿಯ ತೃತೀಯದಲ್ಲಿಯೂ, ಆ ಬಳಿಕ ಒಂದು ಅತಿಚಾರ ಪರಿವರ್ತನೆ ಕಟಕ ರಾಶಿಗೆ ಗುರು ಹೋದಾಗಲೂ ನಿಮಗಲ್ಲಿ ನಿಮ್ಮ ರಾಶಿಯಿಂದ ಚತುರ್ಥ ಅಥವಾ 4ರ ಸ್ಥಾನ ಆಗಿರೋ ಕಾರಣ ಎರಡೂ ಸ್ಥಾನಗಳು ನಿಮಗೆ ಗುರುವಿನಿಂದ ಯಾವುದೇ ಲಾಭ ಸಿಗುವುದಿಲ್ಲ. ಹಾಗಾಗಿ ಆ ಅತಿಚಾರ, ಗುರುವಿನ ಅತಿಚಾರದ ಪ್ರತ್ಯೇಕವಾದ ವಿಡಿಯೋನ ಈಗಾಗಲೇ ಪ್ರಸಾರ ಮಾಡಿದ್ದೇನೆ. ಅಲ್ಲಿ ಎಲ್ಲ ರಾಶಿಗಳಿಗೆ ಅನುಗುಣವಾಗಿ ಗುರುವಿನ ಅತಿಚಾರದಿಂದ ಯಾರಿಗೆ ಒಳ್ಳೆಯದಾಗುತ್ತೆ, ಯಾರಿಗೆ ಮಿಶ್ರ ಇದೆ, ಯಾರಿಗೆ ಸ್ವಲ್ಪ ಸಂಕಷ್ಟ ಬರ್ಬೋದು ಅನ್ನೋದರ ಸೂಚನೆ. ಅದನ್ನು ಗಮನಿಸಿಕೊಳ್ಳಿ. ಈಗಾಗಲೇ ವೀಕ್ಷಿಸಿದವರಿಗೆ ಧನ್ಯವಾದಗಳು. ಯಾರು ವೀಕ್ಷಿಸಿಲ್ಲ ಆ ಗುರುವಿನ ಅತಿಚಾರದ ಒಂದು ವಿಡಿಯೋನ ಸಹ ವೀಕ್ಷಣೆ ಮಾಡಿಕೊಳ್ಳಿ. ಹಾಗಾಗಿ ಗುರುಗ್ರಹದಿಂದ ನಿಮಗೆ ವಿರುದ್ಧವಾದ ಪ್ರಭಾವಗಳಾಗುವಂಥದ್ದು, ಕಲಹ, ವಾಗ್ವಾದ, ಜೊತೆಗೆ ಏನಾದರೂ ನಿಮ್ಮ ಮೇಲೆ ಆರೋಪ ಆಪಾದನೆಗಳು ಬರೋದಾಗಲಿ, ಜೊತೆಗೆ ಹಿರಿಯರಲ್ಲಿ ಅಥವಾ ನಿಮ್ಮ ಮನೆಯ ಸದಸ್ಯರಲ್ಲಿ, ಬಂಧುಗಳಲ್ಲಿ ಏನಾದರೂ ವೈರತ್ವಗಳು ಬರುವಂಥದ್ದು, ಅವರ ಜೊತೆಗೆ ಮನಸ್ತಾಪಗಳು ಬರುವಂಥದ್ದು, ಅಥವಾ ಅವರು ನಿಮ್ಮ ಮೇಲೆ ಏನಾದರೂ ಆರೋಪಗಳನ್ನು ಮಾಡುವಂಥ ಮುಂತಾದ ಬಂಧು ಮತ್ತು ಮಿತ್ರರ ಜೊತೆಗೆ ವೈರತ್ವದ ಹಗೆತನದ ಘಟನೆಗಳು ಆಗ್ಬೋದು ಈ ಅಕ್ಟೋಬರ್ನಲ್ಲಿ ಗುರುವಿನ ವೈಪರೀತ್ಯದ ಕಾರಣವಾಗಿ. ಇನ್ನು ಶುಕ್ರನ ಅನುಗ್ರಹ ನಿಮಗೆ ಆರಂಭದಲ್ಲಿ ಇರುತ್ತೆ. ಅಂದರೆ ಶುಕ್ರನ ಅನುಗ್ರಹ ನಿಮಗೆ ಈ ಅಕ್ಟೋಬರ್ ಆದಿಯಿಂದ, ಅಂದರೆ ಅಕ್ಟೋಬರ್ 1ರಿಂದ 9ರವರೆಗೆ ಮಾತ್ರ ಗಮನದಲ್ಲಿಟ್ಕೊಳ್ಳೋದು. ಆದಿ ಭಾಗ ನಿಮಗೆ ಭಾಳ ಉತ್ತಮ ಅಂತ ಹೇಳಿದ್ದೇನೆ. ಮಧ್ಯ ಭಾಗದಲ್ಲಿ ಮಧ್ಯಮ, ಕೊನೆಯ ಭಾಗದಲ್ಲಿ ಸ್ವಲ್ಪ ಸಂಕಷ್ಟ ಬರುವಂಥ ಸೂಚನೆ ನಿಮಗೆ ರಾಶಿಗೆ ಇರುತ್ತೆ. ಹಾಗಾಗಿ ಈ ಆದಿ ಭಾಗದಲ್ಲಿ ಬರುವಂಥ ಶುಕ್ರನ ಅನುಗ್ರಹ 9ನೇ ತಾರೀಕುವರೆಗೆ ಇರುವಂಥ ಅದನ್ನು ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಶುಕ್ರನ ಅನುಗ್ರಹ ನಿಮಗೆ ಪಂಚಮದಲ್ಲಿ ಇರುವ ಕಾರಣ ಅನೇಕ ರೀತಿಯ ಲಾಭಗಳು ಆಗುವಂಥದ್ದು, ಇಷ್ಟಾರ್ಥ ಸಿದ್ಧಿ ಆಗುವಂಥದ್ದು, ವ್ಯಾಪಾರ, ವೃತ್ತಿ, ಉದ್ಯೋಗ, ಶಿಕ್ಷಣ ಪಡೆಯುವಂಥವರಿಗೆ ಸಹ ವಿಶೇಷವಾದ ಲಾಭಗಳು. ಹಣಕಾಸಿನ ಕೊರತೆ ಆರಂಭದಲ್ಲಿ 9ನೇ ತಾರೀಕುವರೆಗೆ ಇರೋದಿಲ್ಲ. ಜೊತೆಗೆ ಏನಾದರೂ ನೀವು ಸಾಲವನ್ನು ಪಡೆಯೋದಾಗಲಿ, ಸಾಲವನ್ನು ನೀವು ಕೊಡೋದಾಗಲಿ, ಇಂಥ ವಿಚಾರಕ್ಕೂ ಈಗ ಪರವಾಗಿಲ್ಲ. ಜೊತೆಗೆ ಯಾವುದೇ ರೀತಿಯ ಹೂಡಿಕೆ, ಷೇರು, ಇನ್ವೆಸ್ಟ್ಮೆಂಟ್ಗಳಿಗೆ ಸಹ ಹೆಚ್ಚಿನ ಲಾಭ 9ನೇ ತಾರೀಕಿನವರೆಗೂ ಬರಬಹುದು. ಆ ಬಳಿಕ ನೀವು ಮುನ್ನೆಚ್ಚರಿಕೆ ಬೇಕಾಗುತ್ತೆ. ಯಾಕಂದರೆ ಅಲ್ಲಿ 10ನೇ ತಾರೀಕು ಬಳಿಕ ಆಗುವಂಥ ಶುಕ್ರನ ಪರಿವರ್ತನೆ ನಿಮ್ಮ ರಾಶಿಗೆ ಸ್ವಲ್ಪ ಅನೇಕ ರೀತಿಯ ಕಷ್ಟ ನಷ್ಟಗಳ ಸಾಧ್ಯತೆ, ಶತ್ರು ಪೀಡೆ ಅಥವಾ ನೀವು ಮಾಡಿದಂಥ ಹೂಡಿಕೆ ನಷ್ಟ ಆಗುವಂಥದ್ದು, ಯಾವುದೇ ರೀತಿಯ ಅತಿ ಆಸೆಗೆ ಹೋಗಿ ಅಲ್ಲಿ ನೀವು ನಿಮ್ಮ ಹಣವನ್ನು ಸ್ವಯಂಕೃತ ಅಪರಾಧವಾಗಿ ಕಳೆದುಕೊಳ್ಳುವಂಥದ್ದು ಮುಂತಾದ ಸಾಧ್ಯತೆ ಬರುತ್ತೆ. ಜೊತೆಗೆ ಖರ್ಚು ವೆಚ್ಚಗಳು ಈ 10ನೇ ತಾರೀಕಿನ ಬಳಿಕ ಖರ್ಚು ವೆಚ್ಚಗಳು ಹೆಚ್ಚಳ ಆಗವೆ. ಆ ಬಗ್ಗೆ ಸ್ವಲ್ಪ ಗಮನವನ್ನು ವಹಿಸಬೇಕು. ಶುಕ್ರನು ನಿಮಗೆ ಆರಂಭದಲ್ಲಿ ಅಷ್ಟೇ ವರದಾಯಕನಾಗಿದ್ದಾನೆ. ಆ ಬಳಿಕ 10ನೇರಿಂದ ನಿಮಗೆ ವಿರುದ್ಧವಾದ ಪರಿಣಾಮ ಶುಕ್ರನಿಂದ. ಇನ್ನು ಶನಿ ಮಹಾರಾಜರ ವಿಚಾರ, ಅವರು ಆಗಲೇ ಅಲ್ಲಿ ನಿಮಗೆ ವ್ಯಯಸ್ಥಾನದಲ್ಲಿ ಇದ್ದರೂ ಸಹ ಈಗ ವಕ್ರಗತಿಯಲ್ಲಿರುವ ಕಾರಣ ಹೆಚ್ಚಿನೇನು ಅಡ್ಡ ಪರಿಣಾಮಗಳಿಲ್ಲ. ಶನಿ ಮಹಾರಾಜರಿಂದ ನಿಮಗೆ ಯಾವುದೇ ರೀತಿಯ ಹೆಚ್ಚಿನ ಅಡ್ಡ ಪರಿಣಾಮಗಳು ಕಂಡು ಬರೋದಿಲ್ಲ. ಇನ್ನು ರಾಹು ನಿಮಗೆ ಲಾಭದ ಸ್ಥಾನದಲ್ಲಿದ್ದು ರಾಹುವಿನಿಂದ ಲಾಭಸ್ಥಾನದ ಲಾಭಗಳು ಬರ್ತಾ ಇರ್ತವೆ. ಯಾವುದೇ ನಿಮ್ಮ ವೃತ್ತಿ, ವ್ಯಾಪಾರ, ಉದ್ಯೋಗಕ್ಕೆ ಸಂಬಂಧಪಟ್ಟು ಹೆಚ್ಚಿನ ಅನುಕೂಲತೆಗಳು ರಾಹುವಿನಿಂದ ಆಗಲಿವೆ. ಕೇತುವಿನ ವಿಚಾರ ಗಮನಿಸಿದಾಗ ಕೇತು ನಿಮಗೆ ಅಷ್ಟೊಂದು ಪೂರಕವಾಗಿರುವುದಿಲ್ಲ. ಪಂಚಮದಲ್ಲಿರುವಂಥ ಕೇತುವಿನ ಸ್ಥಾನವಾಗಿ ನಿಮಗೆ ಅನೇಕ ರೀತಿಯ ಕಷ್ಟ ನಷ್ಟಗಳ ಸಾಧ್ಯತೆ, ಕಿರಿಯರ ಜೊತೆ ಕಲಹ, ತಂದೆ ಮಕ್ಕಳ ವಾಗ್ವಾದಕ್ಕೆ ಕಾರಣ ಆಗ್ಬೋದು ಕೇತುವಿನ ಒಂದು ಪ್ರಭಾವ ನಿಮಗೆ ಅಕ್ಟೋಬರ್ನಲ್ಲಿ. ಹಾಗಾಗಿ ಸಾಮಾನ್ಯವಾಗಿ ನಿಮಗೆ ಆರಂಭದಲ್ಲಿ ಸೂರ್ಯ ಅನುಗ್ರಹ ಅಲ್ಲಿ ಆರಂಭದಲ್ಲಿ ಶುಕ್ರನ ಅನುಗ್ರಹ ಇರುವಂಥದ್ದು, ಆರಂಭದಲ್ಲಿ ನಿಮಗೆ ರಾಹುವಿನ ಬೆಂಬಲ ಇರುವಂಥದ್ದು, ಜೊತೆಗೆ ಶನಿ ಮಹಾರಾಜರು ಸಹ ನಿಮಗೆ ಹೆಚ್ಚಿನ ಈಗ ಸಾಡೆ ಸಾತಿಯ ಒಂದು ಪ್ರಭಾವದಲ್ಲಿದ್ದರೂ ಸಹ ವಕ್ರಗತಿ ಇರುವ ಕಾರಣ ಅವರಿಂದ ನಿಮಗೆ ಹೆಚ್ಚಿನ ತೊಂದರೆಗಳೇನು ಬರೋದಿಲ್ಲ. ಸಣ್ಣ ಪುಟ್ಟ ಏರಿಳಿತಗಳಷ್ಟೇ ಆಗ್ಬೋದಾಗಿದೆ. ಹಾಗಾಗಿ ವಿಶೇಷವಾದ ಶುಭ ಫಲಗಳು ನಿಮಗೆ ಆರಂಭದಲ್ಲಿ ಖಂಡಿತ ನಿರೀಕ್ಷೆ ಇರುತ್ತೆ. ಆರಂಭದ ದಿನಗಳನ್ನು ನೀವು ಸರಿಯಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಆ ಬಳಿಕ ಅಲ್ಲಿ ಮಧ್ಯಭಾಗದ ಬಳಿಕ 16ರ ಬಳಿಕ ಯಾವಾಗ ಸೂರ್ಯನ ಬೆಂಬಲ ನಿಮಗೆ ಇಲ್ಲದಾಗುತ್ತೋ 17ರಿಂದ ಸ್ವಲ್ಪ ಒಂದೊಂದೇ ಸಂಕಷ್ಟಗಳ ಸಾಧ್ಯತೆ ಬರುತ್ತೆ. ಅದೇ ಕಾಲದಲ್ಲಿ ಶುಕ್ರನು ಸಹ ವಿರುದ್ಧವಾಗಿರೋ ಕಾರಣ ಅಲ್ಲಿ ಆರೋಗ್ಯ, ಹಣಕಾಸು, ಮಾತು, ನಡವಳಿಕೆ ಬಗ್ಗೆ ಎಚ್ಚರ. ಜೊತೆಗೆ ವಿಶೇಷವಾಗಿ ವಿರುದ್ಧ ಲಿಂಗದವರ ಜೊತೆಗೆ ಆಗುವಂಥ ವಾಗ್ವಾದ, ಕಲಹ ಅಥವಾ ಏನಾದರೂ ವಿವಾದಗಳು ಅಂದರೆ ಕಾಂಟ್ರವರ್ಸಿಗಳು ಆಗೋದನ್ನು ಸ್ವಲ್ಪ ಗಮನಿಟ್ಕೊಳ್ಬೇಕು. ಯಾರು ಈ ಸೋಷಿಯಲ್ ಮೀಡಿಯಾದಲ್ಲಿ ಇರ್ತಾರೆ ಅಥವಾ ಸಾಮಾಜಿಕ ಜಾಲತಾಣದಲ್ಲಿ ಇರ್ತಂಥವ್ರು, ಜೊತೆಗೆ ಸೆಲೆಬ್ರಿಟಿ ಅಥವಾ ಈ ಒಂದು ಸಮಾಜದಲ್ಲಿ ಒಂದು ಯಾವುದೇ ಒಂದು ರೀತಿಯ ಒಂದು ಸಾಮಾಜಿಕ ಕೆಲಸ ಕಾರ್ಯಗಳಲ್ಲಿ ಪಾಲ್ಗೊಳ್ಳೋರು, ಅವರಿಗೆ ವಿಶೇಷವಾಗಿ ಎಚ್ಚರಿಕೆ ಬೇಕು. ರಾಜಕೀಯದಲ್ಲರೂ ಸಹ ಎಚ್ಚರಿಕೆ ಹೆಚ್ಚಬೇಕು. ನಿಮ್ಮ ಮೇಲೆ ಆರೋಪ ಆಪಾದನೆ ಅಥವಾ ವಿವಾದಗಳು ನಿಮ್ಮ ಸುತ್ತ ಇರಬಹುದು. ಇವೆಲ್ಲವೂ ಈ ಸೂರ್ಯನಿಂದ ಕೇತುವಿನವರೆಗೆ ವಿಶೇಷವಾದ 8 ಗ್ರಹಗಳ ಪ್ರಭಾವ ನಡೆಯುತ್ತೆ. ಇನ್ನು 9ನೇದಾಗಿ ಕ್ಷಿಪ್ರಚಾರಿ ಚಂದ್ರನ ಪ್ರಭಾವ. ಚಂದ್ರನ ಚಲನೆ 2 ದಿನಕ್ಕೂ ಪ್ರತ್ಯೇಕ ಆಗುವ ಕಾರಣ, ರಾಶಿ ಪರಿವರ್ತನೆ ಆಗುವ ಕಾರಣ ಚಂದ್ರನ ನಿಮಗೆ ಯಾವ್ಯಾವ ದಿನಗಳಲ್ಲಿ ಈಗ ಯಾವ ದಿನಗಳಲ್ಲಿ ಅನುಕೂಲವಾಗಿದ್ದಾನೆ, ಯಾವ ದಿನಾಂಕಗಳಲ್ಲಿ ವಿರುದ್ಧವಾದ ಚಂದ್ರನ ಪ್ರಭಾವ ಆಗುವುದನ್ನು ಆ ಡೇಟ್ಗಳಿಗೆ ಅನುಗುಣವಾಗಿ ನೋಡೋಣ. ಆರಂಭದ 1ನೇ ತಾರೀಕು ಅಕ್ಟೋಬರ್ 1
ನಿಮಗೆ ಅಷ್ಟೇನು ಉತ್ತಮವಾಗಿರಲ್ಲ. ಚಂದ್ರನ ಬೆಂಬಲ ನಿಮಗೆ ಇರುವುದಿಲ್ಲ. ಅಲ್ಲಿ ನಿಮಗೆ ನವಮದ ಚಂದ್ರನ ಇರುವ ಕಾರಣ ಅಲ್ಲಿ ಮನಸ್ಸಿಗೆ ಚಿಂತೆ, ಆತಂಕ, ಭಯ ಹೆಚ್ಚಳಾಗುವಂಥದ್ದು, ವಾಗ್ವಾದ ಕಲಹ ಹೆಚ್ಚಳಾಗುವಂಥದ್ದು, ಆಕಸ್ಮಿಕ ಖರ್ಚುಗಳು ಬರ್ಬೋದು. ಜೊತೆಗೆ ಯಾವುದೇ ರೀತಿಯ ಅದೃಷ್ಟ ಪರೀಕ್ಷೆಯಲ್ಲಿ ಅದೃಷ್ಟವು ನಿಮಗೆ ಕೈ ಕೊಡುವಂಥದ್ದು ಮುಂತಾದ ಘಟನೆಗಳು ಆರಂಭದಲ್ಲಿ ಆಗ್ಬೋದು ಅಕ್ಟೋಬರ್ 1ರಂದು. 2, 3 ನಿಮ್ಮ ಪಾಲಿಗೆ ಉತ್ತಮ ದಿನ. ಅಲ್ಲಿ ದಶಮದಲ್ಲಿರುವಂತಹ ಚಂದ್ರನು ಕರ್ಮಸ್ಥಾನಸ್ಥನಾಗಿ ನಿಮಗೆ ಲಾಭವನ್ನು, ಜಯವನ್ನು ಕೊಡ್ತಾಯಿದ್ರೆ ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆದಿದೆ. ಮಾಡುವಂಥ ವೃತ್ತಿ ವ್ಯಾಪಾರದಲ್ಲಿ ಹೊಸದರ ಅನ್ವೇಷಣೆಗೆ ನಿಮಗೆ ಸಹಾಯ ಆಗುವಂಥದ್ದು. ವಿದ್ಯಾರ್ಥಿ ಯುವಕರಿಗೆ ಅವಕಾಶಗಳು, ಉದ್ಯೋಗ ಹುಡುಕರಿಗೆ ಅವಕಾಶ ಸಿಗುವಂಥದ್ದು. ಜೊತೆಗೆ ಹಿಂದೆ ನಿಮಗೆ ಲಾಸ್ ಆಗಿದ್ದಂಥ ಯಾವುದೇ ಒಂದು ವ್ಯಾಪಾರ ಉದ್ಯಮದಲ್ಲಿ ಈಗ ದಿಢೀರಾಗಿ ಆಕಸ್ಮಿಕ ಲಾಭಗಳು ಬರುವಂಥದ್ದು, ಹೊಸ ಆರ್ಡರ್ಗಳು ಬರೋದಾಗಲಿ, ಅಥವಾ ನಿಮ್ಮ ಉತ್ಪನ್ನಗಳಿಗೆ ಬೆಲೆ ಹೆಚ್ಚಳ ಆಗುವಂಥ, ನಿಮ್ಮ ಉತ್ಪನ್ನಗಳಿಗೆ ಬೇಡಿಕೆ ಹೆಚ್ಚಳ ಮುಂತಾದ ವಿವಿಧ ಕಾರಣಗಳಿಂದ ನಿಮಗೆ ಹೆಚ್ಚಿನ ಲಾಭ ಆದಾಯ ಬರುತ್ತೆ. ಮನಸ್ಸಿಗೆ ಖುಷಿಯಾಗುವಂಥ ಘಟನೆ ಇರುತ್ತೆ. ಕೋರ್ಟ್ ಕಚೇರಿ ಕೆಲಸಗಳು ಸಹ ಮುನ್ನಡೆ ಸಿಗುತ್ತೆ. ಇನ್ನು 4, 5 ಸಹ ನಿಮ್ಮ ಪಾಲಿಗೆ ಉತ್ತಮ ದಿನ. ಲಾಭಸ್ಥಾನದ ಚಂದ್ರನು ನಿಮಗೆ ಲಾಭವನ್ನು, ಜಯವನ್ನು, ಸುಖವನ್ನು ಕೊಡ್ತಾನೆ. ಮಾಡುವಂಥ ಪ್ರಯತ್ನಗಳಲ್ಲಿ ಸಫಲತೆ ಇದೆ. ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸಗಳು ಕ್ಷಿಪ್ರವಾಗಿ ಆಗಲಿವೆ. ವಿದ್ಯಾರ್ಥಿ ಯುವಕರು ಸಾಧಕರಿಗೆ ಉತ್ತಮ ಫಲ. ಮಳೆಯಾಗಿರತಕ್ಕಂಥ ಗೃಹಿಣಿಯರಿರ್ಬೋದು, ಮಹಿಳೆಯರಿರ್ಬೋದು, ಅವರಿಗೆ ಸಹ ಉತ್ತಮವಾದ ಒಂದು ವಸ್ತ್ರಾಭರಣ ಮುಂತಾದ ಒಂದು ಉಡುಗೊರೆಗಳ ಸಿಗುವಂಥ ಅವಕಾಶಗಳು ಬರ್ತವೆ. ಹಾಗೆ 4, 5 ಭಾಳ ಉತ್ತಮವಾದ ಫಲಿತಾಂಶ. 2, 3, 4, 5 ನಿರಂತರವಾಗಿ 4 ದಿನಗಳು ಚಂದ್ರ ಅನುಗ್ರಹ ಇರುವಂಥ ಶುಭ ದಿನಗಳು. 6, 7 ಮಿಶ್ರ ಫಲಗಳ ಸೂಚನೆ. 6, 7ರಲ್ಲಿ ಸ್ವಲ್ಪ ಕಷ್ಟ ನಷ್ಟಗಳ ಸೂಚನೆ ಇರುತ್ತೆ. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏನಾದ್ರು ಕಣ್ಣು, ಕಿವಿ, ಮೂಗು, ಗಂಟಲಿಗೆ ಸಂಬಂಧಪಟ್ಟ ಏರುಪೇರುಗಳು ಬರ್ಬೋದು. ಆರೋಗ್ಯ ಮತ್ತು ಹಣಕಾಸಿನ ಬಗ್ಗೆ ತುಂಬ ಒಂದು ಕಾಳಜಿ 6, 7ರಲ್ಲಿ ಬೇಕು. ಇನ್ನು ಅಕ್ಟೋಬರ್ 8, 9 ನಿಮ್ಮ ಪಾಲಿಗೆ ಉತ್ತಮ ದಿನ. ನಿಮ್ಮ ಜನ್ಮರಾಶಿಗೆ ಬಂದಂತಹ ಚಂದ್ರನು ಲಾಭವನ್ನು, ಜಯವನ್ನು, ಸುಖವನ್ನು ಕೊಡಲಿದ್ದಾನೆ. ಆರೋಗ್ಯ ಸುಧಾರಣೆ ಇದೆ. ಮನಸ್ಸಿಗೆ ನೆಮ್ಮದಿದೆ. ಬಂಧು ಅಥವಾ ಮಿತ್ರರ ಭೇಟಿಯಾಗುವಂಥ ಅವಕಾಶ. ಅಪರೂಪದ ಕೆಲವು ಶುಭ ವಾರ್ತೆಗಳನ್ನು ಇಂದು ಕೇಳ್ಬೋದಾಗಿದೆ 8, 9ರಂದು. 10, 11 ಮಿಶ್ರ ಫಲಗಳ ಸೂಚನೆ ಇದೆ. ಹಣಕಾಸಿನ ಕಷ್ಟ ನಷ್ಟಗಳು ಆಗ್ಬೋದು. ಆಕಸ್ಮಿಕವಾಗಿ ನಿಮಗೆ ನಷ್ಟಗಳ ಕೆಲವು ಕಡಿಮೆ ಆಗುವಂಥದ್ದು. ಜೊತೆಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರ್ಬೋದು. ಕಣ್ಣು, ಕಿವಿ, ಮೂಗು, ಗಂಟಲಿಗೆ ಸಂಬಂಧಪಟ್ಟ ಏನಾದರೂ ತೊಂದರೆಗಳು ಅಥವಾ ಶೀತ, ನೆಗಡಿ, ಜ್ವರದಂತಹ ಒಂದು ಈ ಹವಾಮಾನ ವೈಪರೀತ್ಯದಿಂದ ಆಗೋದ ಪ್ರಭಾವಗಳು ಕಾಣ್ಬೋದು. ಇನ್ನು ಈಗಾಗಲೇ ಕೆಲವರಿಗೆ ಬೇರೆ ಬೇರೆ ರೀತಿಯ ಗಂಭೀರವಾದ ಸಮಸ್ಯೆಗಳಿದ್ದವರಿಗೆ, ಉದಾಹರಣೆಗೆ BP, ಶುಗರು ಅಥವಾ ಹಾರ್ಟ್ ಪ್ರಾಬ್ಲಮ್ ಇದ್ದವರಿಗೆ ಈ ದಿನಗಳಲ್ಲಿ ಸ್ವಲ್ಪ ಅದರಿಂದ ಸುಸ್ತು, ಆಯಾಸಗಳು 10, 11ರಿಂದ ಹೆಚ್ಚಳ ಆಗ್ಬೋದು. ಸೂಕ್ತವಾದ ಚಿಕಿತ್ಸೆಯ ವೈದ್ಯಕೀಯ ತಪಾಸಣೆನ ಸಕಾಲದಲ್ಲಿ ಮಾಡಿಕೊಳ್ಬೇಕಾಗತ್ತೆ 10, 11ರಲ್ಲಿ. ಇನ್ನು 12, 13 ನಿಮ್ಮ ಪಾಲಿಗೆ ಉತ್ತಮವಾದ ಫಲಿತಾಂಶ ಇದೆ. ಅಲ್ಲಿ ನಿಮಗೆ ಜಯ, ಲಾಭ, ಯಶಸ್ಸು ಖಂಡಿತ ಬರುತ್ತೆ. ತೃತೀಯ ಸ್ಥಾನದ ಚಂದ್ರನು ನಿಮಗೆ ಜಯವನ್ನು, ಲಾಭವನ್ನು, ಸುಖವನ್ನು ಕೊಡ್ತಾನೆ. ವಿದ್ಯಾರ್ಥಿ ಯುವಕರು ಸಾಧಕರಿಗೆ ಉತ್ತಮ ಫಲ ಇದೆ. ಕಲಾವಿದರು ಅಥವಾ ಸೆಲೆಬ್ರಿಟಿಗಳು ಅಥವಾ ಇನ್ನಿತರ ಯಾವುದೇ ಸಾಮಾಜಿಕ ಕೆಲಸ ಕಾರ್ಯಗಳಿರೋರಿಗೆ ವಿಶೇಷವಾದ ಪ್ರತಿಭಾ ಪುರಸ್ಕಾರ ಅಥವಾ ಮನ್ನಣೆಗಳು ಸಿಗ್ಬೋದು. ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸಗಳು ಕ್ಷಿಪ್ರವಾಗಿ 12, 13ರಂದು ಪ್ರಯತ್ನ ಪಟ್ಟರೆ ಆಗುತ್ತೆ. ಇದು 14, 15 ಸಾಮಾನ್ಯ ದಿನದಂದು ಕಂಡು ಬಂದಿದೆ. 14, 15, 16ರಲ್ಲಿ ಯಾವುದೇ ರೀತಿ ಹೆಚ್ಚಿನ ಪರಿವರ್ತನೆಗಳಿಲ್ಲ. ನಿಮ್ಮ ವೃತ್ತಿ, ವ್ಯಾಪಾರ, ಶಿಕ್ಷಣ, ಉದ್ಯೋಗಕ್ಕೆ ಹೆಚ್ಚಿನ ಒಂದು ಉತ್ತಮವಾದ ಫಲಗಳು ಸಿಗ್ಬೋದು. ಅದೇ ರೀತಿ ಯಾವುದೇ ರೀತಿಯ ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಅಥವಾ ಭೂಮಿ ದಾಖಲೆ ಸಂಬಂಧಿತ ಕೆಲಸ ಕಾರ್ಯಗಳನ್ನು 14, 15, 16ರ ಒಳಗೆ ಮಾಡೋದು ಒಳ್ಳೆಯದು. ಆ ಬಳಿಕ ನಿಮಗೆ ಒಂದೊಂದಾಗಿ ಗ್ರಹ ಬಲ, ಬೆಂಬಲ ಇಲ್ಲದೇ ಇರೋದಾಗುತ್ತದೆ. ಅಲ್ಲಿ ಸೂರ್ಯನ ಪರಿವರ್ತನೆ 16ರ ಬಳಿಕ ಆಗುವ ಕಾರಣ ಅಲ್ಲಿ ಸೂರ್ಯನು ಸಹ ನಿಮಗೆ 16ರ ಬಳಿಕ ಅಂದರೆ 17ರಿಂದ ವಿರುದ್ಧವಾದ ಫಲಿತಾಂಶ ಕೊಡಲಿದ್ದಾನೆ. ಹಾಗಾಗಿ ಪ್ರಮುಖವಾದ ಕೆಲಸ ಕಾರ್ಯಗಳನ್ನು 16ರ ಒಳಗೆ, ಅಕ್ಟೋಬರ್ 16ರ ಒಳಗೆ ಮೇಷರಾಶಿಯವರು ಮಾಡಿಕೊಳ್ಳೋದು ಒಳ್ಳೆಯದು. ಇನ್ನು 17, 18 ಸಾಮಾನ್ಯ ದಿನದಂದು ಕಂಡು ಬಂದಿದೆ. 17, 18ರಲ್ಲಿ ಕಷ್ಟ ನಷ್ಟಗಳ ಸೂಚನೆ. ಹಿರಿಯರಲ್ಲಿ ಅಥವಾ ಕಿರಿಯರಲ್ಲಿ ವಿರೋಧಗಳು ಬರುವಂಥದ್ದು, ಮಾತಿನ ಚಕಮಕಿ ಆಗುವಂಥದ್ದು. ಹಾಗೆ ಹಣಕಾಸು ಮತ್ತು ಮಾತು ನಡವಳಿಕೆ ಬಗ್ಗೆ ಎಚ್ಚರಿಕೆ ಹೆಚ್ಚಬೇಕು 17, 18ರಲ್ಲಿ. 19, 20 ನಿಮ್ಮ ಪಾಲಿಗೆ ಉತ್ತಮ ದಿನ. 19, 20 ನಿಮಗೆ ಷಷ್ಠದಲ್ಲಿರುವಂತಹ ಚಂದ್ರನು ಜಯವನ್ನು, ಲಾಭವನ್ನು, ಕೀರ್ತಿಯನ್ನು ಕೊಡ್ತಾನೆ. ಹಿಂದೆ ಶತ್ರುಗಳಾಗಿದ್ದರೂ ನಿಮಗೆ ಮಿತ್ರರಾಗ್ತಾರೆ, ಅಥವಾ ಹಿಂದೆ ನಿಮಗೆ ಅಂತರ ಕಾಯ್ಕೊಂಡರು ನಿಮಗೆ ಸಮೀಪವರ್ತಿಗಳಾಗುವಂಥದ್ದು. ಜೊತೆಗೆ ಯಾವುದೇ ರೀತಿಯ ಪ್ರಯತ್ನಗಳಲ್ಲಿ ಸಫಲತೆ ಬರುತ್ತೆ. ಯುವಕರು, ವಿದ್ಯಾರ್ಥಿ, ಸಾಧಕರಿಗೆ ಅನೇಕ ಅವಕಾಶಗಳು ಬರ್ಬೋದು. ಉದ್ಯೋಗದಲ್ಲಿ ಪ್ರಗತಿಯಾಗುವಂಥ ಲಕ್ಷಣಗಳು ಕಂಡುಬರುತ್ತೆ 19, 20ರಲ್ಲಿ. ಇನ್ನು 21, 22, 23 ಮತ್ತೆ ನಿರಂತರವಾಗಿ 3 ದಿನಗಳು ಸಹ ನಿಮಗೆ ಚಂದ್ರನ ಬೆಂಬಲ ವಿಶೇಷವಾಗಿರುವಂಥದ್ದು. ಸಪ್ತಮದ ಚಂದ್ರನು ಲಾಭವನ್ನು, ಜಯವನ್ನು, ಸುಖವನ್ನು ಕೊಡಲಿದ್ದಾನೆ. ಮಾಡುವಂಥ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗಲಿವೆ. ವ್ಯಾಪಾರಿಗಳಿಗೆ ಅಭಿವೃದ್ಧಿ, ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಒಂದು ಅಂಕಗಳು ಸಿಗುವಂಥದ್ದಾಗಲಿ. ಜೊತೆಗೆ ಯಾವುದಾದ್ರೂ ಸರ್ಕಾರದ ಯೋಜನೆಗಳ, ಹುದ್ದೆಗಳ ಒಂದು ಪ್ರಯತ್ನಕ್ಕೆ ಪಟ್ಟರೆ ಅವೆಲ್ಲವೂ ನಿಮಗೆ ಈಗ ಸಿಗುವಂತಹ ಸಾಧ್ಯತೆ ಬರುತ್ತೆ 21, 22, 23ರಲ್ಲಿ. ಜೊತೆಗೆ ಹಣಕಾಸಿಗೆ ಯಾವುದು ಕೊರತೆ ಇಲ್ಲ. ಮನಸ್ಸಿಗೆ ನೆಮ್ಮದಿಯಾಗುವಂಥ ಘಟನೆ ಮನೆಯಲ್ಲಿ ಆಗುತ್ತೆ. ಇನ್ನು 24, 25 ಸಾಮಾನ್ಯ ದಿನದಂದು ಕಂಡು ಬರುತ್ತೆ. ಇಲ್ಲಿ ಮಾತಿನ ಚಕಮಕಿ, ಕಲಹ, ವಾಗ್ವಾದಗಳು ಆಗ್ಬೋದು. ವ್ಯಾಪಾರ, ವೃತ್ತಿ, ಉದ್ಯೋಗದಲ್ಲಿ ಸ್ವಲ್ಪ ಕಷ್ಟ ನಷ್ಟಗಳ ಸೂಚನೆ ಬರ್ಬೋದು. ಜೊತೆಗೆ ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಪದೇ ಪದೇ ವಿಘ್ನ ಅಥವಾ ವಿಳಂಬಗಳು ತಲೆದೋರ್ಬೋದಾಗಿದೆ 24, 25ರಲ್ಲಿ. ಇನ್ನು 26, 27, 28 ಆ 3 ದಿನಗಳು ಸಹ ನಿಮಗೆ ಸಾಮಾನ್ಯವೆಂದು ಕಂಡುಬರುತ್ತೆ. ಅಲ್ಲಿ 3 ದಿನಗಳಲ್ಲಿ ವಿಶೇಷವಾಗಿ ಖರ್ಚು ವೆಚ್ಚಗಳು ಹೆಚ್ಚಳಾಗ್ತವೆ. ಮಾಡುವಂಥ ಕೆಲಸ ಕಾರ್ಯಗಳು ಸ್ವಲ್ಪ ಹಿನ್ನಡೆ ಆಗುವಂಥದ್ದು. ಜೊತೆಗೆ ಯಾವುದೇ ನೀವು ಆ ಕೊನೆಯ ಕ್ಷಣದಲ್ಲಿ ನಿಮ್ಮ ಒಂದು ಯೋಜನೆಗಳು ರದ್ದಾಗುವಂಥ ಸಾಧ್ಯತೆ ಅಥವಾ ಯಾವುದೇ ರೀತಿಯ ಕೆಲಸ ಕಾರ್ಯಗಳಲ್ಲಿ ಮಧ್ಯೆ ಮಧ್ಯೆ ವಿಘ್ನ ಅಥವಾ ಅಡೆತಡೆಗಳು ಬರ್ಬೋದಾಗಿದೆ 26, 27, 28ರಲ್ಲಿ. ಇಂಥ ಒಂದು ಬಗ್ಗೆ ಎಚ್ಚರಿಕೆಯನ್ನು ಗಮನಿಸಬೇಕು. ಜೊತೆಗೆ ಯಾವುದೇ ರೀತಿಯ ಆತುರ ನಿರ್ಧಾರವನ್ನು ಈ 3 ದಿನಗಳಲ್ಲಿ ತೆಗೆದುಕೊಳ್ಳುವಂಥದ್ದು ಒಳ್ಳೆಯದಲ್ಲ.
ಇನ್ನು 29-30 ನಿಮ್ಮ ಪಾಲಿಗೆ ಉತ್ತಮ ದಿನ. 29-30 ಮತ್ತೊಮ್ಮೆ ನಿಮಗೆ ಇದೆ ವಿಶೇಷವಾದ ಚಂದ್ರನ ಬೆಂಬಲ ಕರ್ಮಸ್ಥಾನದಿಂದ ಬರ್ತಾ ಇರೋದು. ವ್ಯಾಪಾರ, ವೃತ್ತಿ, ಉದ್ಯೋಗ, ಶಿಕ್ಷಣ, ಹಣಕಾಸಿಗೆ ಸಂಬಂಧಪಟ್ಟ ಉತ್ತಮ ಫಲ ಇದೆ. ಬಹುನಿರೀಕ್ಷಿತವಾದ ಶುಭ ಕಾರ್ಯಗಳು ಸಿದ್ಧಿಯಾಗುವಂಥದ್ದು ಗೆಲಿಗೆ ಯೋಜನೆಗಳು ಬರ್ತವೆ. ಜೊತೆಗೆ ಈ ಕೊನೆಯ ದಿನ 31ನೇ ತಾರೀಕು ಸಹ ನಿಮಗೆ ಉತ್ತಮ ಫಲವು ಲಾಭಸ್ಥಾನದಲ್ಲಿ ಕೊನೆಯ ದಿನದಂದು ಲಾಭಸ್ಥಾನದ ಚಂದ್ರ ನಿಮಗೆ ಲಾಭ ಜೀವನ ಸುಖವನ್ನು ಕೊಡಲಿದ್ದಾನೆ. ಯಾವುದೇ ಪ್ರಯತ್ನಗಳಲ್ಲಿ ಸಫಲತೆ ತುಂಬ ಬಹಳ ಚೆನ್ನಾಗಿರುತ್ತೆ 31ರಂದು. ಇವೆಲ್ಲವೂ ಈ ಚಂದ್ರನ ಚಲನೆಗೆ ಅನುಗುಣವಾಗಿ ಅಕ್ಟೋಬರ್ 1ರಿಂದ 31ರವರೆಗೆ ಯಾವ ದಿನಗಳಲ್ಲಿ ಚಂದ್ರನ ಬೆಂಬಲ ಇದೆ, ಯಾವ ದಿನಗಳಲ್ಲಿ ಸ್ವಲ್ಪ ವೈರುಧ್ಯ ಇದೆ ಅನ್ನೋದನ್ನು ಗಮನಿಸಿದ್ದಾಗಿದೆ. ಇವೆಲ್ಲನ ಗಮನಿಸಿದಾಗ ನೀವು ಒಟ್ಟಿನಲ್ಲಿ ಈ ತಿಂಗಳಲ್ಲಿ ಮಧ್ಯೆ ಕೆಲವೊಂದು ಗ್ರಹಗಳ ಬೆಂಬಲ ಸಿಗುವಂಥದ್ದು, ಮಧ್ಯೆ ಕೆಲವು ಗ್ರಹಗಳ ಬೆಂಬಲ ಇಲ್ಲದಾಗುವಂಥ ಘಟನೆಗಳು ಇರುವ ಕಾರಣ ಸಾಮಾನ್ಯವಾಗಿ ಆರಂಭದಲ್ಲಿ ಶುಭ ಫಲ, ಮಧ್ಯದಲ್ಲಿ ಮಧ್ಯಮ ಫಲ, ಕೊನೆಗೆ ಸ್ವಲ್ಪ ಸಂಕಷ್ಟ ಫಲಗಳು ವ್ಯಕ್ತವಾಗುತ್ತವೆ. ಈ ತಿಂಗಳಲ್ಲಿ ನೀವು ಮೇಷರಾಶಿಯವರು ಬಳಸ್ತಕ್ಕಂಥ ಬಣ್ಣಗಳು ಆರೆಂಜ್ ಅಥವಾ ಕೇಸರಿ ಬಣ್ಣ, ಸೂರ್ಯನ ಸಂಕೇತ ಆರೆಂಜ್ ಅಥವಾ ಕೇಸರಿ ಬಣ್ಣ ಮತ್ತು ಸಂಖ್ಯೆ 1. ಇದನ್ನು ನೀವು ಈ ಅಕ್ಟೋಬರ್ ತಿಂಗಳ 16ರವರೆಗೆ ಬಳಸ್ಕೊಳ್ಬೋದು. ಅಕ್ಟೋಬರ್ 16ರವರೆಗೆ ಅಷ್ಟೇ ಬಳಸಿಕೊಳ್ಳುವಂಥದ್ದು. ಆ ಬಳಿಕ ನಿಮಗೆ ಅಲ್ಲಿ ಸೂರ್ಯನ ಬೆಂಬಲ ಇರುವುದಿಲ್ಲ. ಆರೆಂಜ್ ಅಥವಾ ಕೇಸರಿ ಬಣ್ಣ ಸಂಖ್ಯೆ 1. ಅದೇ ರೀತಿ ಗ್ರೀನ್ ಅಥವಾ ಹಸಿರು ಬಣ್ಣ ಬುಧನ ಸಂಕೇತ ನಿಮಗೆ ಅಕ್ಟೋಬರ್ 24ರಿಂದ ಅಷ್ಟೇ ಬುಧನ ಅನುಗ್ರಹ ಆಗುವಂಥದ್ದು. ಅಕ್ಟೋಬರ್ 24ರಿಂದ ಗ್ರೀನ್ ಅಥವಾ ಹಸಿರು ಬಣ್ಣ ಸಂಖ್ಯೆ 5 ಬಳಸಿಕೊಳ್ಳುವಂಥದ್ದು. ಅದೇ ರೀತಿ ನಿಮಗೆ ರಾಹುವಿನ ಬೆಂಬಲ ತಿಂಗಳು ಪೂರ್ತಿ ಇರುವ ಕಾರಣ ಗ್ರೇ ಅಥವಾ ಹಸಿರು ಬಣ್ಣ ಸಂಖ್ಯೆ 4, ಗ್ರೇ ಅಥವಾ ಹಸಿರು ಬಣ್ಣ ಮತ್ತು ಸಂಖ್ಯೆ 4 ನೀವು ತಿಂಗಳ ಪೂರ್ತಿಯಾಗಿ ಬಳಸಿಕೊಳ್ಳುತ್ತದೆ. ಇನ್ನು ಶುಕ್ರನ ಬೆಂಬಲ ನಿಮಗೆ ತಿಂಗಳ ಆದಿಭಾಗದಲ್ಲಿ 9ನೇ ತಾರೀಕು ಅಷ್ಟೇ ಇರುವಂಥದ್ದು. ಹಾಗಾಗಿ ವೈಟ್ ಅಥವಾ ಬಿಳೆ ಬಣ್ಣವನ್ನು ಆದಿಭಾಗದಲ್ಲಿ ಅಂದರೆ ಅಕ್ಟೋಬರ್ 9ರವರೆಗೆ ಅಷ್ಟೇ ಬಳಸಿಕೊಳ್ಳುವಂಥದ್ದು. ಸಂಖ್ಯೆ 6 ಬಿಳಿ ಬಣ್ಣ ಮತ್ತು ಸಂಖ್ಯೆ 6 ನಂಬರ್ 6 ಅಲ್ಲಿ 9ನೇ ತಾರೀಕುವರೆಗೂ ಬಳಸಿಕೊಳ್ಳುವಂಥದ್ದು. ಚಂದ್ರನ ಬೆಂಬಲ ಇರುವಂಥ ಡೇಟ್ಗಳನ್ನು ಪ್ರತ್ಯೇಕವಾಗಿ ಆಗಲೇ ಹೇಳಿದ್ದೇನೆ. ಸುಮಾರು 16 ಡೇಟ್ಗಳಲ್ಲಿ ನಿಮಗೆ ಚಂದ್ರನ ಬೆಂಬಲ ಸಿಗುವಂಥದ್ದಿರುತ್ತೆ. ಆ ದಿನಗಳಲ್ಲಿ ಸ್ನೋ ಅಥವಾ ಹಿಮದ ಬಣ್ಣ ಮತ್ತು ಸಂಖ್ಯೆ 2 ನಂಬರ್ 2 ಆ ದಿನಗಳಲ್ಲಿ ಬಳಸಿಕೊಳ್ಳುವಂಥದ್ದು. ಇನ್ನು ನಿಮಗೆ ಇರತಕ್ಕಂಥ ಗ್ರಹಗಳ ಒಂದು ಬೆಂಬಲದ ಕೊರತೆ, ಕೆಲವೊಮ್ಮೆ ನಿಮಗೆ ಅಲ್ಲಿ ಸೂರ್ಯನ ಬೆಂಬಲ ಕೊರತೆ ಆಗ್ಬೋದು. ನಿಮಗೆ ಮಾಸ ಪೂರ್ತಿ ಮಂಗಳನು ವಿರುದ್ಧವಾಗಿರ್ತಾನೆ, ಮಾಸ ಪೂರ್ತಿ ಕೇತು ವಿರುದ್ಧವಾಗಿರ್ತಾನೆ, ಶನಿ ಮಹಾರಾಜ ಅಷ್ಟೊಂದು ಪೂರಕವಾಗಿರುವುದಿಲ್ಲ, ಮಾಸ ಪೂರ್ತಿ ಗುರುವಿನ ಬೆಂಬಲ ಸಹ ಇರುವುದಿಲ್ಲ. ಇವೆಲ್ಲವನ್ನು ದೋಷ ನಿವಾರಣೆ ಮಾಡಲಿಕ್ಕೆ ಏನು ಮಾಡಬೇಕಂದ್ರೆ ನೀವು ಭಕ್ತಿ ಮಾರ್ಗದ ಮೂಲಕ ಗಣೇಶನ ಭಕ್ತಿ, ಶಿವ ಅಥವಾ ಈಶ್ವರನ ಭಕ್ತಿ, ಗುರು ಸ್ವರೂಪ ಅಥವಾ ದತ್ತಾತ್ರೇಯ ಅಥವಾ ಇನ್ನಿತರವಾಗಿ ನಿಮಗೆ ಇಷ್ಟವಾಗುವಂಥ ಕುಲ ಗುರುಗಳ ಸ್ವರೂಪವನ್ನು ಗುರು ಸ್ವರೂಪವನ್ನು ಭಕ್ತಿ ಮಾಡುವಂಥದ್ದು. ಅದೇ ರೀತಿ ಈಶ್ವರ ಶಿವನ ಭಕ್ತಿ, ನಾರಾಯಣ ಅಥವಾ ವಿಷ್ಣುವಿನ ಭಕ್ತಿ, ಅಮ್ಮನವರು ಅಥವಾ ದೇವಿ ಭಕ್ತಿ, ದುರ್ಗಾದೇವಿ ಅಥವಾ ಇನ್ನಿತ ಯಾವುದೇ ರೀತಿ ಚೌಡಮ್ಮ ಮುಂತಾದ ದೇವತೆಗಳ ಭಕ್ತಿಗಳನ್ನು ಮಾಡುವಂಥದ್ದು. ಹಾಗಾಗಿ ಈ ಅನೇಕ ರೀತಿಯ ಭಕ್ತಿ ಮಾರ್ಗ, ಧ್ಯಾನ ಮಾರ್ಗದ ಮೂಲಕ ನಿಮಗೆ ಇರತಕ್ಕಂಥ ಗ್ರಹದೋಷವನ್ನು ಕಳೆದುಕೊಳ್ಬೋದು. ಜೊತೆಗೆ ಸಾಧ್ಯವಾದ ಅನುಕೂಲತೆ ಇದ್ದವರು ಸ್ವಲ್ಪ ಮಟ್ಟಿಗೆ ದಾನ ಧರ್ಮಗಳನ್ನು, ನವಗ್ರಹಗಳ ಧಾನ್ಯಗಳನ್ನು ಅಥವಾ ಇನ್ನಿತರ ಯಾವುದೇ ರೀತಿಯ ಅನ್ನದಾನ ನಡೆಸುವ ಸಂಸ್ಥೆಗೆ ಧನ ಸಹಾಯ ಮುಂತಾದವುಗಳನ್ನು ಮಾಡಬಹುದಾಗಿದೆ. ಇವೆಲ್ಲವನ್ನು ಮಾಡಿದರೆ ನಿಮ್ಮ ಇರತಕ್ಕಂಥ ಗ್ರಹದೋಷಗಳನ್ನು ಕಳೆದುಕೊಳ್ಬೋದು. ವಾಹಿನಿಯನ್ನು ತಾವೆಲ್ಲ ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿದರೆ ಮತ್ತೊಮ್ಮೆ ಧನ್ಯವಾದಗಳು. ಅಕ್ಟೋಬರ್ ತಿಂಗಳಲ್ಲಿ ಎಲ್ಲ ಮೇಷರಾಶಿಗೆ ಆಯುರಾರೋಗ್ಯ ಕೀರ್ತಿ ಜಯಲಾಭಗಳು ಸಿದ್ಧಿಯಾಗಲಿ. ಅಕ್ಟೋಬರ್ ತಿಂಗಳ ವೃಷಭ ರಾಶಿಯ ಭವಿಷ್ಯವನ್ನು ಈಗ ಅವಲೋಕಿಸೋಣ. ವೃಷಭ ರಾಶಿಗೆ ಅಕ್ಟೋಬರ್ ತಿಂಗಳು ಅತ್ಯಂತ ಅದೃಷ್ಟಶಾಲಿ ಮಾಸ ಆಗಿರುತ್ತೆ. ಅಲ್ಲಿ ಈ ತಿಂಗಳ ವಾಕ್ಯದಲ್ಲಿ ನಿಮಗೆ ಬಂದಿರುವಂತೆ ಅಪರೂಪದ ಸಪ್ತಗ್ರಹ ಬಲ ಕೂಡಿ ಬರುವಂತಹ ಕಂಕಣ ಬಲ ಎಂಬಂಥ ಒಂದು ವಾಕ್ಯ ಬಂದಿದೆ. ಅಂದರೆ ಅತಿ ಅಪರೂಪವಾಗಿ ಜೀವಮಾನದಲ್ಲಿ ಕೆಲವು ಬಾರಿ ಸಿಗುವಂಥ ಒಂದು ಅವಕಾಶ ಬರ್ತಾ ಇರುವಂಥದ್ದು. ಸಪ್ತಗ್ರಹಗಳು ಅಂದರೆ 7 ಗ್ರಹಗಳು ನಿಮಗೆ ಒಂದು ಹಂತದಲ್ಲಿ ಪರಿಪೂರ್ಣವಾಗಿ ನಿಮ್ಮ ಬೆಂಬಲಕ್ಕೆ ಇರುವಂಥದ್ದು. ಅದೇ ರೀತಿ ಚಂದ್ರನು ಸಹ 8ನೇ ಗ್ರಹವಾಗಿ ಚಂದ್ರನು ಸಹ ನಿಮಗೆ ಬೆಂಬಲಕ್ಕೆ ಇರುವಂಥದ್ದು. ಹಾಗಾಗಿ ಅತಿ ಅಪರೂಪದಲ್ಲಿ ಸಿಗುವಂತಹ ಒಂದು ಆ ಗ್ರಹಗಳ ಬೆಂಬಲ ಸಿಗುವಂಥ ಯೋಗ ಅಕ್ಟೋಬರ್ ತಿಂಗಳಲ್ಲಿ ವೃಷಭ ರಾಶಿಗೆ ಬರಲಿದೆ. ಹಾಗೆಯೇ ವೃತ್ತಿ, ಧನ ಮತ್ತು ನಿಮಗೆ ಈ ವೈಯಕ್ತಿಕ ಜೀವನದಲ್ಲೂ ಸಹ ಹಾಗೆ ಈ 7 ಗ್ರಹಗಳು ನಿಮಗೆ ಹೆಚ್ಚಿನ ಸಹಾಯವನ್ನು ಮಾಡ್ತಾ ಇರ್ತವೆ. ಎಲ್ಲ ಖುಷಿ ಕೊಡುವಂತಹ ಅದೃಷ್ಟಶಾಲಿ ಘಟನೆಗಳು ಅಕ್ಟೋಬರ್ ತಿಂಗಳಲ್ಲಿ ಈ ವೃಷಭ ರಾಶಿಯವರು ನಿರೀಕ್ಷೆ ಮಾಡ್ಬೋದು. ಅಲ್ಲಿ ಒಂದೊಂದಾಗಿ ಈಗ ಸೂರ್ಯನಿಂದ ಆರಂಭಿಸಿ ಯಾವೆಲ್ಲ ಗ್ರಹಗಳು ನಿಮಗೆ ಅಕ್ಟೋಬರ್ನಲ್ಲಿ ಪೂರಕವಾಗಿರ್ತವೆ, ಯಾವ ಗ್ರಹಗಳ ಬೆಂಬಲ ನಿಮಗೆ ಹೆಚ್ಚಿನ ಒಂದು ಅನುಕೂಲವನ್ನು ಮಾಡಿಕೊಡ್ತದನ್ನು ಗಮನಿಸಿದಾಗ ಮೊದಲಿಗೆ ಸೂರ್ಯನ ಬೆಂಬಲ. ಸೂರ್ಯನು ನಿಮಗೆ ಅಲ್ಲಿ ಆರಂಭದಲ್ಲಿ ಹೆಚ್ಚಿನ ಒಂದು ಬೆಂಬಲವಾಗಿ ಇರುವುದಿಲ್ಲ. ಅಲ್ಲಿ 16ರವರೆಗೂ ನಿಮಗೆ ಸೂರ್ಯನ ಬೆಂಬಲ ಅಷ್ಟೊಂದು ಇರುವುದಿಲ್ಲ. ಆತನು ಕನ್ಯಾ ರಾಶಿಯಲ್ಲಿ ಇರುವಾಗ ಕೆಲವೊಂದು ಸಣ್ಣ ಪುಟ್ಟ ಏರುಪೇರಿನ ಘಟನೆಗಳು ಅಥವಾ ಹಿರಿಯರ ಜೊತೆಗೆ ವಾಗ್ವಾದ, ಹಿರಿಯರ ಜೊತೆಗೆ ಭಿನ್ನಾಭಿಪ್ರಾಯ ಮುಂತಾದ ಸಣ್ಣ ಪುಟ್ಟ ಏರುಪೇರಿನಂತಹ ಘಟನೆಗಳು ಜರುಗಬಹುದು. ಆದರೆ ಯಾವಾಗ ಅಲ್ಲಿ 17ನೇ ತಾರೀಕಿಗೆ ಅಲ್ಲಿ ಸೂರ್ಯನ ಪರಿವರ್ತನೆ, ಆತನ ತುಲಾ ರಾಶಿಗೆ ಪರಿವರ್ತನೆ ಹೊಂತಾನೋ ಅಲ್ಲಿಂದ ನಿಮಗೆ ವಿಶೇಷವಾಗಿ ಸೂರ್ಯನ ಅಪೂರ್ವವಾದ ಲಾಭದ ಅವಕಾಶಗಳು ಸಿಗ್ತವೆ. ವ್ಯಾಪಾರ, ವೃತ್ತಿ, ಉದ್ಯೋಗದಲ್ಲಿ ಮುನ್ನಡೆ ಸಿಗುವಂಥದ್ದು, ಶುಭ ಕಾರ್ಯಗಳು ನಿಗದಿಯಾಗುವಂಥದ್ದು, ಜೊತೆಗೆ ಯಾವುದೇ ಪ್ರಯತ್ನಗಳು ಸರ್ಕಾರ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಅಥವಾ ದಾಖಲೆ ಪತ್ರಗಳ ಸಂಗ್ರಹ ಅಥವಾ ಭೂಮಿ ಮನೆ ಕೊಳ್ಳುವಂಥ ವಿಚಾರ ಮುಂತಾದವುಗಳಿಗೆ ಒಂದು ವಿಶೇಷವಾದ ಕಾರ್ಯಗಳಿಗೆ ಚಾಲನೆ ಸಿಗಲಿಕ್ಕೆ ಸೂರ್ಯ ನಿಮಗೆ ಅನುಗ್ರಹ ಮಾಡ್ತಾನೆ. 17ರಿಂದ ಆರಂಭವಾಗುವಂಥ ಸೂರ್ಯ ಅನುಗ್ರಹ ನಿಮಗೆ ಮಾಸ ಪೂರ್ತಿ ವಿಶೇಷವಾದ ಉತ್ತಮ ಫಲವನ್ನು ಕೊಳ್ಳಿದೆ.
ಇನ್ನು ನಿಮ್ಮ ಉದ್ಯೋಗದಲ್ಲಿ ಯಾರಿಗೆ ಪ್ರಮೋಷನ್ ಪ್ರಮೋಷನ್ ಸಿಗ್ಬೋದು, ಬಡ್ತಿ ಸಿಗ್ಬೋದು, ಅಥವಾ ಹೆಚ್ಚಿನ ಒಂದು ಸ್ಥಾನಮಾನಗಳು ಸಿಗುವಂಥದ್ದು, ಅಥವಾ ಯಾವುದೇ ರೀತಿಯ ನಿಮಗೆ ಈ ಬೇರೆ ರೀತಿಯ ಸನ್ಮಾನ, ಗೌರವ, ಉಡುಗೊರೆ ಮುಂತಾದೆಲ್ಲ ಸಿಗುವಂಥದ್ದೆಲ್ಲ ಸಾಧ್ಯತೆ ಕಂಡುಬರುತ್ತೆ. ಹಾಗಾಗಿ ಈ 17ರಿಂದ ತಿಂಗಳ ಅಂತ್ಯದವರೆಗೂ ಸೂರ್ಯನ ವಿಶೇಷವಾದ ಬೆಂಬಲ ಅತ್ಯಪರೂಪದಲ್ಲಿ ಸಿಗ್ತಾ ಇರುವಂಥದ್ದು. ಇನ್ನು ಅಪರೂಪಕ್ಕೆ ಮಾತ್ರ ಒಲಿಯುವಂಥ ಗ್ರಹ ಮಂಗಳನಾಗಿದ್ದಾನೆ. ಒಂದು ವರ್ಷದಲ್ಲಿ ಕೇವಲ 2 ಅಥವಾ 3 ಬಾರಿ ಅಷ್ಟೇ ಸಿಕ್ಕತ್ತೆ. ಅಲ್ಲದೆ ಒಂದು ಗೋಚಾರದಲ್ಲಿ ಕೇವಲ 3 ರಾಶಿಗಳಿಗೆ ಅಷ್ಟೇ ಮಂಗಳನು ಒಲಿಯುತ್ತಾನೆ. ಅಂತಹ 3 ರಾಶಿಗಳಲ್ಲಿ ನಿಮ್ಮ ರಾಶಿಯು ಒಂದಾಗಿರುತ್ತೆ. ಅಲ್ಲಿ 26ರವರೆಗೂ ಅಂದರೆ ತಿಂಗಳ ಆರಂಭದಿಂದ ಅಕ್ಟೋಬರ್ 26ರವರೆಗೂ ಅಪೂರ್ವವಾದ ಮಂಗಳನ ವಿಶೇಷವಾದ ಒಲವು. ಮಂಗಳನು ಆತನ ಮಂಗಳ ಕಾರ್ಯಗಳು ಅಂದರೆ ಮಂಗಳ ಕಾರ್ಯಗಳು ಆಗಲಿಕ್ಕೆಲ್ಲ ಮಂಗಳನ ಒಂದು ಲಾಭ, ಮಂಗಳನ ಒಂದು ಒಲವು ಬೇಕಂತ ಹೇಳ್ತಾರೆ. ಹಾಗಾಗಿ ಮಂಗಳ ಕಾರ್ಯಗಳಿಗೆ ಈಗ ಮಂಗಳ ನಿಮಗೆ ಸಹಕಾರಿ ಆಗ್ತಾನೆ. ಇಷ್ಟಾರ್ಥ ಸಿದ್ಧಿ ಆಗುತ್ತೆ. ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆ ಆಗುವಂಥದ್ದು, ಉದ್ಯೋಗಿಗಳಿಗೆ ಉದ್ಯೋಗದಲ್ಲಿ ಪ್ರಗತಿ ಸಿಗುವಂಥದ್ದು, ಅಥವಾ ವಿವಾಹ ಅಪೇಕ್ಷಿತರಿಗೆ ವಿವಾಹ ಫಿಕ್ಸ್ ಆಗಲಿಕ್ಕೆ ಸಾಧ್ಯತೆ ಆಗುವಂಥದ್ದು, ಅಥವಾ ನಿಮ್ಮ ಮನೆಯಲ್ಲಿ ಏನಾದರೂ ಇನ್ನಿತರ ಶುಭ ಕಾರ್ಯಗಳು, ಗೃಹ ಪ್ರವೇಶನೋ ಅಥವಾ ವಾಹನ ಯಂತ್ರಗಳನ್ನು ಕೊಳ್ಳುವಂಥದ್ದು, ಅಥವಾ ಏನಾದರೂ ಉದ್ಯಮದ ಆರಂಭನೋ ಮುಂತಾದ ಹಲವಾರು ಶುಭ ಗಳಿಗೆ ಮಂಗಳನು ನಿಮಗೆ ಮಂಗಳ ಕಾರ್ಯವಾಗಿ ಸಾಕ್ಷಿಯಾಗಿರುತ್ತಾನೆ. ಹಾಗಾಗಿ 26ರವರೆಗೆ ಅತ್ಯಪರೂಪದಲ್ಲಿ ಸಿಗುವಂತಹ ಮಂಗಳನ ಆಶೀರ್ವಾದ ನಿಮಗೆ ಒಂದು ರಕ್ಷಣಾ ಕವಚವಾಗಿ ಅನೇಕ ರೀತಿಯ ಶುಭ ಫಲಗಳನ್ನು ಕೊಳ್ಳಿವೆ. ಆಕಸ್ಮಿಕ ಧನಲಾಭ ಸಹ ಆಗುವಂಥದ್ದಿರುತ್ತೆ. ಭೂಮಿ ವ್ಯವಹಾರ, ರಿಯಲ್ ಎಸ್ಟೇಟ್ ವ್ಯವಹಾರ ಅಥವಾ ಸರ್ಕಾರಿ ಸಂಬಂಧ ಕೆಲಸ ಕಾರ್ಯಗಳಿಗೆ ಮಂಗಳನ ಒಂದು ಆಶೀರ್ವಾದ ನಿಮಗೆ ಬಹಳ ಸಹಕಾರಿಯಾಗುತ್ತೆ. ಇನ್ನು ಮಂಗಳನ ಬಳಿಕ ಬುಧ ಗ್ರಹದ ವಿಚಾರಕ್ಕೆ ಬಂದಾಗ ಅಪರೂಪದಲ್ಲಿ ಸಹ ನಿಮಗೆ ಬುಧನ ಒಂದು ವಿಶೇಷವಾದ ಅನುಗ್ರಹ ಇರುತ್ತೆ. 23ರವರೆಗೂ ನಿಮಗೆ ಬುಧನು ಪೂರಕವಾಗಿರ್ತಾನೆ. ವ್ಯಾಪಾರ, ವೃತ್ತಿ, ಉದ್ಯೋಗ, ಶಿಕ್ಷಣದಲ್ಲಿ ಸಹ ಆತನ ಒಂದು ಪ್ರಭಾವ ನಿಮಗೆ ಸಹಕಾರಿಯಾಗಲಿದೆ. ಜೊತೆಗೆ ದಾಂಪತ್ಯದಲ್ಲಿ ಉತ್ತಮವಾದ ದಾಂಪತ್ಯದಲ್ಲಿ ಉತ್ತಮ ಸಾಮರಸ್ಯಗಳು ಬರುವಂಥದ್ದು, ಪ್ರೇಮಿಗಳಿಗೆ ಅವರ ಒಂದು ಪ್ರೇಮ ಪ್ರಕರಣಗಳು ಸಫಲತೆ ಆಗಿ ವಿವಾಹ ಭಾಗ್ಯಗಳು ಒದಗಿ ಬರುವಂಥದ್ದು, ಜೊತೆಗೆ ಇನ್ನಿತರ ಉದ್ಯೋಗಕ್ಕಾಗಿ ಪ್ರಯತ್ನ ಪಡೋರಂಥರು, ಅದು ಉದ್ಯೋಗದಲ್ಲಿ ಬಡ್ತಿ ಪ್ರಮೋಷನ್ಗೆ ಅಪೇಕ್ಷೆ ಪಡೋರಿಗೆ ಉದ್ಯೋಗದಲ್ಲಿ ಸಹ ಒಂದು ಹೊಸ ಉದ್ಯೋಗ ಸಿಗುವಂಥದ್ದಾಗಲಿ, ಅಥವಾ ಇನ್ನಿತರ ಅವರಿಗೆ ಉದ್ಯೋಗದಲ್ಲಿ ಈಗಾಗಲೇ ಇರುವಂಥ ಉದ್ಯೋಗದಲ್ಲಿ ಹೆಚ್ಚಿನ ಒಂದು ಲಾಭ ಆದಾಯಗಳು ಸಿಗುವಂಥದ್ದು, ವ್ಯಾಪಾರಿಗಳಿಗೆ, ಉದ್ಯಮಿಗಳಿಗೆ ಉದ್ಯಮದಲ್ಲಿ ಹೆಚ್ಚಿನ ಲಾಭಗಳು ಬರುವಂಥದ್ದು, ನಿಮ್ಮ ಉತ್ಪನ್ನಗಳಿಗೆ ಹೆಚ್ಚಿನ ಬೇಡಿಕೆ ಮತ್ತು ಬೆಂಬಲಗಳು ಸಿಗುವಂಥದ್ದು. ಹಾಗಾಗಿ ಬುಧನು ಸಹ ನಿಮಗೆ 24ರವರೆಗೂ ತಿಂಗಳ ಆರಂಭದಿಂದ 24ರವರೆಗೂ ಬುಧನ ಅನುಗ್ರಹ ಬಹಳ ಉತ್ತಮವಾಗಿರುವಂಥದ್ದು. ಇನ್ನು ಗುರುಬಲ ಇರುವಂಥ ರಾಶಿಗಳಲ್ಲಿ ನಿಮ್ಮ ರಾಶಿಯು ಒಂದಾಗಿದೆ. ಈ ಬಾರಿ ಗುರುವಿನ ಒಂದು ಅತಿಚಾರದ ಪರಿವರ್ತನೆ ನಡೆಯುತ್ತೆ. ಆದರೆ ನಿಮಗೆ ಅದರಿಂದ ಹೆಚ್ಚೇನು ಅಡ್ಡ ಪರಿಣಾಮಗಳಿಲ್ಲ. ಆರಂಭದಲ್ಲಿ ಯಾಕಂದರೆ 18ರವರೆಗೂ ಗುರುಬಲ ನಿಮಗೆ ಅಚಲವಾದ ಗುರುಬಲ ಅಂದರೆ ಫಿಕ್ಸೆಡ್ ಅಂತ ಹೇಳ್ತಾರೆ. ಅಂಥ ಒಂದು ಅಚಲವಾದ ಗುರುಬಲ ಖಂಡಿತ ಇದ್ದೇ ಇರುತ್ತೆ. ಯಾವಾಗ 18ಕ್ಕೆ ಗುರುವಿನ ಪರಿವರ್ತನೆ ಆಗುತ್ತೆ ಮಧ್ಯರಾತ್ರಿ ಬಳಿಕ 19ರಿಂದ ಸ್ವಲ್ಪ ನಿಮಗೆ ಗುರುಬಲದ ಕೊರತೆ ಆಗುತ್ತೆ ಹೊರತು ಅದರಿಂದ ನಿಮಗೆ ಹೆಚ್ಚೇನು ಅಡ್ಡ ಪರಿಣಾಮಗಳಿಲ್ಲ. ಹಾಗಾಗಿ ಆರಂಭದಿಂದ ನಿಮಗೆ 18ರವರೆಗೂ ಗುರುವಿನ ವಿಶೇಷವಾದ ಅನುಗ್ರಹ ಇರುವಂಥದ್ದು. ವ್ಯಾಪಾರ, ವೃತ್ತಿ, ಉದ್ಯೋಗಕ್ಕೆ ಸಂಬಂಧಪಟ್ಟ ಹೆಚ್ಚಿನ ಶುಭಫಲ, ಹಣಕಾಸಿನ ಅರಿವು ಚೆನ್ನಾಗಿ ಆಗುವಂಥದ್ದು, ವಸ್ತ್ರಾಭರಣ ಕೊಳ್ಳುವಂಥ ಅವಕಾಶ, ಶುಭ ಕಾರ್ಯಗಳಿಗೆ ಗುರುವಿನ ಆಶೀರ್ವಾದ ಇರುವಂಥದ್ದು. ಜೊತೆಗೆ ಹಿಂದೆ ನೀವು ಪ್ರಯತ್ನ ಪಟ್ಟಂಥ ಕೆಲಸ ಕಾರ್ಯಗಳು ನಿಮಗೆ ತಿಂಗಳ ಆರಂಭದಿಂದ 18ರವರೆಗೂ ಅದು ಬೇಗನೆ ಕನಸು ನನಸಾಗುವಂಥದ್ದು ಮುಂತಾದ ಫಲಗಳು ಗುರುವಿನ ಅನುಗ್ರಹದಿಂದ ನಮಗೆ ಸಿಗಲಿವೆ. 19ಕ್ಕೆ ಆಗುವಂಥ ಅತಿಚಾರದ ಒಂದು ಪ್ರತ್ಯೇಕವಾದ ವಿಡಿಯೋನ ಈಗ ಪ್ರಸಾರ ಮಾಡಿದ್ದೇನೆ. ಆ ಅತಿಚಾರದಿಂದ ನಮಗೆ ಆಗುವಂಥ ಸಣ್ಣ ಪುಟ್ಟ ಅಡ್ಡ ಪರಿಣಾಮಗಳ ಬಗ್ಗೆ ಅದರಲ್ಲಿ ವಿವರಣೆ ಕೊಡಲಾಗಿದೆ. ಹಾಗೆ ಆ ವಿಡಿಯೋನ ಸಹ ವೀಕ್ಷಣೆ ಮಾಡಿಕೊಂಡ್ರೆ ನಿಮಗೆ ಗುರುವಿನ ಅತಿಚಾರದಿಂದ ನಮಗೆ ಯಾವ ರೀತಿ ಅಡ್ಡ ಪರಿಣಾಮ, ಅದನ್ನು ಹೇಗೆ ಎದುರಿಸಬೇಕು ಅಥವಾ ಪರಿಹಾರ ಮಾಡೋದನ್ನು ಸಹ ಅದರಲ್ಲಿ ವಿವರಣೆ ಕೊಡಲಾಗಿದೆ. ಇನ್ನು ಶುಕ್ರ ಗ್ರಹ ನಿಮಗೆ ನಿಮ್ಮ ರಾಶಿಯಾಧಿಪತಿಯೇ ಶುಕ್ರ. ಹಾಗಾಗಿ ನಿಮ್ಮ ರಾಶಿಯಾಧಿಪತಿ ನಿಮಗೆ ಮಾಸ ಪೂರ್ತಿ ನಿಮಗೆ ಪೂರಕವಾಗಿದ್ದಾನೆ. ತಿಂಗಳ ಪೂರ್ತಿ ನಿಮಗೆ ಶುಕ್ರನ ಅನುಗ್ರಹ ಇರುತ್ತೆ. ಹಾಗಾಗಿ ಹಣಕಾಸಿಗೆ ಯಾವುದೇ ಕೊರತೆಗಳು ಬರೋದಿಲ್ಲ. ಹಣಕಾಸಿನ ಅರಿವು ಚೆನ್ನಾಗಿರುತ್ತೆ. ಲಾಭ ಆದಾಯ ಹೆಚ್ಚಳಾಗುತ್ತೆ. ಉದ್ಯೋಗಸ್ಥರಿಗೆ, ವ್ಯಾಪಾರಸ್ಥರಿಗೆ ಅಥವಾ ವೃತ್ತಿನಿರತರಿಗೆ ಅಂದರೆ ಪ್ರೊಫೆಷನಲ್ ಮಾಡೋಂದ್ರೆ ಅವರಿಗೆಲ್ಲರಿಗೂ ಉತ್ತಮವಾದ ಹಣಕಾಸಿನ ಅರಿವು ಚೆನ್ನಾಗಾಗುತ್ತೆ. ಜೊತೆಗೆ ಅನೇಕ ರೀತಿಯ ಹೂಡಿಕೆ ಮಾಡಲಿಕ್ಕೆ ಅವಕಾಶ ಬರ್ಬೋದು, ಅಥವಾ ವಸ್ತ್ರಾಭರಣ ಮುಂತಾದವುಗಳನ್ನು ಕೊಳ್ಳಲಿಕ್ಕೆ ಅವಕಾಶ ಬರ್ಬೋದು, ವಾಹನಗಳನ್ನು ಕೊಳ್ಳುವಂಥ ಅವಕಾಶಗಳು ಬರ್ಬೋದು, ದೂರ ಪ್ರಯಾಣ ಅಥವಾ ವಿದೇಶ ಪ್ರಯಾಣದ ಅವಕಾಶಗಳು ಒದಗಿ ಬರ್ಬೋದು. ಈ ರೀತಿ ಹಲವಾರು ನಿಮ್ಮ ನಿರೀಕ್ಷಿತ ಮತ್ತು ಅನಿರೀಕ್ಷಿತವಾದ ಶುಭ ಫಲಗಳು ನಿಮ್ಮ ರಾಶಿಯಾಧಿಪತಿಯಾದ ಶುಕ್ರನು ನಿಮಗೆ ಕೊಡ್ತಾ ಇದ್ದಾನೆ. ಇನ್ನು ಶನಿ ಮಹಾತ್ಮರ ವಿಚಾರ, ಸದ್ಯಕ್ಕೆ ಅವರು ವಕ್ರಗತಿಯಲ್ಲಿ ಇದ್ದಾರೆ. ಆದರೆ ವಕ್ರಗತಿಯಲ್ಲಿ ಇದ್ದರೂ ಸಹ ನಿಮಗೆ ಅವರು ಲಾಭಸ್ಥರಾಗಿರುವಂಥ ಅವರಿಂದ ನಿಮಗೆ ಯಾವುದೇ ರೀತಿಯ ಅಡ್ಡ ಪರಿಣಾಮಗಳಿಲ್ಲ. ಅದರ ವಿರುದ್ಧವಾಗಿ ನಿಮಗೆ ಒಳ್ಳೆಯ ಪರಿಣಾಮಗಳನ್ನೇ ಶನಿ ಮಹಾರಾಜರು ಕೊಡಲಿದ್ದಾರೆ. ಜೊತೆಗೆ ಯಾವುದೇ ರೀತಿಯ ಶುಭ ಲಾಭಗಳಿಗೆ ಅವರ ಒಂದು ಸಹಕಾರ ಇದ್ದಿರುತ್ತೆ. ಜೊತೆಗೆ ದೀರ್ಘಕಾಲದಿಂದ ನಿಮಗೆ ಪೆಂಡಿಂಗ್ ಆಗಿದ್ದ ಕೆಲಸ ಕಾರ್ಯಗಳು ಇಂದು ಕಂಪ್ಲೀಟ್ ಆಗಲಿಕ್ಕೆ ಈ ತಿಂಗಳಲ್ಲಿ ನಿಮಗೆ ಶನಿ ಮಹಾರಾಜರ ಒಂದು ನಿಮಗೆ ಆಶೀರ್ವಾದ ಸಹ ಅಲ್ಲಿ ಇರುತ್ತೆ. ಇನ್ನು ರಾಹುವಿನ ವಿಚಾರ ಗಮನಿಸಿದಾಗ ರಾಹು ಸಹ ನಿಮಗೆ ಪೂರಕವಾಗಿರುವಂಥದ್ದು. ಕರ್ಮಸ್ಥನಾಗಿ ರಾಹು ನಿಮಗೆ ಈ ತಿಂಗಳ ಪೂರ್ತಿ ಅಲ್ಲದೆ ಮುಂದಿನ ಈ ವರ್ಷದವರೆಗೂ ಸಹ ನಿಮಗೆ ರಾಹುವಿನ ಬೆಂಬಲ ಇದ್ದಿರುತ್ತೆ. ಹಾಗಾಗಿ ಅಪರೂಪಕ್ಕೆ ಸಿಗುವಂತಹ ಘಟನೆಗಳು ಅಂದರೆ ರಾಹು ಕೇತುಗಳು ನಿಮಗೆ ಕೇವಲ
ಓಕೆ, ಒಂದು 4 ರಾಶಿಗಳಿಗೆ ಅವರೊಂದು ಉತ್ತಮ ಫಲ ಬರುತ್ತೆ. ಅಂಥ 4 ರಾಶಿಗಳು ನಿಮ್ಮ ಒಂದು 3 ರಾಶಿಗಳಿಗೆ ಮಂಗಳನ್ನು ಕೊಡ್ತಾರೆ. ಅಂಥ 3 ರಾಶಿಗಳು ನಿಮ್ಮದು ಒಂದಾಗಿರುತ್ತೆ. ಸೂರ್ಯನ ಬೆಂಬಲ ಸಿಗೋದು ಕೇವಲ 4 ರಾಶಿಗಳಿಗೆ, ಅಂಥ ರಾಶಿಗಳು ನಿಮ್ಮ ರಾಶಿ ಒಂದಾಗಿ. ಹಾಗಾಗಿ ಅಪರೂಪಕ್ಕೆ ಶುಭ ಕೊಡುವಂಥ ಗ್ರಹಗಳ ಪಟ್ಟಿಯಲ್ಲಿ ನಿಮ್ಮ ರಾಶಿಯು ಸಹ ಸಿಗಿರೋದು ಕಾರಣ ಅಕ್ಟೋಬರ್ನಲ್ಲಿ ಅನೇಕ ನಿಮ್ಮ ಒಂದು ಅನಿರೀಕ್ಷಿತವಾದ ಶುಭ ಫಲಗಳು ನಿರ್ವಹಿಸಿವೆ. ರಾಹು ಸಹ ನಿಮಗೆ ಪೂರಕವಾಗಿರೋದು ಒಂದು ವರದಾನವಾಗಿರುತ್ತೆ. ಇನ್ನು ಕೇತುವಿನ ವಿಚಾರ ಗಮನಿಸಿದಾಗ ಕೇತು ನಿಮಗೆ ಅಷ್ಟೊಂದು ಪೂರಕವಾಗಿರುವುದಿಲ್ಲ. ಆತನಿಂದ ಸಣ್ಣ ಪುಟ್ಟ ಅಡ್ಡ ಪರಿಣಾಮಗಳು ನಿಮಗೆ ಬರ್ಬೋದಾಗಿದೆ. ಸಣ್ಣ ಪುಟ್ಟ ಅಡ್ಡ ಪರಿಣಾಮಗಳು ಅಂದರೆ ಕೆಲವೊಮ್ಮೆ ಮನಸ್ಸಿನಲ್ಲಿ ನಿಮಗೆ ಒಂಟಿತನ ಮೂಡುವಂಥದ್ದು, ಖಿನ್ನತೆ ಮೂಡುವಂಥದ್ದು, ಜೊತೆಗೆ ಯಾವುದೇ ರೀತಿಯ ನಿಮಗೆ ಇತರ ಜೊತೆಗೆ ಮಾತಿನ ಕಲಹ ಬರುವಂಥದ್ದು, ಅಥವಾ ನಿಮ್ಮ ವೃತ್ತಿ ಜಾಗದಲ್ಲೋ ಉದ್ಯೋಗ ಜಾಗದಲ್ಲೋ ಅಥವಾ ಸಾರ್ವಜನಿಕ ಸಮಯದಲ್ಲೋ ಸಣ್ಣ ಪುಟ್ಟ ಒಂದು ಇರುಸು ಮುರುಸಿನ ಘಟನೆ, ಮನಸ್ಸಿಗೆ ಬೇಜಾರಾಗುವಂಥ ಘಟನೆಗಳು ಮಧ್ಯೆ ಕೇತುವಿನ ಒಂದು ಅಡ್ಡ ಪರಿಣಾಮದಿಂದ ನಮಗೆ ಜರಗಬಹುದು. ಹೊರತು ಅದರಿಂದ ಗಂಭೀರವಾದ ತೊಂದರೆಗಳೇನಿರೋದಿಲ್ಲ, ಅಥವಾ ಆರೋಗ್ಯ, ಹಣಕಾಸು ಅಥವಾ ವೈಯಕ್ತಿಕ ಜೀವನಕ್ಕೆ ಸಂಬಂಧ ಏನೋ ರೀತಿಯ ಗಂಭೀರವಾದ ಅಡ್ಡ ಪರಿಣಾಮಗಳನ್ನು, ಸಣ್ಣ ಪುಟ್ಟ ಅಡ್ಡ ಪರಿಣಾಮಗಳು ಸ್ವಲ್ಪ ಮಟ್ಟಿಗೆ ಕೇತುವಿನಿಂದ ಬರ್ಬೋದು. ಜೊತೆಗೆ ಆರಂಭದಲ್ಲಿ ಸ್ವಲ್ಪ ಸೂರ್ಯನ ಬೆಂಬಲದ ಕೊರತೆ ನಿಮಗೆ ಕಾಣ್ಬೋದು. ಅದರ ಹೊರತು ನಿಮಗೆ ಇತರ ಎಲ್ಲ 8 ಗ್ರಹಗಳ ಒಂದು ವಿಶೇಷವಾದ ಒಲವು ಸಿಗುವಂಥ ಒಂದು ಅಪೂರ್ವವಾದ ಅವಕಾಶ ಅಕ್ಟೋಬರ್ನಲ್ಲಿ ಬಂದಿರೋ ಕಾರಣ ಸೂರ್ಯನಿಂದ ರಾಹು ಕೇತುಗಳವರೆಗೂ ಅನೇಕ ರೀತಿಯ ಶುಭಫಲಗಳು ನಿಮಗೆ ಈ ತಿಂಗಳಲ್ಲಿ ಸಿದ್ಧಿಯಾಗಲಿವೆ. ಇವೆಲ್ಲವೂ ಈ 8 ಗ್ರಹಗಳ ವಿಚಾರ. ಈಗ 9ನೇದಾಗಿ ಕ್ಷಿಪ್ರಾಚಾರಿಯಾದ ಚಂದ್ರನ ಬೆಂಬಲ ನಿಮಗೆ ಹೇಗೆ ಇದೆ ಅನ್ನು ಗಮನಿಸಿದರೆ, ಚಂದ್ರನ ಬೆಂಬಲ ಸಹ ನಿಮಗೆ ಮಧ್ಯೆ ಮಧ್ಯೆ ಸಿಗ್ತಾ ಇರುತ್ತೆ. ಕೆಲವೊಂದು ದಿನಗಳಲ್ಲಿ ಸ್ವಲ್ಪ ಚಂದ್ರನ ಬೆಂಬಲದ ಕೊರತೆ ಇರುತ್ತೆ, ಹೊರತು ಚಂದ್ರನಿಂದ ನಿಮಗೆ ಯಾವುದೇ ರೀತಿಯ ಹೆಚ್ಚಿನ ಗಂಭೀರ ಅಡ್ಡ ಪರಿಣಾಮಗಳು ಇರೋದಿಲ್ಲ. ಆರಂಭದ ದಿನ ಅಕ್ಟೋಬರ್ 1 ನಿಮಗೆ ಚಂದ್ರನ ಬೆಂಬಲ ಅಷ್ಟೊಂದು ಇರೋದಿಲ್ಲ. ಅಲ್ಲಿ ಸ್ವಲ್ಪ ಮಾತಿನ ಚಕಮಕಿ, ಕಲಹಗಳು, ವಾಗ್ವಾದಗಳು ಆಗುವಂಥದ್ದು, ತಂದೆ ಮಕ್ಕಳ ಕಲಹ, ತಾಯಿ ಮಕ್ಕಳ ಕಲಹ ಅಥವಾ ಇನ್ನಿತರ ಹಿರಿಯರ ಜೊತೆಗೆ ನಿಮಗೆ ವಾಗ್ವಾದಗಳು ಕೆಲಸದ ಜಾಗದಲ್ಲಿ, ವೃತ್ತಿ ಜಾಗದಲ್ಲೂ ಆಗ್ಬೋದು. ಸೀನಿಯರ್ಗಳ ಜೊತೆಗೆ ನಿಮಗೆ ಭಿನ್ನಾಭಿಪ್ರಾಯಗಳು ಅಕ್ಟೋಬರ್ 1ರಂದು ಬರುತ್ತೆ. ಇನ್ನು 2, 3ರಲ್ಲಿ ಸ್ವಲ್ಪ ಹಣಕಾಸಿನ ಖರ್ಚಿನ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕು. ಅನಿರೀಕ್ಷಿತ ಖರ್ಚುಗಳು, ಅನಪೇಕ್ಷಿತ ಖರ್ಚುಗಳು ಬರ್ಬೋದು. ಜೊತೆಗೆ ಯಾವುದೇ ರೀತಿಯ ಕೊಡುಕೊಳ್ಳಬೇಕೆ, ಪರ್ಚೇಸ್ ಮಾಡುವಾಗ ಸ್ವಲ್ಪ ತುಂಬ ಒಂದು ಮುನ್ನೆಚ್ಚರಿಕೆ ಬೇಕಿತ್ತು. ಅದರಲ್ಲಿ ನಿಮಗೆ ನಿಮ್ಮದೇ ತಪ್ಪಿನಿಂದ ಅಪಮೌಲ್ಯ ಅಂದರೆ ಕಡಿಮೆ ಮೊತ್ತದ ಒಂದು ವಸ್ತುವಿಗೆ ಹೆಚ್ಚಿನ ಮೌಲ್ಯ ಇರುವಂಥದ್ದು ಅಥವಾ ಸ್ವಯಂಕೃತ ಅಪರಾಧದಿಂದ ಹಣವನ್ನು ನೀವು ಕಳೆದುಕೊಳ್ಳುವಂಥದ್ದೆಲ್ಲ ಸಾಧ್ಯತೆ ಬರುತ್ತೆ 2, 3ರಲ್ಲಿ. ಆ ಬಳಿಕ 4, 5 ನಿಮ್ಮ ಪಾಲಿಗೆ ಉತ್ತಮ ದಿನ. ಅಲ್ಲಿ ನಿಮ್ಮ ಒಂದು ಕರ್ಮಸ್ಥಾನದೊಳಗೆ ಬರುವಂತಹ ಚಂದ್ರನು ಲಾಭವನ್ನು, ಜಯವನ್ನು, ಸುಖವನ್ನು ಕೊಂಡಿದ್ದಾನೆ. ಕಾರ್ಯ ಸಿದ್ಧಿ ಆಗುತ್ತೆ. ಯಾವುದೇ ಪ್ರಯತ್ನದಲ್ಲಿ ಸಫಲತೆ ಇದೆ. ಜೊತೆಗೆ ಅನೇಕ ರೀತಿಯ ನಿಮಗೆ ಜನರ ಸಹಕಾರಗಳು ಸಿಗುವುದಾಗಲಿ ಅಥವಾ ನಿಮ್ಮ ಒಂದು ಬಂಧು ಮಿತ್ರರ ಸಹಕಾರಗಳು ಸಿಗುವಂಥದ್ದು 4, 5ರಲ್ಲಿ ಕಂಡುಬರುತ್ತೆ. ವಿಶೇಷವಾದ ಶುಭಫಲಗಳು, ಇಷ್ಟಾರ್ಥ ಸಿದ್ಧಿ ಆಗುವಂಥ ಅವಕಾಶ. ಇನ್ನು 6, 7 ಅಕ್ಟೋಬರ್ 6, 7 ಅತ್ಯಂತ ಶುಭಫಲ. ನಿಮಗೆ ಲಾಭ ಸ್ಥಾನದಲ್ಲಿ ಬರುವಂಥ ಚಂದ್ರ, ನಿಮ್ಮ ರಾಶಿಗೆ ಲಾಭದಲ್ಲಿರುವಂತಹ ಚಂದ್ರನು ಅನೇಕ ರೀತಿಯ ಖುಷಿ ಕೊಡುವಂತಹ ಘಟನೆಗಳಿಗೆ, ಜೊತೆಗೆ ಅನೇಕ ರೀತಿಯ ಮನಸ್ಸಿನ ಇಷ್ಟಾರ್ಥಗಳು ಕೈಗೂಡುವಂತಹ ಘಟನೆಗಳಿಗೆ, ಜೊತೆಗೆ ಸಾಮಾಜಿಕ ಅಥವಾ ಧಾರ್ಮಿಕವಾದ ಸ್ಥಳಗಳ ಸಂದರ್ಶನ ಮಾಡುವಂಥದ್ದು, ಜೊತೆಗೆ ಗುರು ಹಿರಿಯರ ಆಶೀರ್ವಾದ ಪಡೆಯುವಂಥ ಅವಕಾಶ, ಶುಭ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವಂಥ ಅವಕಾಶ, ದೂರ ಪ್ರಯಾಣ ಮಾಡುವಂಥ ಅವಕಾಶ, ಅದೇ ರೀತಿ ವ್ಯಾಪಾರ, ವೃತ್ತಿ, ಉದ್ಯೋಗ, ಶಿಕ್ಷಣದಲ್ಲಿ ಅನಿರೀಕ್ಷಿತವಾದ ಪ್ರಗತಿ ಅಥವಾ ಅನೇಕ ರೀತಿಯ ಬಹುಮಾನ, ಉಡುಗೊರೆಗಳೆಲ್ಲ ಸಿಗುವಂಥ ಅವಕಾಶ ಬರುತ್ತೆ. 6, 7 ಅತ್ಯಂತ ಶುಭಫಲವನ್ನು ನಿರೀಕ್ಷೆ ಮಾಡ್ಬೋದು. ಆ ಬಳಿಕ 8, 9ರಲ್ಲಿ ಚಂದ್ರನ ಬೆಂಬಲ ಸ್ವಲ್ಪ ಕೊರತೆ ಬರುತ್ತೆ. ಅಲ್ಲಿ ನಿಮಗೆ ಕೆಲವೊಂದು ವಿಚಾರದಲ್ಲಿ ಸ್ವಲ್ಪ ವೈಮನಸ್ಯಗಳು, ಭಿನ್ನಾಭಿಪ್ರಾಯಗಳು ಬರುವಂಥದ್ದು, ಹಣಕಾಸಿನ ಖರ್ಚು ಹೆಚ್ಚಳ ಆಗುವಂಥದ್ದು, ಮನಸ್ಸಿಗೆ ಸ್ವಲ್ಪ ಕಿರಿಕಿರಿ ಆಗುವಂತಹ ಘಟನೆಗಳು ಮನೆಯಲ್ಲಿಯೂ ವೃತ್ತಿ ಜಾಗದಲ್ಲೂ ಜರಗಬಹುದು 8, 9ರಲ್ಲಿ. 10, 11 ಮತ್ತೊಮ್ಮೆ ನಿಮಗೆ ಉತ್ತಮವಾದ ಫಲ ಚಂದ್ರನು ಕೊಡ್ತಾ ಇದ್ದಾನೆ. ನಿಮ್ಮ ಜನ್ಮರಾಶಿಗೆ ಬಂದಂತಹ ಚಂದ್ರನು ಲಾಭವನ್ನು, ಆರೋಗ್ಯವನ್ನು, ಜಯವನ್ನು, ಸುಖವನ್ನು ಕೊಡ್ತಾನೆ. ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗಲಿವೆ. ವೃತ್ತಿ, ವ್ಯಾಪಾರ, ಉದ್ಯೋಗ, ಶಿಕ್ಷಣದಲ್ಲಿ ಸ್ಥಿರತೆಗಳು, ಭದ್ರತೆಗಳು ಖಂಡಿತ ಬರ್ತವೆ. ಆ ಬಳಿಕ 12, 13 ಸ್ವಲ್ಪ ಮಿಶ್ರ ಫಲಗಳ ಸೂಚನೆ. 12, 13ರಲ್ಲಿ ಸ್ವಲ್ಪ ಹಣಕಾಸಿನ ಕೊರತೆ ಎದುರಾಗ್ಬೋದು, ಮಾತಿನ ಚಕಮಕಿಗಳು ಎದುರಾಗ್ಬೋದು. ಜೊತೆಗೆ ಮಿತ್ರರಲ್ಲಿ, ಬಂಧುಗಳು ಏನಾದರೂ ಭಿನ್ನಾಭಿಪ್ರಾಯಗಳು 12, 13ರಲ್ಲಿ ತೊರೆದಿರ್ಬೋದು. ಆ ಬಳಿಕ 14, 15, 16 3 ದಿನಗಳು ನಿಮಗೆ ಉತ್ತಮ ಫಲಗಳು ನಿರೀಕ್ಷೆ ಇರುತ್ತೆ. 14, 15, 16ರಲ್ಲಿ ಲಾಭ, ಸುಖ, ಜಯ ಇದೆ. ಪ್ರಯತ್ನಗಳಲ್ಲಿ ಸಫಲತೆ ಕಂಡುಬರುತ್ತೆ. ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸಗಳು ಮತ್ತು ಅದೆಲ್ಲ ನಿಮಗೆ ಕ್ಷಿಪ್ರವಾಗಿ ಆಗಲಿವೆ. ವ್ಯಾಪಾರ, ಉದ್ಯೋಗದಲ್ಲಿ ಸಹ ಹೆಚ್ಚಿನ ಒಂದು ಪರಿಣಾಮದಲ್ಲಿ ಲಾಭ, ಆದಾಯ ಬರಲಿವೆ. ಮನಸ್ಸಿಗೆ ಖುಷಿ ಕೊಡುವಂಥ ಘಟನೆಗಳು ಆಗಲಿವೆ 14, 15, 16ರಲ್ಲಿ. 17, 18 ಮಿಶ್ರ ಫಲಗಳ ಸೂಚನೆ. ಹೆಚ್ಚೇನು ನಿಮಗೆ ಚಂದ್ರನ ಬೆಂಬಲ ಇರುವುದಿಲ್ಲ. ಅಲ್ಲಿ ಕಲಹ, ವಾಗ್ವಾದಗಳು ಹೆಚ್ಚಳ ಆಗುವಂಥದ್ದು, ಮಾತಿನ ಚಕಮಕಿ ಹೆಚ್ಚಳ ಆಗುವಂಥದ್ದು, ಮತ್ತು ವಿದ್ಯಾರ್ಥಿಗಳಿಗೆ ಹಾಗೂ ಯುವಕರಿಗೆ ಸಹ ಏನಾದರೂ ಒಂದು ಅಡೆತಡೆಗಳು ಅದು ಎದುರಾಗ್ಬೋದು. ಮನೆಯಲ್ಲಿ ತಂದೆ ತಾಯಿಗಳ ಜೊತೆಗೋ ಅಥವಾ ಗುರು ಹಿರಿಯರ ಜೊತೆಗೋ ವಾಗ್ವಾದಗಳು ವಿದ್ಯಾರ್ಥಿ ಮತ್ತು ಯುವಕರಿಗೆ ಕಂಡು ಬರ್ಬೋದು. ಇನ್ನು 19, 20 ಸಾಮಾನ್ಯ ದಿನದಂದು ಕಂಡುಬರುತ್ತೆ. ಹೆಚ್ಚಿನ ಚಂದ್ರನ ಬೆಂಬಲ ಇರುವುದಿಲ್ಲ. ಇಲ್ಲಿನೂ ಹಾಗೆ ನಿಮಗೆ ಯಾವುದೇ ರೀತಿಯ ಸರ್ಕಾರ ಅಥವಾ ಯಾವುದೇ ಸರ್ಕಾರಿ ಇಲಾಖೆ ಸಂಬಂಧಿತ ನೋಟಿಸ್ಗಳು, ಕಾನೂನು ನೋಟಿಸ್ಗಳು ಬರ್ಬೋದು ಅಥವಾ ಬ್ಯಾಂಕಿನ ನೋಟಿಸ್ ಇತ್ಯಾದಿಗಳ ಬರುವಂಥದ್ದು, ಮನಸ್ಸಿಗೆ ಇರಿಸು ಮುರಿಸು ಆಗುವಂಥ ಘಟನೆ ಅಥವಾ ಸಾರ್ವಜನಿಕ ಸಂಬಂಧದಲ್ಲಿ ನಿಮಗೆ ಅವಮಾನಕರ ಆಗುವಂಥ ಘಟನೆಗಳು ಜರಗಬಹುದು 19, 20ರಲ್ಲಿ. ಆ ಬಳಿಕ ನಿರಂತರ 3 ದಿನಗಳು 21, 22, 23 ನಿರಂತರವಾಗಿ 3 ದಿನಗಳು ಚಂದ್ರನ ಬೆಂಬಲ ನಿಮಗೆ ಅಪೂರ್ವವಾಗಿರುತ್ತೆ.
ಅಲ್ಲಿ ಷಷ್ಠದಲ್ಲಿರುವಂಥ ಚಂದ್ರನು ನಿಮಗೆ ಜಯವನ್ನು, ಲಾಭವನ್ನು, ಸುಖವನ್ನು ಕೊಡ್ತಾನೆ. ಇಷ್ಟಾರ್ಥ ಸಿದ್ಧಿ ಆಗಲಿವೆ. ಉದ್ಯೋಗದಲ್ಲಿ ನಿಮಗೆ ಹೆಚ್ಚಿನ ಒಂದು ಕಡೆಗೆ ಬಡ್ತಿ, ಪ್ರಮೋಷನ್ ಸಿಗ್ಬೋದು. ಹಣಕಾಸಿನ ಅರಿವು ಭಾಳ ಚೆನ್ನಾಗಿರುತ್ತೆ. ಆರೋಗ್ಯ ಸುಧಾರಣೆ ಚೆನ್ನಾಗಿರುತ್ತೆ. ಅಂದುಕೊಂಡಂಥ ಕೆಲಸ ಕಾರ್ಯಗಳು ಸಮಯಕ್ಕೆ ಸರಿಯಾಗಿ ಕ್ಷಿಪ್ರವಾಗಿ ಆಗುವಂಥ ಘಟನೆಗಳು 21, 22, 23ರಲ್ಲಿ ಆಗುತ್ತವೆ. ಹಣಕಾಸಿಗೆ ಯಾವುದೇ ಕೊರತೆ ಇರೋದಿಲ್ಲ. ದೀರ್ಘಕಾಲದ ಪೆಂಡಿಂಗ್ ಇದ್ದ ಹಣಕಾಸು ನಿಮಗೆ ಕೈ ಸೇರುವಂತಹ ಘಟನೆ ಆಗುತ್ತೆ. ಆಮೇಲೆ 24, 25 ನಿಮ್ಮ ಪಾಲಿಗೆ ಉತ್ತಮ ದಿನ. 24, 25ರಲ್ಲಿ ಅನೇಕ ರೀತಿಯ ಸುಖ, ಶಾಂತಿ, ನೆಮ್ಮದಿಯ ಘಟನೆಗಳು, ವ್ಯಾಪಾರದಲ್ಲಿ ಅಭಿವೃದ್ಧಿ, ವೈವಾಹಿಕ ಜೀವನದಲ್ಲಿ ನಿಮಗೆ ಬಹಳಷ್ಟು ಸಂತೋಷ. ಜೊತೆಗೆ ಯಾವುದೇ ಪ್ರಯತ್ನಗಳಲ್ಲಿ ಸಫಲತೆಯಿಂದ ಸಕ್ಸಸ್ ರೇಟ್ಗಳು ಭಾಳ ಚೆನ್ನಾಗಿರುತ್ತೆ. ದೂರ ಪ್ರಯಾಣ ಹೋಗುವಂಥ ಅವಕಾಶ ಕೆಲವರಿಗೆ ಒದಗಿ ಬರುತ್ತೆ. 26, 27, 28 3 ದಿನಗಳಲ್ಲಿ ಚಂದ್ರನ ಬೆಂಬಲ ನಿಮಗೆ ಅಷ್ಟೇ ಇರೋದಿಲ್ಲ. ಅಷ್ಟಮದ ಚಂದ್ರನಿರುವ ಕಾರಣ ಕಲಹ ಆಗ್ಬೋದು, ಆರೋಗ್ಯ ಸಮಸ್ಯೆಗಳು ಬರ್ಬೋದು. ಈ ಹಿಂದೆ ಕಾಡಿದ್ದ ಯಾವುದೇ ಒಂದು ಸಮಸ್ಯೆಗಳು, ಉದಾಹರಣೆಗೆ ಅಜೀರ್ಣ, ಹೊಟ್ಟೆ ನೋವು, ಬೆನ್ನು ನೋವು, ಶೀತ, ನೆಗಡಿ, ಜ್ವರ ಇತ್ಯಾದಿ ಸಣ್ಣ ಪುಟ್ಟ ಸಮಸ್ಯೆಗಳು ಕೆಲವು ಥರ ಬರ್ಬೋದು. ಅಥವಾ ಹಿಂದೆ ಕಾಡಿದ್ದ ಯಾವುದೇ ಅನಾರೋಗ್ಯಗಳಿಗೆ ಮತ್ತೊಮ್ಮೆ ಕಾಣಿಸಿಕೊಳ್ಳುವಂಥ ಸಾಧ್ಯತೆ. ಹಾಗಾಗಿ 26, 27, 28ರಲ್ಲಿ ವಿಶೇಷವಾಗಿ ಆರೋಗ್ಯದ ಕಾಳಜಿ, ಹಣಕಾಸಿನ ಕಾಳಜಿ ವಹಿಸಬೇಕು. ಯಾವುದೇ ರೀತಿಯ ಆತುರ ನಿರ್ಧಾರ ಬೇಡ. ಜೊತೆಗೆ ಆರೋಗ್ಯದ ಒಂದು ವಿಚಾರವಾಗಿ ಯಾವುದೇ ನೆಗ್ಲಿಜೆನ್ಸನ್ನು, ನಗಣ್ಯವನ್ನು ಮಾಡಬಾರದು. ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹೆಜ್ಜಬೇಕು 26, 27, 28ರಲ್ಲಿ. 29, 30 ಹಾಗೆ ಸಾಮಾನ್ಯ ದಿನದಂದು ಕಂಡುಬರುತ್ತೆ. ಹಣಕಾಸಿನ ಖರ್ಚು ಹೆಚ್ಚಳಾಗುತ್ತೆ. ಯಾವುದೇ ರೀತಿಯ ನಿಮಗೆ ನಿರೀಕ್ಷಿತ, ಅನಿರೀಕ್ಷಿತ ಹಣಗಳು ಬರೋದಿಲ್ಲ, ಅಥವಾ ಅನಿರೀಕ್ಷಿತ ಖರ್ಚುಗಳೇ ಬರ್ಬೋದು. ಹಾಗೆ ಹಣದ ಬಗ್ಗೆ ಸ್ವಲ್ಪ ಎಚ್ಚರವನ್ನು ಗಮನಿಸಬೇಕು. ಜೊತೆಗೆ ಯಾವುದೇ ರೀತಿಯ ಪಾವತಿ, ಪೇಮೆಂಟ್ಗಳ ಬಗ್ಗೆ ಸಹ ಮುನ್ನೆಚ್ಚರಿಕೆಯನ್ನು ಗಮನಿಸಬೇಕಾಗುತ್ತೆ 29, 30ರಲ್ಲಿ. ಕೊನೆಯ ದಿನ 31 ನಿಮ್ಮ ಪಾಲಿಗೆ ಉತ್ತಮ ದಿನ. ಅಕ್ಟೋಬರ್ 31 ಕೊನೆಯ ದಿನದಲ್ಲಿ ವಿಶೇಷವಾಗಿ ಕರ್ಮಸ್ಥನಾದ ಚಂದ್ರನು ಮತ್ತೊಮ್ಮೆ ನಿಮಗೆ ಲಾಭವನ್ನು, ಜಯವನ್ನು, ಸುಖವನ್ನು ಕೊಡಲಿದ್ದಾನೆ. ವ್ಯಾಪಾರ, ವೃತ್ತಿ, ಉದ್ಯೋಗ, ಶಿಕ್ಷಣದಲ್ಲಿ ಪ್ರಗತಿ ಇದೆ. ಅಂದುಕೊಂಡ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗಲಿವೆ. ಮನಸ್ಸಿಗೆ ಖುಷಿಯಾಗುವಂಥ ಹಲವಾರು ಘಟನೆಗಳು ಮನೆಯಲ್ಲಿ ಜರುಗಲಿವೆ. ಕೊನೆಯ ದಿನದಲ್ಲಿ ಅನೇಕ ರೀತಿಯ ಚಂದ್ರನ ಬೆಂಬಲ ನಿಮಗೆ ಸಿಗಲಿದೆ. ಇವೆಲ್ಲವೂ ಈ ಅಕ್ಟೋಬರ್ ತಿಂಗಳಲ್ಲಿ ಚಂದ್ರನ ಬೆಂಬಲ ನಿಮಗೆ ಯಾವ ದಿನಗಳಲ್ಲಿದೆ, ಯಾವ ದಿನಗಳಲ್ಲಿ ನಿಮಗೆ ವೈರುಧ್ಯವಾದ ಚಂದ್ರನ ಪರಿಣಾಮಗಳು ಆಗ್ಬೋದು ಅನ್ನೋದ್ರ ಒಂದು ಸಂಕ್ಷಿಪ್ತವಾದ ವಿವರಣೆ. ಇದನ್ನು ಗಮನದಲ್ಲಿ ಇಟ್ಟುಕೊಳ್ಳುವಂಥದ್ದು. ಇನ್ನು ಈ ತಿಂಗಳಲ್ಲಿ ನೀವು ಗ್ರಹಗಳ ಬೆಂಬಲಕ್ಕೆ ಅನುಗುಣವಾಗಿ ಯಾವೆಲ್ಲ ಬಣ್ಣಗಳನ್ನು ಬಳಸ್ಬೋದು, ಯಾವೆಲ್ಲ ಸಂಖ್ಯೆಗಳನ್ನು ಬಳಸ್ಬೋದು ಅನ್ನೋದನ್ನು ಸಂಕ್ಷಿಪ್ತವಾಗಿ ಗಮನಿಸೋಣ. ಸೂರ್ಯನ ಬೆಂಬಲ ನಿಮಗೆ ಈ ಅಕ್ಟೋಬರ್ 17ರಿಂದ ಆರಂಭ ಆಗುತ್ತೆ. ಗಮನದಲ್ಲಿಟ್ಕೊಳ್ಳಿ, 17ರಿಂದ ಸೂರ್ಯ ನಿಮಗೆ ಪೂರಕವಾಗಿ ಬರ್ತಾನೆ. ಹಾಗಾಗಿ ಅಕ್ಟೋಬರ್ 17ರಿಂದ ನೀವು ತಿಂಗಳ ಕೊನೆಯವರೆಗೂ ಆರೆಂಜ್ ಅಥವಾ ಕೇಸರಿ ಬಣ್ಣ ಮತ್ತು ಸಂಖ್ಯೆ 1 ನಂಬರ್ 1 ಮತ್ತು ಆರೆಂಜ್ ಸಂಖ್ಯೆಯನ್ನು 17ರಿಂದ ಕೊನೆಯವರೆಗೂ ಬಳಸ್ಕೋಬೋದು. ಇನ್ನು ಗ್ರೀನ್ ಅಥವಾ ಹಸಿರು ಬಣ್ಣ ಬುಧನ ಸಂಕೇತ. ಗ್ರೀನ್ ಅಥವಾ ಹಸಿರು ಬಣ್ಣ ಮತ್ತು ಸಂಖ್ಯೆ 5 ಇದನ್ನು ನೀವು ತಿಂಗಳ 23ರವರೆಗೂ ಬಳಸ್ಕೋಬೋದು. ಯಾಕಂದರೆ 23ರವರೆಗೂ ನಿಮಗೆ ಬುಧನ ಅನುಗ್ರಹ ಇರುತ್ತೆ. ಗ್ರೀನ್ ಅಥವಾ ಹಸಿರು ಬಣ್ಣ ಮತ್ತು ಸಂಖ್ಯೆ 5 ನಂಬರ್ 5 ನೀವು ಅಲ್ಲಿ ಬಳಸ್ಕೊಳ್ಳುವಂಥದ್ದು. ಇನ್ನು ಗುರುವಿನ ಬೆಂಬಲ ನಿಮಗೆ 18ರವರೆಗೆ ಇರುತ್ತೆ. ಗುರು ನಿಮಗೆ 18ರವರೆಗೂ ಪೂರಕವಾಗಿರ್ತಾನೆ. ಅಲ್ಲಿ 18ರ ಬಳಿಕ 18ರ ರಾತ್ರಿಯಿಂದ ಅದರಿಂದ ಒಂದು ಅತಿಚಾರ ಆಗುತ್ತೆ. ಹಾಗಾಗಿ ನಿಮಗೆ ಗುರುವಿನ ಬೆಂಬಲ ಇರುವಂಥ 18ರವರೆಗೂ ನೀವು ಎಲ್ಲೋ ಅಥವಾ ಹಳದಿ ಬಣ್ಣ ಮತ್ತು ಸಂಖ್ಯೆ 3 ಅಲ್ಲಿ 18ರವರೆಗೆ ಬಳಸ್ಕೊಳ್ಳುವಂಥದ್ದು. ಶುಕ್ರನು ನಿಮಗೆ ಮಾಸ ಪೂರ್ತಿ ಪೂರಕವಾಗಿರ್ತಾನೆ. ಅಂದರೆ ತಿಂಗಳ ಪೂರ್ತಿ ನಿಮಗೆ ಶುಕ್ರನ ಬೆಂಬಲ ಇರುವ ಕಾರಣ ಸಂಖ್ಯೆ 6 ಮತ್ತು ವೈಟ್ ಬಣ್ಣ ಮತ್ತು ಸಂಖ್ಯೆ 6 ನೀವು ತಿಂಗಳ ಪೂರ್ತಿ ಬಳಸ್ಕೊಳ್ಳೋದು. ಬಿಳಿ ಬಣ್ಣ ಮತ್ತು ನಂಬರ್ 6 ತಿಂಗಳ ಪೂರ್ತಿ ಬಳಸ್ಕೊಳ್ಳುವಂಥದ್ದು. ಇನ್ನು ಶನಿ ಮಹಾರಾಜರು ನಿಮಗೆ ಯಾವುದೇ ರೀತಿಯ ತೊಂದರೆಗಳನ್ನು ಕೊಡದೆ ಅವರೀಗ ವಕ್ರಗತಿಯಲ್ಲಿ ಇದ್ದಾಗಲೂ ಸಹ ನಿಮಗೆ ಲಾಭಸ್ಥರಾಗಿರೋ ಕಾರಣ ಅವರ ಒಂದು ಬಣ್ಣವಾದ ಆಕಾಶ ನೀಲಿ ಅಥವಾ ಬ್ಲೂ ಬಣ್ಣವನ್ನು ಬಳಸ್ಕೊಳ್ಳಿ. ಜೊತೆಗೆ ಸಂಖ್ಯೆ 8 ಸಹ ಬಳಸ್ಕೋಬೋದು. ರಾಹುವಿನ ಬೆಂಬಲ ನಿಮಗೆ ಮಾಸಪೂರ್ತಿ ಇರುತ್ತೆ. ರಾಹು ನಿಮಗೆ ಮಾಸಪೂರ್ತಿ ನಿಮಗೆ ಲಾಭದಾಯಕನು, ಸುಖದಾಯಕನಾಗಿರ್ತಾನೆ. ಹಾಗೆ ರಾಹುವಿನ ಸಂಕೇತವಾದ ಗ್ರೇ ಅಥವಾ ಬೂದು ಬಣ್ಣ ಮತ್ತು ಸಂಖ್ಯೆ 4 ನಂಬರ್ 4 ತಿಂಗಳ ಪೂರ್ತಿ ಬಳಸ್ಕೊಳ್ಳುವಂಥದ್ದು. ಇವೆಲ್ಲವೂ ಗ್ರಹಗಳಿಗೆ ಅನುಕೂಲವಾಗಿ ಬರುವಂಥ ಬಣ್ಣ ಮತ್ತು ಸಂಖ್ಯೆಗಳ ವಿಚಾರ. ಇನ್ನು ಚಂದ್ರನ ಬೆಂಬಲ ಇರುವಂಥ ಡೇಟ್ಗಳನ್ನು ಆಗಲೇ ಪ್ರತ್ಯೇಕವಾಗಿ ಹೇಳಿದ್ದೇನೆ. ಆ ಚಂದ್ರನ ಬೆಂಬಲ ಇರುವಂಥ ಸುಮಾರು 16 ದಿನಾಂಕಗಳು ನಿಮಗೆ ಅಲ್ಲಿ ಸ್ನೋ ಅಥವಾ ಹಿಮದ ಬಣ್ಣ ಮತ್ತು ಸಂಖ್ಯೆ 2 ನಂಬರ್ 2 ಚಂದ್ರನ ಬೆಂಬಲ ಇರುವಂಥ ಡೇಟ್ಗಳಲ್ಲಿ ಬಳಸ್ಕೊಳ್ಬೋದಾಗಿದೆ. ಇವೆಲ್ಲವೂ ಸಾಮಾನ್ಯವಾಗಿ ಈ ಅಕ್ಟೋಬರ್ನಲ್ಲಿ ವೃಷಭ ರಾಶಿಗೆ ಸಂಭವಿಸುವಂತಹ ನವಗ್ರಹಗಳ ಒಂದು ಆಶೀರ್ವಾದ ಹೇಗಿದೆ, ಅದರಲ್ಲಿ ನಿಮಗೆ ಹೆಚ್ಚಿನ ಪೂರಕವಾಗಿರುವಂಥ ಗ್ರಹಗಳು ಯಾವುದು, ಅಪರೂಪಕ್ಕೆ ಸಿಗುವಂಥ 7 ಗ್ರಹಗಳ ಅಥವಾ 8 ಗ್ರಹಗಳ ಬೆಂಬಲ ಹೇಗಿರುತ್ತೆ, ಅದನ್ನು ಹೇಗೆ ನೀವು ಸದುಪಯೋಗಪಡಿಸಿಕೊಳ್ಳುವಂಥದ್ದು, ಜೀವನದ ಅಪೂರ್ವದ ಅವಕಾಶವಾದಂಥ ಈ ಸಪ್ತಗ್ರಹಗಳ ಬೆಂಬಲವನ್ನು ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಜೊತೆಗೆ ಸಣ್ಣ ಪುಟ್ಟ ಏರುಪೇರುಗಳು, ಕೆಲವೊಮ್ಮೆ ನಿಮಗೆ ಬುಧನ ಬೆಂಬಲ ಕೊರತೆ ಆಗ್ಬೋದು ತಿಂಗಳ ಅಂತ್ಯ ಭಾಗದಲ್ಲಿ, ಕೆಲವೊಮ್ಮೆ ನಿಮಗೆ ಕೇತುವಿನ ಸಣ್ಣ ಪುಟ್ಟ ಅಡೆತಡೆಗಳು ಬರ್ಬೋದು, ಕೆಲವೊಮ್ಮೆ ನಿಮಗೆ ಸೂರ್ಯನು ಆರಂಭದಲ್ಲಿ ಸ್ವಲ್ಪ ಅಷ್ಟು ಪೂರಕವಾಗಿ ಇಲ್ಲದೇ ಇರ್ಬೋದು. ಇವೆಲ್ಲ ದೋಷ ನಿವಾರಣೆಗೆ ನೀವು ಆತಂಕ ಪಡೋದೇನಿಲ್ಲ. ನೀವು ನಿಮ್ಮ ಇಷ್ಟ ದೇವತನೋ, ಕುಲದೇವತನೋ ಅಥವಾ ಭಗವಾನ್ ಶಂಕರನೋ, ಗಣೇಶನೋ, ಹನುಮಾನೋ ಅಥವಾ ಈ ಅಮ್ಮನವರ ದೇವಿದೆ ಯಾವುದೇ ಶ್ಲೋಕ ಸ್ತೋತ್ರ ಭಕ್ತಿಗಳನ್ನು ಮಾಡ್ಬೋದು. ಅದೇ ರೀತಿ ನವಗ್ರಹಗಳ ಸ್ತೋತ್ರ, ನವಗ್ರಹಗಳ ಪೀಡಾ ಪರಿಹಾರ ಸ್ತೋತ್ರ ಮುಂತಾದವುಗಳನ್ನು ನೀವು ಪಠನೆ ಮಾಡ್ಬೋದು. ಅಥವಾ ಈ ಯಾವುದೇ ರೀತಿಯ ಹನುಮಾನ್ ಚಾಲಿಸಿದಂತಹ ಸ್ತೋತಿಗಳನ್ನು, ಇನ್ನಿತರ ಯಾವುದೇ ದೇವತಾ ಶ್ಲೋಕಗಳನ್ನು ನೀವು ಪಠನೆ ಮಾಡ್ಬೋದಾಗಿದೆ. ಹಾಗಾಗಿ ಈ ಅನೇಕ ರೀತಿಯ ಗ್ರಹಗಳ ನಿಮಗೆ ಅಪೂರ್ವವಾದ ಬೆಂಬಲ ಇರುತ್ತೆ. ಅಕ್ಟೋಬರ್ನ ಆಶ್ವೀಜ ಮತ್ತು ಕಾರ್ತಿಕ ಮಾಸದ ಒಂದು ವಿಶೇಷವಾದ ಈ ಸಮಯ ಪರ್ವಕಾಲದಲ್ಲಿ ನಿಮಗೆ ಅನೇಕ ರೀತಿಯ ಶುಭ ಘಟನೆಗಳು ಆಗುವಂಥದ್ದು, ಇದನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಎಲ್ಲ ವೃಷಭ ರಾಶಿಯವರಿಗೆ ಅಕ್ಟೋಬರ್ ತಿಂಗಳಲ್ಲಿ ಆಯುರಾರೋಗ್ಯ ಶುಭತೆ ಜಯಲಾಭಗಳು ಸಿದ್ಧಿಯಾಗಲಿ.
ಅಕ್ಟೋಬರ್ ತಿಂಗಳ ಮಿಥುನ ರಾಶಿಯ ಭವಿಷ್ಯವನ್ನೀಗ ಅವಲೋಕಿಸೋಣ. ಮಿಥುನ ರಾಶಿಗೆ ಅಕ್ಟೋಬರ್ ತಿಂಗಳು ಶುಭ ಫಲಗಳ ಒಂದು ಸೂಚನೆ ಇರುತ್ತೆ. ಈ ತಿಂಗಳ ವಾಕ್ಯದಲ್ಲಿ ನಿಮಗೆ ಗುರು ಶುಕ್ರರ ಆಶೀರ್ವಾದ, ಆಕಸ್ಮಿಕ ಧನಲಾಭದ ಯೋಗ ಅಂತೇಳಿ ಬಂದಿದೆ. ಹಾಗಾಗಿ ಇಲ್ಲಿ ಶುಭ ಗ್ರಹಗಳ ಒಂದು ಅಪರೂಪಕ್ಕೆ ಸಿಗುವಂಥ ಕೆಲವು ಆಶೀರ್ವಾದಗಳು ನಿಮಗೆ ಈ ತಿಂಗಳಲ್ಲಿ ಚೇತರಿಕೆಯನ್ನು ಕೊಡ್ತಾ ಇರ್ತವೆ. ಯಾಕಂದರೆ ದೀರ್ಘಕಾಲದಿಂದ ಗುರುಬಲದ ಕೊರತೆ, ಶನಿಯ ಒಂದು ನಮಗೆ ಪೂರಕವಾಗಿ ಇಲ್ಲದೇ ಇರುವಂಥದ್ದು, ರಾಹುವಿನ ಕಾಟ, ಮಧ್ಯಮ ಮಂಗಳರು ಮತ್ತು ಬುಧರು ಸಹ ಪೂರಕವಾಗಿ ಇಲ್ಲದೇ ಇರುವಂಥ ಘಟನೆ, ಇವೆಲ್ಲ ನಿಮಗೆ ಕಳೆದ ತಿಂಗಳಲ್ಲಿ ಸ್ವಲ್ಪ ಅನುಭವಕ್ಕೆ ಬಂದಿರ್ಬೋದು. ಆದರೆ ಇಲ್ಲಿ ಅಕ್ಟೋಬರ್ನಲ್ಲಿ ನಿಮಗೆ ಆಶಾದಾಯಕವಾದ ಫಲಿತಾಂಶಗಳು ಆಗುವಂಥದ್ದು, ಜೊತೆಗೆ ಅಲ್ಲಿ ಅಪರೂಪಕ್ಕೆ ಆಗುವಂಥ ಒಂದು ಗುರುವಿನ ಅತಿಚಾರದ ಪ್ರಭಾವ ಅದು ಈ ವರ್ಷದಲ್ಲಿ ಆಗ್ತಾ ಇರುವ ಕಾರಣ ನಿಮಗೆ ತಾತ್ಕಾಲಿಕವಾದ ಒಂದು ಗುರುವಿನ ಅನುಗ್ರಹ ಅಥವಾ ತಾತ್ಕಾಲಿಕವಾದ ಗುರುಬಲ ಬರುವಂಥ ಒಂದು ಅಪರೂಪದ ಘಟನೆ ಅಕ್ಟೋಬರ್ನಲ್ಲಿ ಸಂಭವಿಸುತ್ತೆ. ಹಾಗಾಗಿ ಅನೇಕ ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು. ಇನ್ನು ಆ ಗುರುವಿನ ಅತಿಚಾರದ ಪ್ರತ್ಯೇಕವಾದ ವಿವರವಾದ ವಿಡಿಯೋವನ್ನು ಈಗಾಗಲೇ ಪ್ರಸಾರ ಮಾಡಿದ್ದೇನೆ. ಅದರಲ್ಲಿ ಆ ಗುರುವಿನ ಅತಿಚಾರದಿಂದ ನಿಮ್ಮ ರಾಶಿಯ ಮೇಲೆ ಯಾವ ರೀತಿ ಉತ್ತಮ ಪರಿಣಾಮ ಆಗುತ್ತೆ, ಅದನ್ನು ಹೇಗೆ ಉಪಯೋಗ ಮಾಡಿಕೊಳ್ಳುವಂಥದ್ದು, ಜೊತೆಗೆ ಅದಕ್ಕೆ ಸಂಬಂಧಿತವಾದ ವಿಶ್ಲೇಷಣೆಯನ್ನು ಪ್ರತ್ಯೇಕವಾದ ವಿಡಿಯೋದಲ್ಲಿ ವೀಕ್ಷಣೆ ಮಾಡಿಕೊಂಡ್ರೆ ನಿಮಗೆ ಅದರ ಒಂದು ಮಾಹಿತಿ ಸಿಗುತ್ತೆ. ಈಗ ನಾವು ಒಂದೊಂದಾಗಿ ಈ ಅಕ್ಟೋಬರ್ ತಿಂಗಳಲ್ಲಿ ನಿಮಗೆ ಸೂರ್ಯನಿಂದ ಆರಂಭಿಸಿ ಯಾವೆಲ್ಲ ಗ್ರಹಗಳು ಯಾವ ರೀತಿ ಪೂರಕವಾಗಿದ್ದಾವೆ, ಯಾವ ಗ್ರಹಗಳು ವಿರುದ್ಧವಾಗಿದ್ದಾವೆ, ಯಾವರಿಂದ ಮಿಶ್ರ ಫಲಗಳು ಬರ್ಬೋದು ಅನ್ನೋದರ ಒಂದು ಸಂಕ್ಷಿಪ್ತವಾದ ವಿಶ್ಲೇಷಣೆಯನ್ನು ಈಗ ಗಮನಿಸೋಣ. ಆರಂಭದ ಸೂರ್ಯನ ವಿಚಾರ ಗಮನಿಸಿದರೆ ನಿಮಗೆ ಸೂರ್ಯನಿಂದ ಆರಂಭದಿಂದ ಆಗಲಿ ಅಥವಾ ಮಧ್ಯದಿಂದಾಗಲಿ ಯಾವುದೇ ರೀತಿಯ ಹೆಚ್ಚಿನ ಉತ್ತಮ ಫಲಗಳ ನಿರೀಕ್ಷೆ ಇರೋದಿಲ್ಲ. ಅಲ್ಲಿ ಕನ್ಯಾ ರಾಶಿಯಲ್ಲಿರುವಾಗ ನಿಮ್ಮ ರಾಶಿಗೆ ಚತುರ್ಥ ಅಥವಾ 4ರ ಸ್ಥಾನ, ಮುಂದೆ 17ಕ್ಕೆ ಸೂರ್ಯನ ಪರಿವರ್ತನೆಯಲ್ಲಿ ತುಲಾ ರಾಶಿಗೆ ಆಗುತ್ತೆ. ಆವಾಗ ನಿಮಗೆ ಪಂಚಮ ಸ್ಥಾನ, 2 ಸ್ಥಾನಗಳು ನಿಮಗೆ ಸೂರ್ಯನಿಂದ ಹೆಚ್ಚಿನ ಬೆಂಬಲವನ್ನು ಸಿಗೋದಿಲ್ಲ. ಅಲ್ಲಿ ಕೆಲವೊಮ್ಮೆ ನಿಮಗೆ ಸಣ್ಣ ಪುಟ್ಟ ಒಂದು ಬಂಧು ಮಿತ್ರರ ಕಲಹ, ತಂದೆ ಮಕ್ಕಳ ಕಲಹ, ಕಿರಿಯರ ಜೊತೆಗೆ ವಾಗ್ವಾದಗಳಾಗುತ್ತೆ. ಹಾಗೆ ಅಕ್ಟೋಬರ್ ತಿಂಗಳಲ್ಲಿ ನೀವು ಯಾವುದೇ ರೀತಿಯ ಮಾತಿನ ಕಲಹ, ವಾಗ್ವಾದದ ಬಗ್ಗೆ ಎಚ್ಚರ. ನಿಮ್ಮದೇ ಸೋದರ ಇರ್ಬೋದು, ತಮ್ಮ ತಂಗಿ ಇರ್ಬೋದು, ಅಥವಾ ನಿಮ್ಮ ಕಿರಿಯ ಸಹೋದ್ಯೋಗಿಗಳು ಜೂನಿಯರ್ಸ್ಗಳು ಇರ್ತಾರೆ, ಅವರ ಜೊತೆಗೆ ಬಾಂಧವ್ಯವನ್ನು ಚೆನ್ನಾಗಿ ಇಟ್ಕೋಬೇಕಾಗುತ್ತೆ. ಯಾಕಂದರೆ ಅವರಲ್ಲಿ ನಿಮಗೆ ಏನಾದರೂ ಭಿನ್ನಾಭಿಪ್ರಾಯಗಳು ಬರೋದಾಗಲಿ ಅಥವಾ ಅವರ ಒಂದು ಸಣ್ಣ ಪುಟ್ಟ ಯಾವುದೇ ರೀತಿಯ ಒಂದು ಬೇಡಿಕೆ ಅಥವಾ ಅವರ ಒಂದು ಮಾತುಗಳು ನಿಮಗೆ ಮನಸ್ಸಿಗೆ ತುಂಬ ಒಂದು ನೋವಾಗುವಂಥದ್ದು ಮುಂತಾದನ್ನೆಲ್ಲ ಸಾಧ್ಯತೆ ಬರುತ್ತೆ. ಹಾಗಾಗಿ ಅಂಥ ಒಂದು ವಾಗ್ವಾದ ಅಥವಾ ಭಿನ್ನಾಭಿಪ್ರಾಯಗಳಿಗೆ ಅವಕಾಶವನ್ನು ಕೊಡದೆ ನಿಮ್ಮ ಕಿರಿಯರ ಜೊತೆಗೆ, ಬಂಧುಗಳ ಜೊತೆಗೆ, ಮಿತ್ರರ ಜೊತೆಗೆ ಸ್ವಲ್ಪ ಉತ್ತಮ ಬಾಂಧವ್ಯವನ್ನು ಇಟ್ಕೋಬೇಕಾಗತ್ತೆ. ಸೂರ್ಯನು ನಿಮಗೆ ತಿಂಗಳ ಪೂರ್ತಿಯಾಗಿ ಅಷ್ಟೊಂದು ಪೂರಕವಾಗಿ ಇಲ್ಲದಿರೋ ಕಾರಣ ಇಂತಹ ಒಂದು ವಾಗ್ವಾದ, ಕಲಹ, ವೈಮನಸ್ಯಗಳಿಗೆ ಸಾಕ್ಷಿ ಆಗ್ಬೋದು. ವಿಶೇಷವಾಗಿ ನಿಮಗಿಂತ ಕಿರಿಯರಲ್ಲಿ ಸ್ವಲ್ಪ ಮುಂತಾದ ನೀವು ತಾಳ್ಮೆಯನ್ನು ವಹಿಸಿ ಸ್ವಲ್ಪ ಅವರನ್ನು ವರ್ತನೆ ಮಾಡಬೇಕಾಗತ್ತೆ. ಅತಿರೇಕದ ವರ್ತನೆಯಿಂದ ಅದರಿಂದ ನಿಮಗೇನೆ ಮನಸ್ಸಿಗೆ ಬೇಜಾರಾಗ್ಬೋದು, ಮನಸ್ಸಿಗೆ ಘಾಸಿ ಆಗ್ಬೋದು, ಅಥವಾ ಈ ಥರ ಪ್ರತ್ಯಕ್ಷ ಅಥವಾ ಪರೋಕ್ಷವಾದ ನಷ್ಟಗಳು ಸಹ ಆಗ್ಬೋದಾಗಿದೆ. ಆ ಬಗ್ಗೆ ಎಚ್ಚರವನ್ನು ಗಮನಿಸಬೇಕು. 16ರಿಂದ ನಿಮಗೆ ಸೂರ್ಯನ ಬೆಂಬಲ ಇರುವುದಿಲ್ಲ, 17ರಿಂದಲೂ ಸಹ ನಿಮಗೆ ಸೂರ್ಯನ ಬೆಂಬಲ ಇರುವುದಿಲ್ಲ. ಇನ್ನು ಎರಡನೇದಾಗಿ ಅಲ್ಲಿ ಮಂಗಳ ಗ್ರಹದ ಬೆಂಬಲ ನಿಮಗೆ ಆರಂಭದಲ್ಲಿ ಸ್ವಲ್ಪ ಕೊರತೆ ಇರುತ್ತೆ. ಆದರೆ 27ಕ್ಕೆ ಅಲ್ಲಿ ಮಂಗಳನ ಪರಿವರ್ತನೆ, ರಾಶಿ ಪರಿವರ್ತನೆ ಆವಾಗ ನಿಮಗೆ ಮಂಗಳನ ಬೆಂಬಲ ಸಿಗುತ್ತೆ. ಆ ಮಂಗಳನ ಬೆಂಬಲದ ಕೊರತೆಯಿಂದಲೂ ಯಾವ ರೀತಿ ಸೂರ್ಯನಿಂದ ನಿಮಗೆ ಅಡ್ಡ ಪರಿಣಾಮಗಳು ಆಗ್ಬೋದು ಅಂತ ಹೇಳಿದ್ದೇನೋ ಅದು ಈ ಮಂಗಳನಿಂದಲೂ ಆಗ್ಬೋದು. ಇದೇ ರೀತಿ ನಿಮಗೆ ಮಿತ್ರರ ಜೊತೆಗೆ, ಬಂಧುಗಳ ಜೊತೆಗೆ, ಕಿರಿಯರ ಜೊತೆಗೆ ವಾಗ್ವಾದ, ಕಲಹಗಳಾಗುವಂಥದ್ದು, ಭಿನ್ನಾಭಿಪ್ರಾಯಗಳು ಬರುವಂಥದ್ದು, ಮಾತಿನ ಚಕಮಕಿ ಬರುವಂಥದ್ದು, ಅಥವಾ ಸೋದರಲ್ಲಿ ಯಾವುದೇ ಒಂದು ಹಣದ ವಿಚಾರನೋ, ಭೂಮಿ ವಿಚಾರನೋ, ಅಥವಾ ಆಸ್ತಿ ಅಂತಸ್ತುಗಳ ವಿಚಾರನೋ ಅದನ್ನು ಇಟ್ಕೊಂಡು ನಿಮಗೆ ದೊಡ್ಡದಾದ ಕಲಹ ವಾಗ್ವಾದ ಆಗ್ಬೋದು. ಹಾಗಾಗಿ ಅಲ್ಲಿ ನಿಮಗೆ ಸೂರ್ಯನಾಗಲಿ ಮಂಗಳನಾಗಲಿ ಇಂಥ ಒಂದು ಮಾತಿನ ಚಕಮಕಿಗೆ, ಜಗಳ, ಕಲಹಗಳಿಗೆ, ವಾಗ್ವಾದಗಳಿಗೆ, ವೈಮನಸ್ಯಗಳಿಗೆ ಸಾಕ್ಷಿ ಆಗುವಂತಹ ಸಾಧ್ಯತೆ ಅಕ್ಟೋಬರ್ನಲ್ಲೇ ಬರುತ್ತೆ. ಹಾಗಾಗಿ ಮಿಥುನ ರಾಶಿಯವರು ಇಂತಹ ವಿಚಾರ ಬಗ್ಗೆ ಎಚ್ಚರ ಗಮನಿಸಬೇಕು. ಅದರ ಹೊರತು ನಿಮಗೆ ಸೂರ್ಯನಾಗಲಿ ಬುಧನಾಗಲಿ ನಿಮ್ಮ ಹಣಕಾಸಿಗೆ, ವ್ಯಾಪಾರ, ವೃತ್ತಿ, ಉದ್ಯೋಗ, ಶಿಕ್ಷಣಕ್ಕೆ ಯಾವುದೇ ರೀತಿಯ ತೊಂದರೆಯನ್ನು ಮಾಡೋದಿಲ್ಲ, ಪೂರಕವಾಗಿ ಕೊಡ್ತಾರೆ. ಇನ್ನು ಬುಧನ ಪರಿಣಾಮ, ಬುಧ ನಿಮ್ಮ ರಾಶಿ ಅಧಿಪತಿ ಬುಧನಾಗಿದ್ದಾನೆ, ಮಿಥುನ ಮತ್ತು ಕನ್ಯಾಗರ ಅಧಿಪತಿ ಬುಧ. ಹಾಗಾಗಿ ಬುಧನ ಪ್ರಭಾವ ನಿಮಗೆ ತಿಂಗಳ 23ರವರೆಗೂ ಬಹಳ ಉತ್ತಮವಾಗಿರುತ್ತೆ. ಅಪರೂಪಕ್ಕೆ ಸಿಗುವಂಥ ಬುಧನ ಆಶೀರ್ವಾದವನ್ನು ಗಮನಿಸಿಕೊಳ್ಳುವಂಥದ್ದು. ನಿಮಗೆ ವ್ಯಾಪಾರ, ವೃತ್ತಿ, ಉದ್ಯೋಗ, ಶಿಕ್ಷಣಕ್ಕೆ ಬುಧನು ಪೂರಕವಾಗಿರ್ತಾನೆ. ಆರಂಭದಲ್ಲಿ ಸ್ವಲ್ಪ ಬೆಂಬಲದ ಕೊರತೆ ಕಂಡು ಬಂದರೂ ಆ ಬಳಿಕ ನಿಮಗೆ ಹೆಚ್ಚಿನ ಬೆಂಬಲ ಸಿಗಲಿದೆ. ಅದರಲ್ಲೂ ತಿಂಗಳ ಅಂತ್ಯಭಾಗದಲ್ಲಿ ಹೆಚ್ಚಿನ ನಿಮಗೆ ಬುಧನ ಬೆಂಬಲ ಸಿಗಲಿದೆ. ಹಾಗಾಗಿ ಬುಧನು ನಿಮ್ಮ ಶಿಕ್ಷಣ, ವೃತ್ತಿ, ವ್ಯಾಪಾರ, ಉದ್ಯೋಗದಲ್ಲಿ ಹೆಚ್ಚಿನ ಒಂದು ಉತ್ತಮ ಫಲವನ್ನು ಕೊಂಡಿದ್ದಾನೆ. ಕೆಲವೊಮ್ಮೆ ಆರಂಭದಲ್ಲಿ ಸಣ್ಣ ಪುಟ್ಟ ಏರ್ಪೇರುಗಳು, ಮಾತಿನ ಚಕಮಕಿ, ವಾಗ್ವಾದ ಕಲಹಗಳಿಗೆ ಬುಧನು ಸಾಕ್ಷಿಯಾಗಬಹುದು. ಯಾಕಂದರೆ ಬುಧನು ವಾಕ್ ಅಥವಾ ವಾಣಿಯ ಕಾರಕನಾಗಿದ್ದಾನೆ. ನೀವು ಮಾತಿನಲ್ಲಿ ಸ್ವಲ್ಪ ನಿಗಾವನ್ನು ವಹಿಸಬೇಕು. ಯಾಕಂದರೆ ಅಲ್ಲಿ ಆರಂಭದಲ್ಲಿ ನಿಮಗೆ ಹೇಳಿದಂತೆ ಸೂರ್ಯನಾಗಲಿ ಮಂಗಳನಾಗಲಿ ಇಂಥ ಒಂದು ಕಲಹ ವಾಗ್ವಾದಗಳಿಗೆ ಕಾರಣ ಆಗ್ಬೋದು. ಹಾಗಾಗಿ ಮಾತಿನ ಬಗ್ಗೆ ನೀವು ಸ್ವಲ್ಪ ಗಮನವನ್ನು ವಹಿಸಬೇಕು ಅಕ್ಟೋಬರ್ ತಿಂಗಳಲ್ಲಿ. ಇನ್ನು ಗುರುಗ್ರಹದ ವಿಚಾರ ಆಗಲೇ ಹೇಳಿದಂತೆ ನಿಮಗೆ ಆರಂಭದಲ್ಲಿ ಗುರುಬಲ ಇರುವುದಿಲ್ಲ. ಮಿಥುನ ರಾಶಿಗೆ ನಿಮ್ಮ ಜನ್ಮದಲ್ಲೇ ಗುರು ಇರೋ ಕಾರಣ ಯಾವ ರಾಶಿಯಲ್ಲಿ ಜನ್ಮದಲ್ಲಿ ರಾಶಿಯಲ್ಲಿ ಇರ್ತಾನೆ ಅಂಥ ರಾಶಿಗೆ ಗುರುಬಲ ಇರೋದಿಲ್ಲ.
ಆತನು 2ನೇ ರಾಶಿಯಿಂದ ಮಾತ್ರ ನಿಮಗೆ ಉತ್ತಮ ಫಲವನ್ನು ಕೊಡ್ತಾನೆ. ಹಾಗಾಗಿ ಈ ಬಾರಿ ಒಂದು ಅಪರೂಪದ ಘಟನೆ, ಗುರುವಿನ ಅತಿಚಾರ ಘಟನೆ ಸಂಭವಿಸುತ್ತೆ. 18ರ ರಾತ್ರಿ ಅಂದರೆ 19ರಿಂದ ನಿಮಗೆ ತಾತ್ಕಾಲಿಕವಾಗಿ ಗುರುಬಲ ನಿಮಗೆ ಪ್ರಾಪ್ತವಾಗುತ್ತೆ. ಹಾಗಾಗಿ ಆ ಗುರುವಿನ ಬೆಂಬಲ 19ರಿಂದ ಪ್ರಾಪ್ತವಾಗುವ ಕಾರಣ ಶುಭ ಕಾರ್ಯಗಳ ನಿಮಗೆ ಸಫಲತೆ ಬರುವಂಥದ್ದು, ಮದುವೆ ಮುಂಜಿ ಫಿಕ್ಸ್ ಆಗಲಿಕ್ಕೆ, ಅಥವಾ ಏನಾದರೂ ಯಂತ್ರ ವಾಹನ ಕೊಡಲಿಕ್ಕೆ, ಮನೆ ಕೊಡಲಿಕ್ಕೆ, ಭೂಮಿ ಕೊಡಲಿಕ್ಕೆ, ಅಥವಾ ದೀರ್ಘಕಾಲದ ನಿಮ್ಮ ವೈಯಕ್ತಿಕ ಅಥವಾ ಕೌಟುಂಬಿಕ ಕನಸುಗಳು ನನಸಾಗಲಿಕ್ಕೆ ಗುರು ನಿಮಗೆ ಸಹಾಯ ಮಾಡ್ತಾನೆ. ಸುಖ ಶಾಂತಿ ನೆಮ್ಮದಿ ಇರುತ್ತೆ, ಶುಭ ಕಾರ್ಯಗಳ ಸಿದ್ಧತೆ ಇರುತ್ತೆ. ಜೊತೆಗೆ ಯಾವುದಾದ್ರೂ ತೀರ್ಥಕ್ಷೇತ್ರ, ಪವಿತ್ರ ಕ್ಷೇತ್ರ, ದೇವಾಲಯಗಳ ಸಂದರ್ಶನ ಮಾಡುವಂಥ ಯೋಗ ಸಹ ಕೆಲವರಿಗೆ ಒದಗಿ ಬರ್ಬೋದು ಗುರುವಿನ ಅನುಗ್ರಹದಿಂದ. ಹಾಗಾಗಿ ತಾತ್ಕಾಲಿಕವಾಗಿ ಗುರುವಿನ ಅನುಗ್ರಹ ನಿಮಗೆ 19ರಿಂದ ಸಿಗುವಂಥದ್ದನ್ನು ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಇನ್ನು ಶುಕ್ರನ ವಿಚಾರ ಗಮನಿಸಿದಾಗ ಶುಕ್ರನು ನಿಮಗೆ ಮಾಸಪೂರ್ತಿ ಪೂರಕವಾಗಿದ್ದಾನೆ. ತಿಂಗಳ ಪೂರ್ತಿ ಹಣಕ್ಕೆ ಯಾವುದೂ ಕೊರತೆ ಇರೋದಿಲ್ಲ. ನಿಮಗೆ ನಿರಂತರವಾದ ಆದಾಯ ಇರುತ್ತೆ. ವ್ಯಾಪಾರ, ವೃತ್ತಿ, ಉದ್ಯೋಗ, ಶಿಕ್ಷಣ ಯಾವುದರಲ್ಲಿ ಅದರಲ್ಲಿ ನಿರಂತರವಾದ ನಿಮಗೆ ಸಿಗಬೇಕಾದ ನ್ಯಾಯಯುತವಾದ ಸೌಲಭ್ಯಗಳು ಹಣಕಾಸು ಎಲ್ಲ ಸಿಗುತ್ತೆ. ಜೊತೆಗೆ ಹಣಕಾಸಿಗೆ ಸಂಬಂಧಪಟ್ಟ ದೀರ್ಘಕಾಲದ ಕೆಲವು ಒಪ್ಪಂದಗಳನ್ನು ಮಾಡೋದಾಗಲಿ, ಅದು ಹಣಕಾಸಿನ ಹೂಡಿಕೆ ಮಾಡಲಿಕ್ಕೆ ಅನುಕೂಲತೆಗಳು ಸಿಗುವಂತಾಗಲಿ, ಅದು ಹಿಂದೆ ಹೂಡಿಕೆ ಮಾಡಿದ ಹಣಕ್ಕೆ ಈಗ ತುಂಬ ಹೆಚ್ಚಿನ ಪ್ರತಿಫಲ ಬರುವಂಥದ್ದು ಮುಂತಾದ ಶುಭ ಘಟನೆಗಳು ಆರ್ಥಿಕತೆ ಮತ್ತು ಹಣಕಾಸಿಗೆ ಸಂಬಂಧಪಟ್ಟು ಬರಲಿದೆ. ಜೊತೆಗೆ ದಾಂಪತ್ಯದಲ್ಲಿ ಸಹ ಉತ್ತಮವಾದ ಬಾಂಧವ್ಯ ಮಾಡಲಿಕ್ಕೆ ಶುಕ್ರನು ನಿಮಗೆ ಸಹಾಯ ಆಗ್ತಾನೆ. ಹಾಗಾಗಿ ಅನೇಕ ರೀತಿಯ ಉತ್ತಮವಾದ ಫಲಿತಾಂಶಗಳನ್ನು ಮಿಥುನ ರಾಶಿಯವರು ಈ ಅಕ್ಟೋಬರ್ ತಿಂಗಳಲ್ಲಿ ನಿರೀಕ್ಷೆ ಮಾಡ್ಬೋದು. ಶನಿ ಮಹಾರಾಜರು ಆಗಲೇ ವಕ್ರಗತಿಯಲ್ಲಿದ್ದಾರೆ. ಹಾಗಾಗಿ ಆ ಥರ ಒಂದು ವಕ್ರಗತಿಯಲ್ಲಿರುವ ಕಾರಣ ನಿಮ್ಮ ಮೇಲೆ ಹೆಚ್ಚಿನ ಅಡ್ಡ ಪರಿಣಾಮಗಳು ಬರೋದಿಲ್ಲ. ಆದರೆ ಅವರು ಇರತಕ್ಕಂಥ ಸ್ಥಾನದ ವಿಚಾರ ಗಮನಿಸಿದಾಗ ಅಲ್ಲಿ ಕರ್ಮಸ್ಥಾನದಲ್ಲಿರುವ ಕಾರಣ ಕೆಲವೊಮ್ಮೆ ಕೆಲಸ ಕಾರ್ಯಗಳಲ್ಲಿ ವಿಘ್ನಗಳು ಬರುವಂಥದ್ದು, ಕೆಲಸ ಕಾರ್ಯಗಳಲ್ಲಿ ಅಡೆತಡೆಗಳು ಬರುವಂಥದ್ದು, ಅಥವಾ ಯಾವುದೇ ರೀತಿಯ ಸಮಯಕ್ಕೆ ಸರಿಯಾಗಿ ದಾಖಲೆ ಪತ್ರಗಳು ಕೈಗೆ ಸಿಗದೆ ಹೋಗುವಂಥದ್ದು ಮುಂತಾದ ಘಟನೆಗಳು ಆಗ್ಬೋದು. ಆ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆಯನ್ನು ಗಮನಿಸಿಕೊಳ್ಳುವಂಥದ್ದು. ಇನ್ನು ರಾಹು ಕೇತು ಶುಕ್ರನ ವಿಚಾರದ ನಿಮಗೆ ಶನಿ ಮಹಾರಾಜರ ವಿಚಾರ ಆಯಿತು. ಇನ್ನು ರಾಹು ಕೇತುಗಳ ವಿಚಾರದಲ್ಲಿ ರಾಹು ನಿಮಗೆ ಅಲ್ಲಿ ಹೆಚ್ಚಿನ ಒಂದು ತೊಂದರೆಗಳನ್ನು ಕೊಡೋದಿಲ್ಲ. ಭಾಗ್ಯಸ್ಥಾನದಲ್ಲಿರುವಂಥ ರಾಹುವಿನಿಂದಾಗಿ ಕೆಲವೊಮ್ಮೆ ಸಣ್ಣ ಪುಟ್ಟ ಏರ್ಪೇರು, ಮಾತಿನ ಚಕಮಕಿ ಇತ್ಯಾದಿಗಳು ಬರ್ಬೋದು ಹೊರತು ಹೆಚ್ಚಿನ ಅಡ್ಡ ಪರಿಣಾಮಗಳಿಲ್ಲ. ಕೇತುನ ವಿಚಾರ ನಮಗೆ ಗಮನಿಸಿದಾಗ ಕೇತು ನಿಮಗೆ ಮಾಸಪೂರ್ತಿ ಪೂರಕವಾಗಿದ್ದಾನೆ. ಕೇತುನ ಬೆಂಬಲದಿಂದ ಲಾಭ, ಸುಖ, ಜಯ ಬರುತ್ತೆ. ವ್ಯಾಪಾರದಲ್ಲಿ, ಶಿಕ್ಷಣದಲ್ಲಿ ಮುನ್ನಡೆಯಿದೆ. ವಿದೇಶಕ್ಕೆ ಉದ್ಯೋಗ ಹೋಗುವ ವಿದೇಶದ ಅವಕಾಶ, ಅದು ವಿದೇಶದಲ್ಲಿ ನಿಮಗೆ ಏನಾದರೂ ವ್ಯಾಪಾರ ಮಾಡಲಿಕ್ಕೆ ಅದನ್ನು ವ್ಯಾಪಾರದ ಅವಕಾಶ, ಅಥವಾ ವಿದೇಶದಲ್ಲಿ ಶಿಕ್ಷಣ ಪಡಲಿಕ್ಕೆ ಕೆಲವರಿಗೆ ವಿದೇಶಕ್ಕೆ ಹೋಗುವಂಥ ಅವಕಾಶಗಳು ಸಿಗಬಹುದಾಗಿದೆ. ಹಾಗಾಗಿ ಕೇತು ನಿಮಗೆ ಮಾಸಪೂರ್ತಿ ಪೂರಕವಾಗಿದ್ದಾನೆ. ಆತನು ಜಯವನ್ನು, ಲಾಭವನ್ನು ಕೊಡ್ತಾನೆ. ಕೆಲವೊಮ್ಮೆ ಆಕಸ್ಮಿಕ ಲಾಭ, ಆಕಸ್ಮಿಕವಾದ ಉಡುಗೊರೆಗಳು, ಜೊತೆಗೆ ನಿಮ್ಮ ಗೌರವದ ಸ್ಥಾನಮಾನಗಳು ಸಿಗುವಂಥದ್ದು. ಇನ್ನು ಹಲವರಿಗೆ ವಿದೇಶದ ಒಂದು ಉದ್ಯೋಗ ಮತ್ತು ಶಿಕ್ಷಣದ ಕನಸಿನಾಗಲಿಕ್ಕೆ ಈ ತಿಂಗಳಲ್ಲಿ ಆ ಕೇತು ನಿಮಗೆ ಸಹಾಯ ಮಾಡ್ತಾನೆ. ಇವೆಲ್ಲವೂ ಈ ಸೂರ್ಯನಿಂದ ಆರಂಭಿಸಿ ಕೇತುವಿನವರೆಗೆ 8 ಗ್ರಹಗಳು ನಿಮಗೆ ಅಕ್ಟೋಬರ್ನಲ್ಲಿ ಯಾವ ರೀತಿ ಸಹಾಯಕ್ಕೆ ಬರ್ತಾ ಇರ್ತವೆ, ಯಾವ ಗ್ರಹಗಳು ಸ್ವಲ್ಪ ವಿರುದ್ಧವಾಗಿ ಇರೋದು ಅನ್ನೋದನ್ನು ಒಂದು ಸಂಕ್ಷಿಪ್ತವಾದ ವಿಶ್ಲೇಷಣೆ ಮಾಡಲಾಗಿದೆ. ಇನ್ನು ನಾವು ಗಮನಿಸಿದ ಚಂದ್ರನ ಚಲನೆ, ಚಂದ್ರನು 2 ದಿನಕ್ಕೂ ರಾಶಿ ಪರಿವರ್ತನೆ ಮಾಡುವ ಕಾರಣ ಕ್ಷಿಪ್ರವಾಗಿ ಆತನಂದು ಯಾವ ದಿನಗಳಲ್ಲಿ ನಿಮಗೆ ಚಂದ್ರನ ಬೆಂಬಲ ಇದೆ, ಯಾವ ದಿನಗಳಲ್ಲಿ ಸ್ವಲ್ಪ ಚಂದ್ರನು ವಿರುದ್ಧವಾಗಿರ್ತಾನೆ ಅನ್ನೋದು ಗಮನಿಸೋಣ. ಆರಂಭದ ದಿನ ಅಕ್ಟೋಬರ್ 1ರಿಂದ ನಿಮಗೆ ವಿಶೇಷವಾದ ಚಂದ್ರನ ಬೆಂಬಲ ಇರುತ್ತೆ. ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯದಲ್ಲಿ ನಿಮಗೆ ಜನ್ಮ ರಾಶಿಯಿಂದ ಈ ಸಪ್ತಮದಲ್ಲಿರುವಂತಹ ಚಂದ್ರನು ಲಾಭವನ್ನು, ಜಯವನ್ನು, ಸುಖವನ್ನು ಕೊಡ್ತಾನೆ. ಆ ಬಳಿಕ 2, 3 ನಿಮಗೆ ಮಿಶ್ರ ಫಲಗಳ ಸೂಚನೆ. ಚಂದ್ರನ ಬೆಂಬಲದ ಕೊರತೆ ಇರುತ್ತೆ. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರ್ಪೇರು, ಮಾತಿನ ಚಕಮಕಿ, ಜೊತೆಗೆ ಯಾವುದೇ ರೀತಿಯ ಭೂಮಿ, ಮನೆ, ಯಂತ್ರ, ವಾಹನಗಳಲ್ಲಿ ಕೊಡುಕೊಳ್ಳಿಕೆಯಲ್ಲಿ ಏನಾದರೂ ಒಂದು ಭಿನ್ನ ಅಭಿಪ್ರಾಯ ಅಥವಾ ಏನಾದರೂ ಒಂದು ಕಾನೂನು ತೊಡಕೆಲ್ಲ ಬರುವಂಥದ್ದು ಮುಂತಾದ ಘಟನೆಗಳಾಗ್ತವೆ. ಜೊತೆಗೆ ಇತರರ ಜೊತೆಗೆ ನಿಮಗೆ ಕಲಹ, ವಾಗ್ವಾದ ಸೂಚನೆ ಸಹ 2, 3ರಲ್ಲಿ ಬರುತ್ತೆ. ಆ ಬಗ್ಗೆ ಎಚ್ಚರವನ್ನು ಗಮನಿಸಬೇಕು ಮಿಥುನ ರಾಶಿಯವರು. 4, 5 ನಿಮಗೆ ಚಂದ್ರನ ಬೆಂಬಲ ಅಷ್ಟೊಂದು ಇರೋದಿಲ್ಲ. ಅಲ್ಲಿನೂ ಹಾಗೆ ನಿಮಗೆ ಮಾತಿನ ಚಕಮಕಿ, ಹಣಕಾಸಿನ ಖರ್ಚು ಹೆಚ್ಚಳ, ಯಾವುದೇ ಪ್ರಯತ್ನದಲ್ಲಿ ವೈಫಲ್ಯಗಳು ಆಗುವಂಥದ್ದು, ಮನಸ್ಸಿಗೆ ಬೇಜಾರಾಗುವಂಥ ಘಟನೆಗಳು ಮನೆಯಲ್ಲಿಯೂ ವೃತ್ತಿ ಜಾಗದಲ್ಲಿ ಜರಬಹುದು 4, 5ರಲ್ಲಿ. ಆ ಬಳಿಕ 6, 7 ನಿಮ್ಮ ಪಾಲಿಗೆ ಚಂದ್ರನ ಬೆಂಬಲ ಬರುವಂಥ ಕ್ರಮಸ್ಥಾನದ ಚಂದ್ರನ ಒಂದು ವಿಶೇಷವಾದ ಆಶೀರ್ವಾದ. ವ್ಯಾಪಾರ, ವೃತ್ತಿ, ಉದ್ಯೋಗ, ಶಿಕ್ಷಣದಲ್ಲಿ ಹೆಚ್ಚಿನ ಫಲ ಇದೆ. ಅನೇಕ ರೀತಿಯ ಕನಸುಗಳು ನನಸಾಗುವಂಥ ಅವಕಾಶಗಳು ಕಂಡುಬರುತ್ತೆ 6, 7ರಲ್ಲಿ. ಇನ್ನು 8, 9 ನಿಮಗೆ ಲಾಭಸ್ಥಾನದ ಚಂದ್ರನು ಲಾಭವನ್ನು, ಜಯವನ್ನು, ಸುಖವನ್ನು ಕೊಡ್ತಾನೆ. ಅನೇಕ ಇಷ್ಟಾರ್ಥಗಳು ಸಿದ್ಧಿ ಆಗಲಿವೆ. ಯಂತ್ರ, ವಾಹನ, ವಸ್ತ್ರಾಭರಣ, ಉಪಕರಣ ಕೊಡುವಂಥ ಅವಕಾಶ ಕೆಲವೊಬ್ಬರಿಗೆ ಒದಗಿ ಬರ್ಬೋದಾಗಿದೆ 8, 9ರಲ್ಲಿ. ಇನ್ನು 10, 11 ಸುಮ್ಮಗೆ ಸಾಮಾನ್ಯ ಫಲಗಳು ಕಂಡುಬರ್ತವೆ. 10, 11ರಲ್ಲಿ ಮಿಶ್ರ ಫಲಗಳ ಸೂಚನೆ. ವ್ಯಾಪಾರ, ವೃತ್ತಿ, ಉದ್ಯೋಗ, ಶಿಕ್ಷಣದಲ್ಲಿ ಅನೇಕ ರೀತಿಯ ಏರುಪೇರುಗಳು ಬರುವಂಥದ್ದು, ಮಾಡಿದಂಥ ನೀವು ಕೆಲಸ ಕಾರ್ಯಗಳು ಏನಾದರೂ ವಿಘ್ನಗಳು, ಅಡೆತಡೆಗಳು ಬರುವಂಥದ್ದು. ಹಾಗಾಗಿ ಆ ಬಗ್ಗೆ ಸ್ವಲ್ಪ ಎಚ್ಚರವನ್ನು ಗಮನಿಸಬೇಕು 8, 9ರ ಬಳಿಕ 10, 11ರಲ್ಲಿ. ಇನ್ನು 12, 13 ನಿಮ್ಮ ಪಾಲಿಗೆ ಉತ್ತಮ ದಿನ. ಅಲ್ಲೇ ಮತ್ತೊಮ್ಮೆ ನಿಮ್ಮ ಜನ್ಮರಾಶಿಯಲ್ಲಿ ಬಂದಂತಹ ಚಂದ್ರನು 12, 13ರಲ್ಲಿ ಲಾಭವನ್ನು, ಜಯವನ್ನು, ಸುಖವನ್ನು ಕೊಡ್ತಾನೆ. ಇಷ್ಟಾರ್ಥ ಸಿದ್ಧಿದೆ, ಲಾಭ ವೃದ್ಧಿದೆ, ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗಲಿವೆ. 14, 15, 16 ಮಿಶ್ರ ಫಲಗಳ ಸೂಚನೆ. ಆಕಸ್ಮಿಕ ನಷ್ಟಗಳು, ಖರ್ಚು ವೆಚ್ಚಗಳು ಹೆಚ್ಚಳಾಗುವಂಥದ್ದು, ಜೊತೆಗೆ ಇತರಲ್ಲಿ ಏನಾದರೂ ವಾಗ್ವಾದ ಕಲಹಗಳು ಸಹ ಆಗ್ಬೋದು 14, 15, 16ರಲ್ಲಿ. 17, 18 ನಿಮ್ಮ ಪಾಲಿಗೆ ಉತ್ತಮ ಲಾಭವನ್ನು, ಜಯವನ್ನು, ಸುಖವನ್ನು ಕೊಡುವಂಥ ದಿನ.
ಇಷ್ಟಾರ್ಥ ಸ್ಥಿತಿ ಲಾಭ ವೃದ್ಧಿದಲ್ಲಿದೆ. ವ್ಯಾಪಾರದಲ್ಲಿ ಪ್ರಗತಿಗಳು ಕಂಡುಬರುತ್ತವೆ. ವಿವಾಹ ಅಪೇಕ್ಷೆ ಪಡೋರಿಗೆ ವಿವಾಹ ಫಿಕ್ಸ್ ಆಗುವಂಥ ಅವಕಾಶ ಒದಗಿ ಬರಲಿದೆ. ಯಾಕಂದರೆ ಅಲ್ಲಿ 17-18 ಬಳಿಕ ನಿಮಗೆ 18ರಿಂದ ಗುರುವಿನ ಅನುಗ್ರಹ ಸಹ ಆರಂಭ ಆಗೋ ಕಾರಣ 18ರಿಂದ ನಿಮಗೆ ಅನೇಕ ರೀತಿಯ ಅನಿರೀಕ್ಷಿತ ಶುಭಫಲಗಳು ಗುರುವಿನಿಂದ ಬರುವಂಥದ್ದು. ಅದೇ ರೀತಿ 19-20 ಸಾಮಾನ್ಯ ದಿನ ಎಂದು ಕಂಡುಬರುತ್ತೆ. ಯಾವುದೇ ನಿಮಗೆ ಕೆಲಸ ಕಾರ್ಯಗಳು ಸ್ವಲ್ಪ ವಿಘ್ನ ಅಡೆತಡೆಗಳು ಬರ್ಬೋದು. 21, 22, 23 ಸಾಮಾನ್ಯ ದಿನ ಎಂದು ಕಂಡುಬರುತ್ತೆ. ಅಲ್ಲಿ ಮಾದರಿಂಚಕವಾಗಿ ಗುರು ಹಿರಿಯರಲ್ಲಿ ವಿರೋಧ ಜೊತೆಗೆ ಯಾವುದೇ ರೀತಿ ನಿಮಗೆ ಕೆಲಸ ಕಾರ್ಯಗಳ ಅಡೆತಡೆಗಳು ಬರ್ಬೋದಾಗಿದೆ 21, 22, 23ರಲ್ಲಿ. ಆ ಬೆಳಗ್ಗೆ 24, 25 ನಿಮ್ಮ ಪಾಲಿಗೆ ಅತ್ಯಂತ ಶುಭ ದಿನ. 24, 25ರಲ್ಲಿ ಇಷ್ಟಾರ್ಥ ಸಿದ್ಧಿ ಲಾಭ ವೃದ್ಧಿದೆ. ವ್ಯಾಪಾರ ಉದ್ಯೋಗದ ಮುನ್ನಡೆ, ಹಣಕಾಸಿನ ಹರಿವು ಚೆನ್ನಾಗಿರುತ್ತೆ. ಪ್ರಯತ್ನಗಳಲ್ಲಿ ಸಫಲತೆ ಕಂಡುಬರುತ್ತೆ 24, 25. 26, 27, 28 ನಿಮ್ಮ ಪಾಲಿಗೆ ಉತ್ತಮ ದಿನ. ಸಪ್ತಮದ ಚಂದ್ರನು ಲಾಭ ಸುಖ ಜಯವನ್ನು ಸಿದ್ಧಿಯನ್ನು ಶಾಂತಿಯನ್ನು ಕೊಡಲಿದ್ದಾನೆ. ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಸಹ ಮುನ್ನಡೆ ಕಂಡುಬರುತ್ತೆ. ಯಾವುದೇ ಪ್ರಯತ್ನದಲ್ಲಿ ಸಫಲತೆ ಕಂಡುಬರುತ್ತೆ 26, 27, 28ರಲ್ಲಿ. ಇನ್ನು 29, 30 ಮಿಶ್ರ ಫಲಗಳ ಸೂಚನೆ. ಎಲ್ಲ ಕೆಲಸ ಕಾರ್ಯಗಳಿಗೆ ಎಚ್ಚರಿಕೆ ಹೆಜ್ಜೆ ಬೇಕು. ಯಾವುದೇ ರೀತಿಯ ಅತಿರೇಕ ನಿರ್ಧಾರ ಬೇಡ. ಜೊತೆಗೆ ಯಾವುದೇ ರೀತಿಯ ವಿಳಂಬಗಳಿಗೆ ನೀವು ಇದರಿಂದ ಕರ್ತವ್ಯದಿಂದ ವಿಮುಖರಾಗದೆ ಅದನ್ನು ಕಾಲ ನಿರೀಕ್ಷೆ ಮಾಡಬೇಕಾಗತ್ತೆ. ಹಾಗಾಗಿ ಆ ಕೊನೆಯ ದಿನಗಳಲ್ಲಿ ನಿಮಗೆ ವಿಶೇಷವಾದ ಕಾಳಜಿ ಬೇಕು 29, 30ರಲ್ಲಿ. ಕೊನೆಯ 31ನೇ ತಾರೀಕು ಅಕ್ಟೋಬರ್ 31 ಮಿಥುನ ರಾಶಿಗೆ ಅತ್ಯಂತ ಶುಭ ಫಲಗಳ ಸೂಚನೆ ಬರುತ್ತೆ. ಅಲ್ಲಿ ಮತ್ತೊಮ್ಮೆ ನಿಮಗೆ ಚಂದ್ರನ ವಿಶೇಷವಾದ ಬೆಂಬಲದ ಕಾರಣ ಲಾಭ ಸುಖ ಜಯ ಮುಂತಾದ ಒಲವಿನ ಪರಿಣಾಮಗಳು ಆಗ್ತವೆ. ಇವೆಲ್ಲವೂ ಈ ಒಂದು ಮಿಥುನ ರಾಶಿಗೆ ಅಕ್ಟೋಬರ್ ತಿಂಗಳಲ್ಲಿ ಎಲ್ಲ ಗ್ರಹಗಳು ಯಾವ ರೀತಿ ಇರ್ತವೆ, ಯಾವ ರೀತಿ ಬೆಂಬಲಗಳು ಸೂಚಿಸ್ತವೆ ಅನ್ನೋದನ್ನು ಸೂರ್ಯನಿಂದ ಆರಂಭಿಸಿ ಕೇತುವಿನವರೆಗೂ, ಜೊತೆಗೆ ಚಂದ್ರನು ಯಾವ್ಯಾವ ದಿನಗಳು ನಿಮಗೆ ಲಾಭದಾಯಕವಾಗಿರುತ್ತೆ ಅನ್ನೋದರ ಸಂಕ್ಷಿಪ್ತ ಮುನ್ನೋಟವನ್ನು ನೋಡಿದ್ದಾಗಿದೆ. ಈ ತಿಂಗಳಲ್ಲಿ ನೀವು ಬಳಸುವಂಥ ಬಣ್ಣಗಳು ವೈಟ್ ಅಥವಾ ಬಿಳಿಯ ಬಣ್ಣ ಮತ್ತು ಸಂಖ್ಯೆ 6. ಹಾಗಾಗಿ ವೈಟ್ ಅಥವಾ ಬಿಳಿಯ ಬಣ್ಣ ಸಂಖ್ಯೆ 6 ನಂಬರ್ 6ಅನ್ನು ನೀವು ತಿಂಗಳ ಪೂರ್ತಿಯಾಗಿ ಬಳಸಿಕೊಳ್ಳುವಂಥದ್ದು. ಯಾಕಂದರೆ ನಿಮಗೆ ಇರತಕ್ಕಂಥ ಗ್ರಹಗಳ ಬೆಂಬಲಕ್ಕೆ ಅನುಗುಣವಾಗಿ ಬಣ್ಣ ಮತ್ತು ಸಂಖ್ಯೆಗಳು ನಿರ್ಧಾರ ಆಗುತ್ತೆ. ಅದೇ ರೀತಿ ಕೇತುವಿನ ಬೆಂಬಲ ನಿಮಗೆ ತಿಂಗಳ ಪೂರ್ತಿ ಮಾಸ ಪೂರ್ತಿ ಇರಲಿದೆ. ಹಾಗೆ ಕೇತುವಿಗೆ ಸಂಬಂಧಿತವಾದ ಮಿಶ್ರವಾದ ಬಣ್ಣ ಅಥವಾ ಮಿಕ್ಸೆಡ್ ಕಲರ್ ಅಂತ ಹೇಳ್ತೇವೆ. ಅಂಥ ಮಿಶ್ರವಾದ ವರ್ಣವನ್ನು ಮತ್ತು ಸಂಖ್ಯೆ 7 ನಂಬರ್ 7ಅನ್ನು ಅದನ್ನು ನೀವು ತಿಂಗಳ ಪೂರ್ತಿ ಬಳಸಿಕೊಳ್ಳುವಂಥದ್ದು. ಇನ್ನು ಆರಂಭದಲ್ಲಿ ನಿಮಗೆ ಬುಧನ ಬೆಂಬಲ ಇರುವುದಿಲ್ಲ. 24ರಿಂದ ಬುಧನ ಬೆಂಬಲ ಆರಂಭ ಆಗುತ್ತೆ. ಹಾಗಾಗಿ ಅಕ್ಟೋಬರ್ 24ರಿಂದ ತಿಂಗಳ ಕೊನೆಯವರೆಗೂ ಗ್ರೀನ್ ಅಥವಾ ಹಸಿರು ಬಣ್ಣ ಸಂಖ್ಯೆ 5 ನಂಬರ್ 5ಅನ್ನು ಬಳಸಿಕೊಳ್ಳುವಂಥದ್ದು. ಅದೇ ರೀತಿ ನಿಮಗೆ ತಿಂಗಳ 19ರಿಂದ ಗುರುಬಲ ನಿಮಗೆ ತಾತ್ಕಾಲಿಕವಾಗಿ ಪ್ರಾರಂಭ ಆಗುತ್ತೆ. ಹಾಗಾಗಿ ಆ ಗುರುವಿಗೆ ಸಂಬಂಧಿತವಾದ ಯೆಲ್ಲೋ ಅಥವಾ ಹಳದಿ ಬಣ್ಣ ಮತ್ತು ಸಂಖ್ಯೆ 3ಅನ್ನು 19ರಿಂದ ಬಳಸಿಕೊಳ್ಳುವಂಥದ್ದು. ಅದೇ ರೀತಿ ಮಂಗಳನ ಬೆಂಬಲ ನಿಮಗೆ 27ರಿಂದ ಆರಂಭ ಆಗುತ್ತೆ. ಹಾಗಾಗಿ 27ರಿಂದ ನೀವು ಮಂಗಳನಿಗೆ ಸಂಬಂಧಿಸಿದ ಕೆಂಪು ಅಥವಾ ರೆಡ್ ಬಣ್ಣ ಮತ್ತು ಸಂಖ್ಯೆ 9ಅನ್ನು ಅಂದಿನಿಂದ ಬಳಸ್ಕೋಬೋದಾಗಿದೆ. ಇವೆಲ್ಲವೂ ಸಾಮಾನ್ಯವಾಗಿ ನೀವು ಬಳಸಕ್ಕಂಥ ಬಣ್ಣಗಳ ವಿಚಾರ ಗಮನಿಸಾಯಿತು. ಇನ್ನು ಚಂದ್ರನ ಬೆಂಬಲ ಇರತಕ್ಕಂಥ ದಿನಗಳು ಸುಮಾರು 17 ದಿನಾಂಕಗಳು ನಿಮಗೆ ಚಂದ್ರನ ಬೆಂಬಲ ಇರುತ್ತೆ. ಆ ದಿನಾಂಕಗಳಲ್ಲಿ ನೀವು ಚಂದ್ರನಿಗೆ ಸಂಬಂಧಿತವಾದ ಸ್ನೋ ಅಥವಾ ಹಿಮದ ಬಣ್ಣ ಮತ್ತು ಸಂಖ್ಯೆ 2 ನಂಬರ್ 2ಅನ್ನು ಆ ಚಂದ್ರನ ಬೆಂಬಲ ಇರುವಂಥ ದಿನಗಳಲ್ಲಿ ಬಳಸ್ಕೊಳ್ಬೋದಾಗಿದೆ. ಇವೆಲ್ಲವೂ ಸಾಮಾನ್ಯವಾಗಿ ಈ ಅಕ್ಟೋಬರ್ ತಿಂಗಳ ಮುನ್ನೋಟ ಮಿಥುನ ರಾಶಿಗೆ ಅನುಗುಣವಾಗಿ ಹೇಳಲಾಗಿದೆ. ಅಲ್ಲಿ ಸೂರ್ಯನಿಂದ ಆರಂಭಿಸಿ ಇತರ ಎಲ್ಲ 9 ಗ್ರಹಗಳ ಒಂದು ವಿಶೇಷವಾದ ಗೋಚಾರಕ್ಕೆ ಅನುಗುಣವಾದ ಫಲವನ್ನು ವಿಶ್ಲೇಷಣೆ ಮಾಡಲಾಗಿದೆ. ಆರಂಭದಲ್ಲಿ ಕೆಲವೊಮ್ಮೆ ನಿಮಗೆ ಸಮ್ಮಿಶ್ರ ಫಲಗಳು, ಮಧ್ಯದಲ್ಲಿ ಅತ್ಯುತ್ತಮ ಉತ್ತಮ ಫಲಗಳು, ಕಡೆಗೆ ಅಂತ್ಯದಲ್ಲಿ ಸಾಮಾನ್ಯ ಫಲಗಳು ವ್ಯಕ್ತವಾಗಿವೆ. ಯಾವುದೇ ನಿಮಗೆ ಇರತಕ್ಕಂತಹ ಈ ಗ್ರಹಗಳ ದೋಷ ನಿವಾರಣೆಗೆ, ಉದಾಹರಣೆಗೆ ಕೆಲವೊಂದು ಹಂತದಲ್ಲಿ ರವಿ ಪೂರಕವಾಗಿರುವುದಿಲ್ಲ, ಕೆಲವೊಂದು ಸಮಯದಲ್ಲಿ ನಿಮಗೆ ಮಂಗಳ ಪೂರಕವಾಗಿರುವುದಿಲ್ಲ, ಕೆಲವೊಮ್ಮೆ ಈ ಗುರು ಅಥವಾ ಶನಿ ರಾಹುಗಳು ಸಹ ನಿಮಗೆ ವಿರುದ್ಧವಾಗುವಂಥ ಪರಿಣಾಮಗಳು ಬರ್ಬೋದಾಗಿದೆ. ಹಾಗಾಗಿ ಆ ಒಂದು ಗ್ರಹ ದೋಷ ನಿವಾರಣೆಗೆ ನೀವು ನವಗ್ರಹಗಳ ಸ್ತೋತ್ರ ಪಠನೆ ಮಾಡುವಂಥದ್ದು, ನವಗ್ರಹಗಳ ಪೀಡಾ ಪರಿಹಾರ ಸ್ತೋತ್ರ ಪಠನೆ ಮಾಡುವುದು, ಅಥವಾ ನಿಮಗೆ ಇಷ್ಟವಾದ ಯಾವುದೇ ರೀತಿಯ ನವಗ್ರಹಗಳ ಧಾನ್ಯಗಳನ್ನು ದಾನವಾಗಿ ಕೊಡುವಂಥದ್ದು, ನವಗ್ರಹಗಳಿಗೆ ಸಂಬಂಧಿತ ಅನುಷ್ಠಾನಗಳನ್ನು ಮಾಡುವಂಥದ್ದು, ಗುರು ಹಿರಿಯರನ್ನು ಗೌರವಿಸುವಂಥದ್ದು, ಇವೆಲ್ಲ ಮಾಡೋದು. ಅಲ್ಲದೆ ನಿಮಗೆ ಯಾವುದೇ ರೀತಿಯ ಕುಲದೇವತೆನೋ, ಗ್ರಾಮದೇವತೆನೋ, ಗಣೇಶನೋ, ಸುಬ್ರಹ್ಮಣ್ಯ, ಆಂಜನೇಯ, ದುರ್ಗಾದೇವಿ ಮುಂತಾದ ಶಕ್ತಿಗಳ ಭಕ್ತಿಯನ್ನು ಮಾಡೋದ್ರಿಂದಲೋ, ಅಂಥ ದೇವಾಲಯಗಳ ಸಂದರ್ಶನ ಮಾಡಿ ಪ್ರಾರ್ಥನೆ ಮಾಡೋದ್ರಿಂದಲೋ ನಿಮಗೆ ಅಕ್ಟೋಬರ್ ತಿಂಗಳಲ್ಲಿ ಎಲ್ಲ ಗ್ರಹಗಳ ದೋಷ ನಿವಾರಣೆಗೆ ಆಯುರ್ವೇದ ಶಕ್ತಿ ಜಯಲಾಭಗಳು ಸಿದ್ಧಿಯಾಗಲಿವೆ. ಅಕ್ಟೋಬರ್ ತಿಂಗಳ ಕಟಕ ರಾಶಿಯ ಭವಿಷ್ಯವನ್ನು ಈಗ ಅವಲೋಕಿಸೋಣ. ಕಟಕ ರಾಶಿಗೆ ಅಕ್ಟೋಬರ್ ತಿಂಗಳು ಆರೋಗ್ಯ, ಹಣಕಾಸು ಉತ್ತಮ, ಚಿಂತೆ, ಶತ್ರುಪೀಡೆ ಹೆಚ್ಚಳ ಅನ್ನೋ ವಾಕ್ಯ ಬಂದಿದೆ. ಅಲ್ಲಿ ಬುಧಾದಿತ್ಯ ಶುಕ್ರರ ಕೃಪೆ ಇದೆ. ಜೊತೆಗೆ ಮಧ್ಯೆ ಮಧ್ಯೆ ಈ ಶತ್ರುಪೀಡೆ ಮತ್ತು ಇನ್ನಿತರ ಒತ್ತಡದ ಚಿಂತೆಗಳ ಒಂದು ಬಾಧೆ ಅಕ್ಟೋಬರ್ ತಿಂಗಳು ನಿಮಗೆ ವ್ಯಕ್ತವಾಗ್ತವೆ. ಅಲ್ಲಿ ಪ್ರಮುಖವಾದ ಒಂದು ಗ್ರಹಗಳಾದ ಸೂರ್ಯನ ಆಶೀರ್ವಾದ, ಬುಧನ ಒಂದು ಆಶೀರ್ವಾದ, ಶುಕ್ರನ ಬೆಂಬಲ, ಜೊತೆಗೆ ಮಧ್ಯೆ ಮಧ್ಯೆ ಸಿಗತಕ್ಕಂತಹ ಚಂದ್ರನ ಒಂದು ಕೃಪೆ. ಹಾಗಾಗಿ ಸರಿಸುಮಾರು ನಿಮಗೆ 3 ಅಥವಾ 4 ಗ್ರಹಗಳ ಒಂದು ವಿಶೇಷವಾದ ಬೆಂಬಲ ಸಿಗುವಂಥ ಅವಕಾಶ ಈ ಅಕ್ಟೋಬರ್ ತಿಂಗಳಲ್ಲಿ ಕಂಡುಬರುತ್ತೆ. ದೀರ್ಘಕಾಲದಿಂದ ತುಂಬ ಏರುಪೇರುಗಳು, ಅನೇಕ ರೀತಿಯ ಅಡೆತಡೆಗಳು, ಜೊತೆಗೆ ಸಂಕಷ್ಟಗಳನ್ನು ಕಂಡಂತಹ ಕಟಕ ರಾಶಿಗೆ ಈ ಸೆಪ್ಟೆಂಬರ್ ಮಧ್ಯಭಾಗದಲ್ಲಿ ಸ್ವಲ್ಪ ಚೇತರಿಕೆ ಬಂತು. ಅದೇ ರೀತಿ ಈಗ ಅಕ್ಟೋಬರ್ ತಿಂಗಳಲ್ಲಿ ಆರಂಭದಲ್ಲಿ ಸ್ವಲ್ಪ ನಿಮಗೆ ಚೇತರಿಕೆ ಬಹಳ ಉತ್ತಮವಾಗಿರುತ್ತೆ. ಜೊತೆಗೆ ಅಕ್ಟೋಬರ್ನಲ್ಲಿ ನಿಮಗೆ ಆ ಒಂದು ಶುಭ ಗ್ರಹಗಳಾದ ಶುಕ್ರನ ಕೃಪೆಯು ಸಹ ಬಹಳ ಉತ್ತಮವಾಗಿರೋ ಕಾರಣ ಅನೇಕ ರೀತಿಯ ಶುಭ ಘಟನೆಗಳಿಗೆ ಸಾಕ್ಷಿಯಾಗುವಂಥ ಸಾಧ್ಯತೆ ಇರುತ್ತೆ.
ಜೊತೆಗೆ ಅಲ್ಲಿ ಒಂದು ಗುರುವಿನ ಅತಿಚಾರದ ಪರಿವರ್ತನೆ ಸಹ ಈ ತಿಂಗಳಲ್ಲಿ ಆಗಲಿದೆ. ಆ ಗುರುವಿನ ಅತಿಚಾರದ ಪರಿವರ್ತನೆಯ ಪ್ರತ್ಯೇಕವಾದ ವಿಡಿಯೋನ ನೀವು ವೀಕ್ಷಿಸಿಕೊಳ್ಳಿ. ಅದರಲ್ಲಿ ನಿಮಗೆ ರಾಶಿಗೆ ಆಗುವಂಥ ಗುರುವಿನ ಅತಿಚಾರದ ಪ್ರಭಾವ ಅದರ ಸಂಪೂರ್ಣವಾದ ವಿಶ್ಲೇಷಣೆ ಸಹ ಮಾಡಲಾಗಿದೆ. ಈಗ ನಾವು ಅಕ್ಟೋಬರ್ ತಿಂಗಳಲ್ಲಿ ನಿಮಗೆ ಇರತಕ್ಕಂಥ ಸೂರ್ಯನಿಂದ ಎಲ್ಲ ಇತರ ಗ್ರಹಗಳೆಲ್ಲ ಯಾವ ರೀತಿ ಅನುಕೂಲವಾಗಿವೆ, ಯಾವುದು ಗ್ರಹಗಳು ಅನುಕೂಲವಾಗಿಲ್ಲ, ಅದನ್ನು ಈಗ ಸಂಕ್ಷಿಪ್ತವಾಗಿ ವಿಶ್ಲೇಷಣೆ ಮಾಡೋಣ. ಸೂರ್ಯನ ಬೆಂಬಲ ನಿಮಗೆ ಆರಂಭದಿಂದ 16ರವರೆಗೆ ಇರುತ್ತೆ. ಅಲ್ಲಿ ಕನ್ಯಾ ರಾಶಿಯಲ್ಲಿರುವಂಥ ತೃತೀಯ ಸ್ಥಾನವಾಗಿರುವಂಥ ಸೂರ್ಯನು ನಿಮಗೆ ಲಾಭವನ್ನು, ಜಯವನ್ನು, ಕೀರ್ತಿಯನ್ನು, ಆರೋಗ್ಯವನ್ನು, ಸುಖವನ್ನು ಕೊಡ್ತಾನೆ. ಗ್ರಹಗಳಿಗೆ ಅಧಿಪತಿ ಅಥವಾ ಲೋಕ ಆತ್ಮಸ್ವರೂಪನಾದಂಥ ಸೂರ್ಯನ ಬೆಂಬಲ ಅಂದರೆ ಅಪರೂಪಕ್ಕೆ ಸಿಗುವಂಥದ್ದು, ಯಾವಾಗಲೂ ಸಿಗೋದಿಲ್ಲ. ಅದು ನಿಮಗೆ ವರ್ಷದಲ್ಲಿ ಕೇವಲ 4 ಬಾರಿ ಸಿಗುವಂಥ ಅವಕಾಶದಲ್ಲಿ ಈ ತಿಂಗಳ ಅಕ್ಟೋಬರ್ನಲ್ಲಿ ನಿಮಗೆ 16ರವರೆಗೆ ಸೂರ್ಯನು ಕನ್ಯಾ ರಾಶಿಯಲ್ಲಿರುವಾಗ ಅನೇಕ ರೀತಿಯ ಶುಭ ಫಲವನ್ನು ಕೊಡ್ತಾನೆ. ಅನೇಕ ದೀರ್ಘಕಾಲದ ಪೆಂಡಿಂಗ್ ಕೆಲಸ ಕಾರ್ಯಗಳು ಆಗುವುದಾಗಲಿ, ಅಥವಾ ಪ್ರಮುಖವಾದ ಈ ಭೂಮಿಗೆ ಸಂಬಂಧ ಕೆಲಸ, ಅಥವಾ ಯಾವುದಾದ್ರು ರಿಯಲ್ ಎಸ್ಟೇಟ್ ಸಂಬಂಧ ಕೆಲಸ, ಮನೆ ಭೂಮಿ ಕೊಳ್ಳುವಂಥದ್ದು, ಸರ್ಕಾರ ದಾಖಲೆಗಳು ಅಥವಾ ರಾಜಕೀಯ ಮೂಲ ಆಗುವಂಥ ಕೆಲಸ ಕಾರ್ಯಗಳು, ಮುಂತಾದ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕಿದ್ರೆ ತಿಂಗಳ ಆರಂಭದಿಂದ 16ರವರೆಗೆ ಅದನ್ನು ಸದುಪಯೋಗ ಮಾಡಿಕೊಳ್ಳಿ. ಆಗ ಕ್ಷಿಪ್ರವಾಗಿ ಆಗ್ತದೆ. ವರ್ಷಾನುಗಟ್ಟಲೆ, ತಿಂಗಳಾನುಗಟ್ಟಲೆ ಆಗದಿದ್ದಂಥ ಕೆಲಸ ಕಾರ್ಯಗಳು ಈಗ ಕ್ಷಿಪ್ರವಾಗಿ ಆಗುವಂಥದ್ದಿರುತ್ತೆ. ಜೊತೆಗೆ ಯಾವುದೇ ರೀತಿಯ ಆಸ್ತಿ ಅಥವಾ ಭೂಮಿಗೆ ಸಂಬಂಧಪಟ್ಟ ವಿವಾದಗಳನ್ನು ಪರಿಹಾರ ಮಾಡಲಿಕ್ಕೆ, ಅಥವಾ ಏನೋ ಮಾತುಕತೆಗಳ ಮೂಲಕ ಅದನ್ನು ರಾಜಿ ಸಂಧಾನ ಮಾಡಲಿಕ್ಕೆ ಮುಂತಾದ ಅವಕಾಶಗಳು ಈಗ ಒದಗಿ ಬರಲಿವೆ. ಆರೋಗ್ಯನು, ಹಣಕಾಸು ಅಥವಾ ಇನ್ನಿತರ ನಿಮ್ಮ ವೃತ್ತಿಗೆ ಸಂಬಂಧಪಟ್ಟ ಉತ್ತಮ ಫಲಗಳನ್ನು ಸೂರ್ಯ ಭಗವಂತರು ನಿಮಗೆ 16ರವರೆಗೂ ನೀಡಲಿದ್ದಾರೆ. ಅದನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಆ ಬಳಿಕ 17ರಿಂದ ಸ್ವಲ್ಪ ನಿಮಗೆ ವಿರುದ್ಧ ಫಲಗಳು ಸೂರ್ಯನಿಂದ ವ್ಯಕ್ತವಾಗ್ಬೋದು. ನಿಮ್ಮ ರಾಶಿಗೆ ಚತುರ್ಥದಲ್ಲಿ ತುಲಾ ರಾಶಿಗೆ ಸೂರ್ಯನ ಪ್ರವೇಶ ಆಗುತ್ತೆ. ಆವಾಗ ಸ್ವಲ್ಪ 17ರ ಬಳಿಕ ನಿಮಗೆ ಮಾತಿನ ಚಕಮಕಿ, ಬಂಧುಗಳ ಜೊತೆಗೆ ವಿರಸ ಆಗುವಂಥದ್ದು, ಕಲಹ ವಾಗ್ವಾದಗಳು ಆಗುವಂಥದ್ದು, ಮನೆಯಲ್ಲಿಯೂ ಕಲಹ, ವೃತ್ತಿ ಜಾಗದಲ್ಲೂ ಕಲಹ ಬರುವಂಥದ್ದು, ಇತರರು ನಿಮ್ಮನ್ನು ದ್ವೇಷ ಮಾಡೋದಾಗಲಿ, ಇತರರು ನಿಮ್ಮ ವಿರುದ್ಧ ದೂರನ್ನು, ಕಂಪ್ಲೇಂಟನ್ನು ಕೊಡೋದಾಗಲಿ ಮುಂತಾದ ಘಟನೆಗಳು ಆಗ್ಬೋದು. ಆ ಬಗ್ಗೆ ಸ್ವಲ್ಪ ಮಾತು ಮರಳಿಕೆ ಬಗ್ಗೆ ಎಚ್ಚರ ಬೇಕಾಗುತ್ತೆ. ಸೂರ್ಯನ ಬೆಂಬಲ ನಿಮಗೆ 17ರಿಂದ ಇರೋದಿಲ್ಲ. ಇನ್ನು ಸೂರ್ಯನ ಬಳಿಕ ನಾವು ಮುಂದೆ ಗಮನಿಸುವಂಥದ್ದು ಮಂಗಳನ ವಿಚಾರ. ಮಂಗಳನು ನಿಮಗೆ ತಿಂಗಳು ಪೂರ್ತಿಯಾಗಿ ಯಾವುದೇ ರೀತಿಯ ಉತ್ತಮ ಫಲವನ್ನು ಕೊಡುವಂಥ ಸ್ಥಾನದಲ್ಲಿ ಇರುವುದಿಲ್ಲ. ಆರಂಭದಲ್ಲಿ ನಿಮ್ಮ ರಾಶಿಯಿಂದ ಚತುರ್ಥದಲ್ಲಿಯೂ, ಆ ಬಳಿಕ 27ರಿಂದ ನಿಮ್ಮ ರಾಶಿಗೂ ಪಂಚಮದಲ್ಲೂ ಮಂಗಳನು ಬರ್ತಿದ್ದಾನೆ. ಹಾಗಾಗಿ ಎರಡೂ ಸ್ಥಾನಗಳು ನಿಮಗೆ ಮಾತಿನ ಚಕಮಕಿಯನ್ನು, ಕಲಹ ವಾಗ್ವಾದವನ್ನು ಸೂಚನೆ ಮಾಡುತ್ತೆ. ಕಿರಿಯರಲ್ಲಿ ಕಲಹ ಬರ್ಬೋದು, ಹಿರಿಯರಲ್ಲೂ ಕಲಹ ಬರ್ಬೋದು, ಆಕಸ್ಮಿಕ ನಷ್ಟಗಳಾಗುವಂಥದ್ದು. ಇನ್ನು ಕೆಲವರಿಗೆ ಸ್ವಲ್ಪ ಹಣಕಾಸಿಗೆ ಸಂಬಂಧಪಟ್ಟ ಏನಾದರೂ ವಿವಾದದಲ್ಲಿ ನೀವು ಸಿಲುಕಿಕೊಳ್ಳುವಂಥದ್ದು, ಅಥವಾ ನಿಮ್ಮದೇ ಸ್ವಯಂಕೃತ ಅಪರಾಧದಿಂದ ನೀವು ಹಣವನ್ನು ಕಳೆದುಕೊಳ್ಳುವಂಥದ್ದು. ಈಗ ನೋಡ್ತೇನೋ ಬೇಕಾದಷ್ಟು ಆನ್ಲೈನ್ ವಂಚನೆ ಅಂತ ಹೇಳಿದ್ರೆ ಅಂಥ ಆನ್ಲೈನ್ ವಂಚನೆಗಳಿಗೆ ಸಹ ಬಲಿ ಬೀಳುವಂಥ ಸಾಧ್ಯತೆ ಬರ್ಬೋದಾಗಿದೆ. ಹಾಗಾಗಿ ಇಲ್ಲಿ ಮಾತು, ನಡವಳಿಕೆ, ಕಲಹ, ವಾಗ್ವಾದ ಆಗದಂತೆಯೂ ಹಣಕಾಸಿನ ಬಗ್ಗೆ ಸೂಕ್ತವಾದ ಮುನ್ನೆಚ್ಚರಿಕೆ ನಿಮಗೆ ಮಂಗಳನು ಎಚ್ಚರಿಕೆ ಕೊಟ್ಟಿದ್ದಾನೆ. ಹಾಗೆ ಮಂಗಳನ ವಿಚಾರ ಸ್ವಲ್ಪ ಮುನ್ನೆಚ್ಚರವಾಗಿ ಇರಬೇಕು. ಇನ್ನು ನಿಮಗೆ ಬುಧನ ಅನುಗ್ರಹ ಈ ತಿಂಗಳ 24ರವರೆಗೂ ಇರುತ್ತೆ. ಆರಂಭದಿಂದ 24ರವರೆಗೂ ಅಲ್ಲಿ ಬುಧನ ವಿಶೇಷವಾದ ಒಲವು ನಿಮಗೆ ಸಿಗಲಿದೆ. ನಮಗೆ ಲಾಭ, ಜಯ, ಸುಖಗಳು ಸಿಗುವಂಥದ್ದು, ಇಷ್ಟಾರ್ಥ ಸಿದ್ಧಿ ಆಗುವಂಥದ್ದು, ಹಣಕಾಸಿನ ಅರಿವು ಚೆನ್ನಾಗಾಗುತ್ತೆ. ವಿದ್ಯಾರ್ಥಿ ಯುವಕರಿಗೆ, ಸಾಧಕರಿಗೆ ಅವರ ಒಂದು ಪ್ರತಿಭೆಗೆ ಪುರಸ್ಕಾರಗಳು ಬರುವಂಥದ್ದು, ಉದ್ಯೋಗ ಅಪೇಕ್ಷಿತರಿಗೆ ಉದ್ಯೋಗ ಸಿಗುವಂಥದ್ದು, ಶುಭ ಕಾರ್ಯಗಳು ನಿಗದಿ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗೆ ಅನೇಕ ರೀತಿಯ ಉತ್ತಮ ಫಲಗಳು ಬುಧನು ನಿಮಗೆ 23ರವರೆಗೂ ಕೊಡಲಿದ್ದಾನೆ. 24ಕ್ಕೆ ಆತನ ರಾಶಿ ಪರಿವರ್ತನೆ ಆದ ಬಳಿಕ ಕೆಲವೊಂದು ಸಣ್ಣ ಪುಟ್ಟ ಅಡೆತಡೆಗಳು, ಏರ್ಪೇರಿನ ಘಟನೆಗಳು 24ರ ಬಳಿಕ ಆಗ್ಬೋದಾಗಿದೆ. ಇನ್ನು ಗುರುವಿನ ವಿಚಾರ ಗಮನಿಸಿದರೆ ಆರಂಭದಲ್ಲಿ ನಿಮಗೆ ಗುರು ವ್ಯಯಸ್ಥಾನದಲ್ಲೂ, ಜೊತೆಗೆ ಅತಿಚಾರದಿಂದ ಆತನು ನಿಮ್ಮ ರಾಶಿಗೂ ಬರಲಿದ್ದಾನೆ. ಮಿಥುನ ರಾಶಿಯಲ್ಲಿದ್ದಂತಹ ಗುರು ಆತನು ನಿಮ್ಮ ಜನ್ಮರಾಶಿಗೆ 18ರ ರಾತ್ರಿ ಬಳಿಕ 19ರಿಂದ ಬರಲಿದ್ದಾನೆ. ಈ ಎರಡೂ ಚಲನೆಗಳು ನಿಮಗೆ ಯಾವುದೇ ರೀತಿಯ ಉತ್ತಮ ಫಲವನ್ನು ಕೊಡೋದಿಲ್ಲ, ವಿರುದ್ಧ ಫಲಗಳನ್ನು ಕೊಡುವಂಥ ಸಾಧ್ಯತೆ ಬರುತ್ತೆ. ಅಂದರೆ ಕೆಲವೊಬ್ಬರಿಗೆ ನಿಮಗೆ ಮಾತಿನ ಚಕಮಕಿ, ಅನುಮಾನಾಸ್ಪದ ಘಟನೆಗಳು, ನಿಮ್ಮ ಮೇಲೆ ಇತರರು ನಿಮಗೆ ಅನುಮಾನದ ಒಂದು ವ್ಯಕ್ತಿಯನ್ನು ಪಡಿಸಿ ನಿಮಗೆ ಸಾರ್ವಜನಿಕ ಸಮೂಹದಲ್ಲಿ ಅವಮಾನ ಮಾಡುವಂಥ ಘಟನೆ, ಜೊತೆಗೆ ಗುರು ಹಿರಿಯರಲ್ಲಿ ವಿರೋಧ ಬರುವಂಥದ್ದು, ನಿಮ್ಮಲ್ಲಿ ನಕಾರಾತ್ಮಕ ಭಾವನೆ, ನಾಸ್ತಿಕ ಭಾವನೆ ಉತ್ಪನ್ನ ಆಗುವಂಥದ್ದು, ಮನಸ್ಸಿನಲ್ಲಿ ಭಯ, ಆತಂಕ ಮೂಡುವಂಥದ್ದು, ಇತರ ಜೊತೆಗೆ ನಿಮಗೆ ಏನಾದರೂ ವಾಗ್ವಾದ ಕಲಹಗಳು ಹೆಚ್ಚಳ ಆಗುವಂಥದ್ದು, ಅಥವಾ ಕೆಲವೊಮ್ಮೆ ನಿಮಗೆ ಮನಸ್ಸಿನಲ್ಲಿ ನಕಾರಾತ್ಮಕ ಚಿಂತನೆ ಅಥವಾ ಮನಸ್ಸಿನ ಒತ್ತಡದಿಂದ ನೀವು ಸಿಟ್ಟಿನ ಭರದಲ್ಲಿ ಯಾವುದೇ ರೀತಿಯ ಆವೇಶಭರಿತವಾದ ಮಾತುಗಳನ್ನು ಆಡುವಂಥದ್ದು, ಅವಾಚ್ಯ ಶಬ್ದಗಳನ್ನು ಬಳಸುವಂಥದ್ದು ಮುಂತಾದೆಲ್ಲ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ಗುರುವಿನ ಒಂದು ವೈರುಧ್ಯ ನಿಮಗೆ ತಿಂಗಳು ಪೂರ್ತಿ ಇರಲಿದೆ. ಜೊತೆಗೆ ಅತಿಚಾರದಿಂದ ನಿಮಗೆ ಸ್ವಲ್ಪ ಅಡ್ಡ ಪರಿಣಾಮನೇ ಆಗ್ಬೋದು ಹೊರತು ಯಾವುದೇ ರೀತಿಯ ಒಳ್ಳೆಯ ಪರಿಣಾಮ ಆಗೋದಿಲ್ಲ. ಕೆಲವೊಂದು ರಾಶಿಗೆ ಒಳ್ಳೆಯ ಪರಿಣಾಮ ಆಗುತ್ತೆ. ಉದಾಹರಣೆ, ಕೆಲವೊಂದು ರಾಶಿಗೆ ಗುರುಬಲ ತಾತ್ಕಾಲಿಕವಾಗಿ ಬರುವಂಥದ್ದು, ಕೆಲವೊಂದು ರಾಶಿಗೆ ಹಣಕಾಸಿನ ವಿಚಾರ, ಕೆಲವೊಂದು ರಾಶಿಗೆ ವಿದ್ಯೆಯ ವಿಚಾರ ಆಗ್ಬೋದು. ಆದರೆ ನಿಮಗೆ ಗುರು ಈಗ ಅಷ್ಟೊಂದು ಅನುಕೂಲವಾಗಿ ಫಲವನ್ನು ಕೊಡೋದಿಲ್ಲ. ಅಕ್ಟೋಬರ್ನಲ್ಲಿ ವಿರುದ್ಧ ಪರಿಣಾಮಗಳು ಆಗುವ ಕಾರಣ ಮಾತು, ಹಣಕಾಸು, ನಡವಳಿಕೆ, ಆರೋಗ್ಯ, ಬಾಂಧವ್ಯ ಅಂದರೆ ರಿಲೇಷನ್ಶಿಪ್ ಇದರ ಬಗ್ಗೆ ಸ್ವಲ್ಪ ಗಮನವನ್ನು ವಹಿಸಬೇಕಾಗತ್ತೆ. ಇನ್ನು ಶುಕ್ರನ ವಿಚಾರ ಗಮನಿಸಿದಾಗ ನಿಮಗೆ ತಿಂಗಳು ಪೂರ್ತಿ ಶುಕ್ರನ ಬೆಂಬಲ ಇದೆ.
ಆರಂಭದಲ್ಲಿ 9ನೇ ತಾರೀಕುವರೆಗೂ ಶುಕ್ರನು ಸಿಂಹದಲ್ಲಿರುವಾಗ ನಿಮಗೆ ಧನಸ್ಥಾನ ಚೆನ್ನಾಗಿಯೋ, ಆ ಬಳಿಕ ಆತನ ಒಂದು ಕನ್ಯಾ ರಾಶಿಗೆ ಪ್ರವೇಶ ಆಗುತ್ತೆ. 10ರಿಂದ 10ನೇ ತಾರೀಕಿಂದ ಸೊ ನಿಮಗೆ ಆತನ ತೃತೀಯ ಸ್ಥಾನಾಗಿಯೋ ನಿಮಗೆ ಲಾಭವನ್ನು, ಜಯವನ್ನು, ಸುಖವನ್ನು ಕೊಡ್ತಾನೆ. ವ್ಯಾಪಾರ ಉದ್ಯೋಗದಲ್ಲಿ ಪ್ರಗತಿ ಇದೆ. ಹಣಕಾಸಿಗೆ ಯಾವುದೇ ಕೊರತೆ ಇರುವುದಿಲ್ಲ. ನಿಮಗೆ ಅಪೇಕ್ಷೆ ಪಟ್ಟಂತಹ ಸಮಯದಲ್ಲಿ ಉತ್ತಮವಾದ ಹಣಕಾಸು ಅರಿವಾಗುತ್ತೆ. ಇಷ್ಟಪಟ್ಟಂತಹ ವಸ್ತ್ರ, ಆಭರಣ, ಯಂತ್ರ, ಉಪಕರಣಗಳನ್ನು ಕೊಳ್ಳುವಂಥ ಅವಕಾಶ ಒದಗಿ ಬರುತ್ತೆ ಶುಕ್ರನ ಅನುಗ್ರಹದಿಂದ. ಜೊತೆಗೆ ದೂರ ಪ್ರಯಾಣ ಮಾಡುವಂಥ ಅವಕಾಶ, ಯಾತ್ರೆ ಹೋಗುವಂಥ ಅವಕಾಶ, ಜೊತೆಗೆ ವಿದೇಶ ಪ್ರಯಾಣ ಮುಂತಾದ ಅವಕಾಶಗಳು ಒದಗಿ ಬರ್ಬೋದಾಗಿದೆ. ಹಾಗಾಗಿ ಅಕ್ಟೋಬರ್ ತಿಂಗಳು ನಿಮಗೆ ಶುಕ್ರನು ಅತ್ಯಂತ ಉತ್ತಮವಾದ ಆಶೀರ್ವಾದ ಮಾಡ್ತಿದ್ದಾನೆ. ಹಣಕಾಸು, ಲಾಭ, ಜಯ, ಯಶಸ್ಸು, ಕೀರ್ತಿ ಸಹ ನಿಮಗೆ ಶುಕ್ರನು ಕೊಳ್ಳಿದ್ದಾನೆ. ಇನ್ನು ಆ ಬಳಿಕ ಶನಿ ಮಹಾರಾಜರ ವಿಚಾರ ಗಮನಿಸಿದಾಗ ಶನಿ ಮಹಾರಾಜರಿಂದ ನಿಮಗೆ ಉತ್ತಮ ಫಲ ನಿರೀಕ್ಷೆ ಇರುವುದಿಲ್ಲ. ವಿರುದ್ಧವಾದ ಫಲಿತಾಂಶಗಳು, ಅವರು ವಕ್ರಗತಿಯಲ್ಲಿ ಇದ್ದಾಗಲೂ ಸಹ ಆ ವಕ್ರಗತಿಯಲ್ಲಿ ಇದ್ದಾಗಲೂ ನಿಮಗೆ ಅನೇಕ ರೀತಿಯ ಅಡ್ಡ ಪರಿಣಾಮಗಳು, ದುಃಖದ ವಾರ್ತೆಗಳು ಕೇಳುವಂಥದ್ದು, ಮನಸ್ಸಿಗೆ ಬೇಜಾರಾಗುವಂಥ ಘಟನೆಗಳು, ಯಾವುದೇ ಕೆಲಸ ಕಾರ್ಯಗಳಲ್ಲಿ ಅಡೆತಡೆ, ವಿಘ್ನಗಳು ಬರುವಂಥದ್ದು, ಜೊತೆಗೆ ಈ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರುಗಳು ಕಾಣುವಂಥದ್ದು. ಅದೇ ರೀತಿ ನಿಮಗೆ ಕೆಲವರಿಗೆ ವೆಯ್ಟ್ ಲಾಸ್ ಅಂದರೆ ತೂಕವನ್ನು ಕಳೆದುಕೊಳ್ಳುವಂಥ ಅನುಭವಗಳು ಕೆಲವರಿಗೆ ಆಗುವಂಥ ಮುಂತಾದ ಘಟನೆಗಳು ಶನಿ ಮಹಾರಾಜರಿಂದ ಆಗ್ಬೋದು. ಇನ್ನು ರಾಹುವಿನ ವಿಚಾರ ಗಮನಿಸಿದಾಗಲೂ ರಾಹು ನಿಮಗೆ ತಿಂಗಳು ಪೂರ್ತಿ ವಿರುದ್ಧವಾಗಿ ಇರ್ತಾನೆ. ಅಷ್ಟಮದಲ್ಲಿರುವಂಥ ರಾಹುವಿನ ಕಾರಣ ಆರೋಗ್ಯ ಸಮಸ್ಯೆಗಳು, ಜೊತೆಗೆ ಏನಾದರೂ ಆಹಾರ ದೋಷ, ನೀರಿನ ದೋಷದಿಂದ ಏನಾದರೂ ಅನಾರೋಗ್ಯ ಸಮಸ್ಯೆಗಳು ಕಾಡುವಂಥದ್ದು, ಜೊತೆಗೆ ಹಣಕಾಸಿನ ನಷ್ಟ ನಿಮಗೆ ಆಗುವಂಥದ್ದು, ಮನಸ್ಸಲ್ಲಿ ಭಯ, ಆತಂಕ ಮೂಡುವಂಥದ್ದು. ಹಾಗಾಗಿ ತನುಮಾನ ಧನದ ಮೇಲೆ ಅಡ್ಡ ಪರಿಣಾಮ ರಾಹು ಈ ತಿಂಗಳಲ್ಲಿ ಬೀರ್ಬೋದು. ಇನ್ನು ಕೇತುವಿನ ವಿಚಾರ ಗಮನಿಸಿದಾಗ ನಿಮಗೆ ಧನಸ್ಥಾನದಲ್ಲಿ ಕುಳಿತಂತಹ ಕೇತು ಅನೇಕ ರೀತಿಯ ನಿಮಗೆ ಏರುಪೇರುಗೂ ಮುನಿಸಿಕೊಳ್ಳೋಕ್ಕೆ ಕಾರಣ ಆಗ್ಬೋದು. ಸಿಂಹದಲ್ಲಿರುವಂತಹ ಕೇತುವಿನಿಂದ ಪರಿಣಾಮವಾಗಿ ನಿಮಗೆ ಕೆಲವೊಮ್ಮೆ ಆಕಸ್ಮಿಕವಾದ ನಷ್ಟಗಳಾಗುವಂಥದ್ದು, ಬಂಧು ಮಿತ್ರರ ಜೊತೆಗೆ ವಿವಾದಗಳು ಮೂಡುವಂಥದ್ದು, ಯಾವುದೇ ಪ್ರಯತ್ನದಲ್ಲಿ ವೈಫಲ್ಯಗಳು ಮೂಡುವಂಥದ್ದು, ಅಥವಾ ನಿಮಗೆ ಸರ್ಕಾರಿ ಮೂಲಕ, ಕೋರ್ಟ್ ಕಚೇರಿ ಮೂಲಕ ಕೆಲಸ ಕಾರ್ಯಗಳು ಸ್ವಲ್ಪ ನಿಧಾನಗತಿ ಆಗುವಂಥದ್ದು, ಇವೆಲ್ಲವೂ ಕೇತುವಿನಿಂದ ಸಾಧ್ಯತೆ ಇರುತ್ತೆ. ಹಾಗಾಗಿ ಅಂಥ ವಿಚಾರ ಬಗ್ಗೆ ಎಚ್ಚರ ಗಮನಿಸಬೇಕು. ಇವೆಲ್ಲವೂ ಈ ಅಕ್ಟೋಬರ್ ತಿಂಗಳಲ್ಲಿ ಸೂರ್ಯನಿಂದ ಆರಂಭಿಸಿ ರಾಹು ಕೇತುಗಳವರೆಗೂ ನಿಮಗೆ ಯಾವ ರೀತಿ ಗ್ರಹ ಬೆಂಬಲ ಇದೆ ಅನ್ನೋದು 8 ಗ್ರಹಗಳ ಫಲವನ್ನು ಸಂಕ್ಷಿಪ್ತವಾಗಿ ವಿಶ್ಲೇಷಣೆ ಮಾಡಲಾಯಿತು. ಇನ್ನು ಈಗ 9ನೇ ಗ್ರಹವಾಗಿ ಬರುವಂತಹ ಅಲ್ಲಿ ಚಂದ್ರ ಅಥವಾ ಕ್ಷಿಪ್ರವಾಗಿ ರಾಶಿ ಬದಲಿಸುವಂತಹ ಗ್ರಹ 2 ದಿನಕ್ಕೂ ಚಂದ್ರನ ರಾಶಿ ಬದಲಾಗ್ತಾ ಇರುತ್ತೆ. ಹಾಗೆ ಚಂದ್ರನ ಬೆಂಬಲ ನಿಮಗೆ ಯಾವ ದಿನಗಳಲ್ಲಿದೆ, ಯಾವ ದಿನಗಳಲ್ಲಿ ಇರೋಲ್ಲ ಅನ್ನೋ ಗಮನಿಸೋಣ. ಆರಂಭದ ದಿನ ನಿಮಗೆ ಚಂದ್ರನ ವಿಶೇಷವಾದ ಬೆಂಬಲ ಇರುತ್ತೆ. ಅಕ್ಟೋಬರ್ 1ರಂದು ಲಾಭ, ಸುಖ, ಜಯ ನಿಮಗೆ ಸಿಗಲಿದೆ, ಇಷ್ಟಾರ್ಥ ಸಿದ್ಧಿ ಆಗಲಿದೆ. ಮತ್ತು 2-3 ಸಹ ನಿಮ್ಮ ಪಾಲಿಗೆ ಉತ್ತಮ ದಿನ. ಸಪ್ತಮದ ಚಂದ್ರನು ಲಾಭ, ಜಯ, ಸುಖವನ್ನು, ಶಾಂತಿಯನ್ನು ಕೊಡ್ತಾನೆ. ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗಲಿವೆ. ವ್ಯಾಪಾರ ಉದ್ಯೋಗದಲ್ಲಿ ಸಹ ಮುನ್ನಡೆ ಕಂಡುಬರುತ್ತೆ 2-3ರಲ್ಲಿ. 4-5 ಮಿಶ್ರ ಫಲಗಳ ಸೂಚನೆ. 4-5ರಲ್ಲಿ ಕಲಹ, ವಾಗ್ವಾದ ಆಗ್ಬೋದು. ಚಂದ್ರನ ಬೆಂಬಲದ ಕೊರತೆ ಇರುತ್ತೆ. ಹಾಗೆಂದು ಇತರ ಗ್ರಹಗಳಿಂದ ನಮಗೆ ಸಿಗುವಂಥ ಒಳ್ಳೆಯ ಫಲಿತಾಂಶ ಖಂಡಿತ ಸಿಗುತ್ತೆ. ಇದು ಕೇವಲ ಈ ಡೇಟ್ಗಳು ಚಂದ್ರನ ಒಂದು ಬೆಂಬಲದ ವಿಚಾರ ಮಾತ್ರ ಹೇಳ್ತೇನೆ. ಇನ್ನು 6-7 ಸಹ ನಿಮ್ಮ ಪಾಲಿಗೆ ಮಿಶ್ರ ಫಲಗಳ ಸೂಚನೆ. ಖರ್ಚು ವೆಚ್ಚಗಳು ಹೆಚ್ಚಳಾಗ್ತವೆ. ಯಾವುದೇ ಪರ್ಚೇಸ್ ಮಾಡೋ ಸ್ವಲ್ಪ ಮುನ್ನೆಚ್ಚರಿಕೆ ಬೇಕಾಗುತ್ತೆ. ನಿಮ್ಮದೇ ತಪ್ಪಿನಿಂದ ಹೆಚ್ಚಿನ ಒಂದು ಹಣವನ್ನು ಕಳೆದುಕೊಳ್ಳೋದಾಗಲಿ, ಮತ್ತು ನಿಮಗೆ ಕೊಟ್ಟಂತಹ ಯಾವುದೇ ರೀತಿಯ ಅಪಮೌಲ್ಯದ ವಸ್ತುಗಳು ನಿಮಗೆ ಬರೋದಾಗಲಿ ಆಗುತ್ತೆ. ಆ ಬಗ್ಗೆ ಎಚ್ಚರವನ್ನು ಗಮನಿಸಬೇಕು. 6-7ರಲ್ಲಿ. 8-9 ನಿಮ್ಮ ಪಾಲಿಗೆ ಉತ್ತಮ ದಿನ. ಕರ್ಮಸ್ಥಾನದ ಚಂದ್ರನು ಲಾಭವನ್ನು, ಜಯವನ್ನು, ಸುಖವನ್ನು ಕೊಡ್ತಾನೆ. ಚಂದ್ರನು ನಿಮ್ಮ ರಾಶಿಯಾಧಿಪತಿ ಸಹ ಅವನೇ ಆಗಿರೋ ಕಾರಣ ನಿಮಗೆ ವಿಶೇಷವಾದ ಲಾಭ, ಸುಖ, ಜಯ ಬರುತ್ತೆ. ಕೆಲವರಿಗೆ ವಿದೇಶದ ಅವಕಾಶ ಅಥವಾ ಉನ್ನತ ಶಿಕ್ಷಣದ ಅವಕಾಶ, ಉನ್ನತ ಹುದ್ದೆ ಸಿಗುವಂಥ, ಉದ್ಯೋಗ ಸಿಗುವಂಥ ಅವಕಾಶ, ವಸ್ತ್ರಾಭರಣ, ಯಂತ್ರ, ಉಪಕರಣಗಳು ಕೊಳ್ಳುವಂಥ ಅವಕಾಶ 8-9ರಲ್ಲಿ ಬರುತ್ತೆ. 10-11 ನಿಮ್ಮ ಪಾಲಿಗೆ ಅತ್ಯಂತ ಉತ್ತಮ ದಿನ. ಲಾಭಸ್ಥಾನದ ಚಂದ್ರನು ಲಾಭವನ್ನು, ಸುಖವನ್ನು, ಜಯವನ್ನು ಕೊಡ್ತಾನೆ. ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗಲಿವೆ. ಕ್ಷಿಪ್ರವಾಗಿ ನಿಮ್ಮೆಲ್ಲ ಕಾರ್ಯಾಚರಣೆಗೆ ಆ ಒಂದು ಗ್ರಹಗಳ ಬೆಂಬಲ ನಿಮಗೆ 10-11ರಲ್ಲಿ ಸಿಗಲಿವೆ. 12-13 ಮಿಶ್ರ ಫಲಗಳ ಸೂಚನೆ. ಚಂದ್ರನ ಬೆಂಬಲ ನಿಮಗೆ ಇರುವುದಿಲ್ಲ. ಕೆಲವೊಮ್ಮೆ ಏರುಪೇರಿನ ಘಟನೆಗಳು ಆಗುವಂಥದ್ದು, ಹಣಕಾಸಿನ ಕೊರತೆ ಎದುರಾಗುವಂಥದ್ದು, ಮಾಡಿದಂತಹ ಕೆಲಸ ಕಾರ್ಯಗಳ ವಿಘ್ನ, ಅಡೆತಡೆಗಳು ಬರ್ಬೋದು 12-13ರಲ್ಲಿ. 14-15 ಮತ್ತೊಮ್ಮೆ ನಿಮಗೆ ಚಂದ್ರನ ಬೆಂಬಲ ಸಿಗ್ತಾ ಇರುತ್ತೆ. 14-15-16 3 ದಿನಗಳು ಸಹ ನಿಮಗೆ ಇಷ್ಟಾರ್ಥ ಸಿದ್ಧಿ ಲಾಭ ಬರೋದಿದೆ. ವ್ಯಾಪಾರ, ವೃತ್ತಿ, ಉದ್ಯೋಗ, ಶಿಕ್ಷಣದಲ್ಲಿ ಮುನ್ನಡೆ, ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗುವಂಥದ್ದು. ಜನ್ಮಸ್ಥ ಬರುವಂತಹ ಚಂದ್ರನು ಆರೋಗ್ಯವನ್ನು, ಸುಖವನ್ನು, ಲಾಭವನ್ನು, ಜೊತೆಗೆ ದೇವತಾ ಕ್ಷೇತ್ರಗಳ ಸಂದರ್ಶನದ ಯೋಗವನ್ನು ಸಹ ಕೊಡ್ತಾನೆ. ಆ ಬಳಿಕ 17-18 ಮಿಶ್ರ ಫಲಗಳ ಸೂಚನೆ. 17-18ರಲ್ಲಿ ಕಷ್ಟ ನಷ್ಟಗಳು ಆಗುವಂಥದ್ದು, ಆಕಸ್ಮಿಕ ನಷ್ಟಗಳು ಆಗುವಂಥದ್ದು, ಪ್ರಯತ್ನದಲ್ಲಿ ವೈಫಲ್ಯಗಳು ಬರ್ಬೋದಾಗಿದೆ. ಮಾತಿನ ಚಕಮಕಿ, ವಾಗ್ವಾದ ಮನೆಯಲ್ಲಿಯೂ ವೃತ್ತಿ ಜಾಗದಲ್ಲೂ ಆಗ್ಬೋದು. ಆ ಬಳಿಕ 19-20 ನಿಮ್ಮ ಪಾಲಿಗೆ ಉತ್ತಮ ದಿನ. 19-20ರಲ್ಲಿ ಇಷ್ಟ ಸಿದ್ಧಿ, ಲಾಭ ವೃದ್ಧಿ, ವ್ಯಾಪಾರ ಉದ್ಯೋಗದಲ್ಲಿ ಸಹ ಮುನ್ನಡೆ ಬರುತ್ತೆ. ಕಡೆ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗುವಂತಹ ಘಟನೆಗಳು 19-20ರಂದು. 21-22-23 ಮಿಶ್ರ ಫಲಗಳ ಸೂಚನೆ. ಅಲ್ಲಿ ಮಾತಿನ ಚಕಮಕಿ, ಕಲಹ, ವಾಗ್ವಾದ, ಕಿರಿಯರಲ್ಲಿ ಕಲಹ, ಬಂಧುಗಳಲ್ಲಿ, ಮಿತ್ರರಲ್ಲಿ ಕಲಹ ಆಗುವಂಥದ್ದು, ದೀರ್ಘಕಾಲದಿಂದ ಮಿತ್ರರಾಗಿದ್ದವರಿಗೆ ನಿಮಗೆ ವಿರುದ್ಧವಾದ ಶತ್ರುತ್ವದ ಸ್ಥಾನವನ್ನು ಬರುವಂಥದ್ದು ಆಗುತ್ತೆ. ಹಾಗಾಗಿ ಮನಸ್ಸಿಗೆ ಸ್ವಲ್ಪ ಇರಿಸು ಮುರಿಸಿನ ಘಟನೆಗಳು 21-22-23ರಲ್ಲಿ ಆಗ್ಬೋದು. 24-25 ಸಹ ಅಷ್ಟೇ ಸಾಮಾನ್ಯ ದಿನ ಎಂದು ಕಂಡುಬರುತ್ತೆ. ಅಲ್ಲಿ ಮಾತಿನ ಚಕಮಕಿ, ಅವಮಾನಗಳ ಘಟನೆ, ವಾಗ್ವಾದಗಳು ಆಗುವಂಥದ್ದು, ಕೆಲಸ ಕಾರ್ಯಗಳು ಸ್ವಲ್ಪ ಸ್ಥಗಿತ ಅಥವಾ ಎಲ್ಲ ನಿಮಗೆ ಸ್ಲೋ ಆಗುವಂಥ ಅನುಭವಗಳು ಆಗುವಂಥದ್ದು 24-25ರಲ್ಲಿ. ಮತ್ತು ನಿಮಗೆ ಸುಧಾರಣೆ ಬರುವಂಥದ್ದು 26ರಿಂದ. 26-27-28 ನಿಮ್ಮ ಪಾಲಿಗೆ ಅತ್ಯಂತ ಶುಭ ದಿನ.
ಎಲ್ಲ ಕಟಕ ರಾಶಿಯವರಿಗೆ ಲಾಭ, ಸುಖ, ಜಯ, ಇಷ್ಟಾರ್ಥಗಳ ಸಿದ್ಧಿಯಾಗುತ್ತವೆ. ವ್ಯಾಪಾರದಲ್ಲಿ ಪ್ರಗತಿ ಇದೆ. ಅಂದುಕೊಂಡಂಥ ಕೆಲಸ ಕಾರ್ಯಗಳು ನಿಮಗೆ 26, 27, 28 ಆಗುತ್ತೆ. 29, 30 ನಿಮಗೆ ಸಪ್ತಮದಲ್ಲಿ ಬರುವಂಥ ಚಂದ್ರನು ಲಾಭವನ್ನು, ಜಯವನ್ನು, ಸುಖವನ್ನು ಕೊಡ್ತಾನೆ. ದಾಂಪತ್ಯದಲ್ಲಿ ನಿಮಗೆ ವಿಶೇಷವಾದ ಶುಭ ಫಲಗಳು ಆಗುವಂಥದ್ದು. ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ಅನೇಕ ಶುಭ ಫಲಗಳು ಆಗಲಿವೆ. 29, 30ರಂದು ಕೊನೆಯ ದಿನ 31 ಮಿಶ್ರ ಫಲಗಳ ಸೂಚನೆ. ಚಂದ್ರನ ಬೆಂಬಲ ಕೊರತೆ ಇರುತ್ತೆ. ಮನಸ್ಸಲ್ಲಿ ಆತಂಕ, ಚಿಂತೆ, ಭಯಗಳು ಮೂಡಬಹುದಾಗಿದೆ. ಹಾಗಾಗಿ ಇವೆಲ್ಲವೂ ಚಂದ್ರನ ಚಲನೆಗೆ ಅನುಗುಣವಾಗಿ ಅಕ್ಟೋಬರ್ 1ರಿಂದ 31ರವರೆಗೂ ನಿಮಗೆ ಯಾವುದೇ ದಿನಗಳ ಚಂದ್ರನು ಅನುಕೂಲವಾಗಿದ್ದಾನೆ, ಯಾವ ದಿನಗಳಲ್ಲಿ ಚಂದ್ರನು ಅಷ್ಟೊಂದು ಪೂರಕವಾಗಿದ್ದಾರೆ ಅನ್ನೋದರ ಸಂಕ್ಷಿಪ್ತವಾದ ಮುನ್ನೋಟವನ್ನು ನೋಡಿದ್ದಾಗಿದೆ. ಇನ್ನು ಇವುಗಳನ್ನು ಗಮನಿಸಿದಾಗ ಈ ತಿಂಗಳನ್ನು ಬಳಸುವಂಥ ಬಣ್ಣಗಳ ವಿಚಾರಕ್ಕೆ ಬಂದಾಗ ಅಲ್ಲಿ ನೀವು ವಿಶೇಷವಾಗಿ ಆರೆಂಜ್ ಅಥವಾ ಕೇಸರಿ ಬಣ್ಣ ಮತ್ತು ಸಂಖ್ಯೆ 1ನ್ನು ಈ ತಿಂಗಳ 16ರವರೆಗೆ ಬಳಸ್ಕೋಬೋದು. ಯಾಕಂದರೆ 17ರಿಂದ ನಿಮಗೆ ಅಲ್ಲಿ ಚಂದ್ರನ ಬೆಂಬಲ ಇರೋದಿಲ್ಲ. ಹಾಗಾಗಿ 17ರಿಂದ ನಿಮಗೆ ಸೂರ್ಯನ ಬೆಂಬಲ ಇರೋದಿಲ್ಲ. ಇವೇ ವಿಚಾರ ಗಮನಿಸಿದಾಗ ಆರೆಂಜ್ ಅಥವಾ ಕೇಸರಿ ಬಣ್ಣ ಮತ್ತು ಸಂಖ್ಯೆ 1ನ್ನು ನೀವು 16ರವರೆಗೆ ಬಳಸಿಕೊಳ್ಳುವಂಥದ್ದು. ಇನ್ನು ಗ್ರೀನ್ ಅಥವಾ ಹಸಿರು ಬಣ್ಣ ನಿಮಗೆ ಆ ಬುಧನ ಅನುಕೂಲವನ್ನು ಸೂಚಿಸುತ್ತೆ. 23ನೇ ತಾರೀಕುವರೆಗೂ ನಿಮಗೆ ಬುಧನ ಪೂರಕವಾಗಿದ್ದರೆ ಅಕ್ಟೋಬರ್ 1ರಿಂದ 23ರವರೆಗೂ ನೀವು ಗ್ರೀನ್ ಅಥವಾ ಹಸಿರು ಬಣ್ಣ ಸಂಖ್ಯೆ 5ನ್ನು ಅಲ್ಲಿ 23ರವರೆಗೂ ಬಳಸ್ಕೊಳ್ಳುವಂಥದ್ದು. 24ರಿಂದ ನಿಮಗೆ ಆ ಒಂದು ಬುಧನ ಬೆಂಬಲ ಇರೋದಿಲ್ಲ. ಅದೇ ರೀತಿ ನಿಮಗೆ ಶುಕ್ರನ ಬೆಂಬಲ ಮಾಸ ಪೂರ್ತಿ ಇರಲಿದೆ. ಮಾಸ ಪೂರ್ತಿ ಇರುವಂಥ ಕಾರಣ ನೀವು ಆ ಶುಕ್ರನ ಬಣ್ಣವಾದ ವೈಟ್ ಅಥವಾ ಬಿಳಿಯ ಬಣ್ಣ ಮತ್ತು ಸಂಖ್ಯೆ 6 ನಂಬರ್ 6ನ್ನು ಮಾಸ ಪೂರ್ತಿ, ತಿಂಗಳ ಪೂರ್ತಿಯಾಗಿ ಬಳಸಿಕೊಳ್ಳುವಂಥದ್ದು. ಹಾಗಾಗಿ ಆರೆಂಜ್, ಗ್ರೀನ್, ವೈಟ್ ಬಣ್ಣಗಳನ್ನು ನೀವು ಬಳಸಿಕೊಳ್ಳುವಂಥ ಅವಕಾಶ ಈ ತಿಂಗಳಲ್ಲಿ ಬರುತ್ತೆ. ಚಂದ್ರನ ಬೆಂಬಲ ಇರುವಂಥ ಡೇಟ್ಗಳು ಪ್ರತ್ಯೇಕವಾಗಿ ಹೇಳಿದ್ದೇನೆ. ಸುಮಾರು 17 ಡೇಟ್ಗಳು ನಿಮಗೆ ಚಂದ್ರನು ಪೂರಕವಾಗಿ ಬಂದಿದ್ದಾನೆ. ಆ 17 ಡೇಟ್ಗಳಲ್ಲಿ ನೀವು ಚಂದ್ರನ ಸಂಕೇತವಾದ ಸ್ನೋ ಅಥವಾ ವೈಟ್ ಅಥವಾ ಬಿಳಿಯ ಬಣ್ಣವನ್ನು ಬಳಸಿಕೊಂಡು, ಹಿಮದ ಬಣ್ಣವನ್ನು ಬಳಸಿಕೊಂಡು ಸಂಖ್ಯೆ 2 ನಂಬರ್ 2 ಸಹ ಬಳಸಿಕೊಳ್ಬೋದಾಗಿದೆ. ಇವೆಲ್ಲವೂ ಕರ್ಕಾಟಕ ರಾಶಿಯ ಈ ಅಕ್ಟೋಬರ್ ತಿಂಗಳ ಸಂಕ್ಷಿಪ್ತವಾದ ಭವಿಷ್ಯ ವಿಶ್ಲೇಷಣೆ. ಇಲ್ಲಿ ಕೆಲವೊಂದು ದಿನಗಳು ನಿಮಗೆ ಉತ್ತಮ, ಕೆಲವೊಂದು ದಿನಗಳು ಮಧ್ಯಮ, ಕೆಲವೊಂದು ದಿನಗಳು ಸ್ವಲ್ಪ ಮಿಶ್ರ ಫಲಗಳು ವ್ಯಕ್ತವಾಗಿವೆ. ಅಲ್ಲದೆ ಕೆಲವೊಂದು ಗ್ರಹಗಳು ನಿಮಗೆ ವಿರುದ್ಧವಾಗಿರುವಂಥ ಘಟನೆಗಳು ಜరుగుತ್ತವೆ. ಅವೆಲ್ಲವೂ ನೀವು ನಿಮ್ಮ ಭಕ್ತಿ ಮಾರ್ಗ, ಧರ್ಮ ಮಾರ್ಗ, ಧ್ಯಾನ ಮಾರ್ಗದ ಮೂಲಕ ಪರಿಹಾರ ಮಾಡ್ಕೊಳ್ಬೋದು. ಆಸಕ್ತಿ ಉಳ್ಳವರು ಸಮೀಪಿರುವ ಯಾವುದೇ ದೇವರುಗಳ ಸಂದರ್ಶನ ಮಾಡ್ಬೋದು. ಅದೇ ರೀತಿ ಈ ಈಶ್ವರ, ಗಣೇಶ, ಸುಬ್ರಹ್ಮಣ್ಯ, ನರಸಿಂಹಸ್ವಾಮಿ, ದೇವತೆ, ಅಮ್ಮನವರು, ಅದೇ ರೀತಿ ಹನುಮಾನ್, ಆಂಜನೇಯ, ನವಗ್ರಹ ಮುಂತಾದ ನಿಮಗೆ ಅನುಕೂಲವಾದಂಥ ಯಾವುದೇ ರೀತಿ ದೇವತೆಗಳ ಸ್ತೋತ್ರ, ದೇವರುಗಳ ಸಂದರ್ಶನ ಅಥವಾ ಅರಳಿ ಮರದ ಪ್ರದಕ್ಷಿಣೆ ಮುಂತಾದ ಸದ್ವಿಚಾರಗಳನ್ನು ನೀವು ಆಚರಣೆ ಮಾಡ್ಕೊಳ್ಬೋದು. ಅದೇ ರೀತಿ ಆಸಕ್ತಿ ಉಳ್ಳಂಥವರು ದಾನ ಧರ್ಮಗಳ ಮಾರ್ಗದ ಮೂಲಕ ಆಹಾರ ಧಾನ್ಯವನ್ನು ಸಿದ್ಧಪಡಿಸಿದಂಥ ಯಾವುದೇ ರೀತಿಯ ಅಡುಗೆಯ ಪದಾರ್ಥಗಳನ್ನು ಅಥವಾ ಈ ಹಣ್ಣು, ತರಕಾರಿ ಅಥವಾ ನವಗ್ರಹಗಳ ಧಾನ್ಯಗಳನ್ನು ಮುಂತಾದವುಗಳನ್ನು ಅಲ್ಲಿ ದಾನವಾಗಿ ಕೊಡ್ಬೋದಾಗಿದೆ. ಹಾಗಾಗಿ ಭಕ್ತಿ ಮಾರ್ಗ, ಧರ್ಮ ಮಾರ್ಗ, ಧ್ಯಾನ ಮಾರ್ಗ, ದಾನ ಮಾರ್ಗದ ಮೂಲಕ ನಿಮ್ಮ ದೋಷವನ್ನು ಕಳೆದುಕೊಳ್ಬೋದಾಗಿದೆ. ಒಟ್ಟಿನಲ್ಲಿ ಈ ಕಟಕ ರಾಶಿಗೆ ಅಕ್ಟೋಬರ್ ತಿಂಗಳಲ್ಲಿ ಆಶಾದಾಯಕವಾದ ಫಲಿತಾಂಶಗಳು ವ್ಯಕ್ತವಾಗಿವೆ. ಸೂರ್ಯ ಚಂದ್ರರ ಅನುಗ್ರಹ ಸಿಗುವಂಥದ್ದು, ಶುಕ್ರನ ಬುಧನ ಅನುಗ್ರಹ ಸಿಗುವಂಥದ್ದು ಅಪೂರ್ವದ ಅವಕಾಶ ಬಂದಿದೆ. ಎಲ್ಲ ಕಟಕ ರಾಶಿಯವರಿಗೆ ಅಕ್ಟೋಬರ್ ತಿಂಗಳಲ್ಲಿ ಆಯುರ್ವೇದ ಸಿಗತಿ ಜಯಲಾಭಗಳು ಸಿದ್ಧಿಯಾಗಲಿ. ಅಕ್ಟೋಬರ್ ತಿಂಗಳ ಸಿಂಹರಾಶಿಯ ಭವಿಷ್ಯವನ್ನು ಈಗ ಅವಲೋಕಿಸೋಣ. ಸಿಂಹರಾಶಿಗೆ ಅಕ್ಟೋಬರ್ ತಿಂಗಳು ಭಾಗ್ಯದಾಯಕವು, ಅನೇಕ ರೀತಿಯ ಶುಭ ಫಲವನ್ನು ಕೊಡುವಂಥ ಸೂಚನೆ ಕಂಡುಬಂದಿದೆ. ಗ್ರಹ ಬಲ ಉತ್ತಮವಾಗಿದೆ. ಭೂಮಿ, ಮನೆ, ಯೋಗ ಇದೆ ಎಂಬಂಥ ವಾಕ್ಯ ನಿಮಗೆ ಬರ್ತಾಯಿದೆ. ಅಲ್ಲಿ ಅತ್ಯಪರೂಪವಾಗಿ ನಿಮಗೆ ಆಶೀರ್ವಾದ ಮಾಡುವಂತಹ ಒಂದು ಸೂರ್ಯನ ಬೆಂಬಲ ಈ ಅಕ್ಟೋಬರ್ 17ರಿಂದ ಸೂರ್ಯನ ಒಂದು ಆಶೀರ್ವಾದ ಸಿಗುವಂಥದ್ದು. ಅದೇ ರೀತಿ ಅತ್ಯಪರೂಪವಾಗಿ ಒಂದು ಆಶೀರ್ವಾದ ಮಾಡುವಂಥ ಮಂಗಳ ಅಥವಾ ಕುಜನ ಒಂದು ವಿಶೇಷವಾದ ಅನುಭೂತಿ ನಿಮಗೆ ಈ ತಿಂಗಳ 26ರವರೆಗೂ ಮಂಗಳನು ನಿಮಗೆ ಪೂರಕವಾಗಿರುವಂಥದ್ದು. ಹಾಗೆಯೇ ಅಲ್ಲಿ ಶುಕ್ರನ ಅನುಗ್ರಹ ನಿಮಗೆ ಮಾಸ ಪೂರ್ತಿ, ತಿಂಗಳ ಪೂರ್ತಿ ಶುಕ್ರನ ವಿಶೇಷವಾಗಿ ಅನುಗ್ರಹ ಕೊಡುವಂಥದ್ದು. ಬುಧ ಅನುಗ್ರಹ ಸಹ ನಿಮಗೆ ಮಧ್ಯದಲ್ಲಿ ಸಿಗುವಂಥದ್ದು. ಎಲ್ಲ ಉತ್ತಮವಾದ ಸೂಚನೆ. 4 ಅಥವಾ 5 ಗ್ರಹಗಳಿಂದ ನೀವು ನಿರಂತರವಾಗಿ ಉತ್ತಮ ಫಲ ಪಡುವಂಥ ಅವಕಾಶ ಇದೆ. ಹಾಗೆಯೇ ಚಂದ್ರಗ್ರಹದ ಒಂದು ವಿಶೇಷವಾಗಿ 17 ದಿನಗಳಲ್ಲಿ ಈ ತಿಂಗಳ 17 ದಿನಾಂಕಗಳು ನಿಮಗೆ ವಿಶೇಷವಾಗಿ ಚಂದ್ರನ ಅನುಗ್ರಹ ಇರುವಂಥ ದಿನಗಳು ಸಹ ಸಿಗ್ತಾ ಇರ್ತವೆ. ಹಾಗಾಗಿ ಸರಾಸರಿಯಾಗಿ ಗಮನಿಸಿದಾಗ ಅಕ್ಟೋಬರ್ ತಿಂಗಳಲ್ಲಿ ನಿಮಗೆ ಹಲವಾರು ನಿಮ್ಮ ದೀರ್ಘಕಾಲದ ಕನಸು ನನಸಾಗುವಂಥದ್ದಾಗಲಿ ಅಥವಾ ಮನೆ ಕೊಳ್ಳುವಂಥದ್ದು, ಭೂಮಿ ಕೊಳ್ಳುವಂಥದ್ದು ಅಥವಾ ಇನ್ನಿತರ ಯಾವುದೇ ರೀತಿ ನಿಮ್ಮ ಈ ಮದುವೆ, ಮುಂಜಿ ಇನ್ನಿತರ ವಿಚಾರಗಳಿಗೆ ಸಂಬಂಧಪಟ್ಟ ಜೀವನದ ಒಂದು ಮಹತ್ವದ ಘಟನೆಗಳು ಜರುಗುವಂಥ ಸಾಧ್ಯತೆ. ಹಾಗಾಗಿ ಈ ಗ್ರಹಗಳ ಬೆಂಬಲ ಅಥವಾ ಗ್ರಹಗಳ ಗೋಚಾರ ಫಲ ಅಂತ ಹೇಳ್ತೇವೆ, ಗ್ರಹಗಳ ಒಂದು ಚಲನೆಗೆ ಅನುಗುಣವಾಗಿ ಆಯಾ ರಾಶಿಗಳ ಮೇಲೆ ಆಗುವಂಥ ಫಲಿತಾಂಶ ಇದಾಗಿರೋ ಕಾರಣ ಈ ತಿಂಗಳಲ್ಲಿ ನಿಮಗೆ ಅನೇಕ ಅನುಕೂಲಕರವಾದ ಒಂದು ಫಲಿತಾಂಶಗಳು ಬರಲಿವೆ. ಮೊದಲನೇದಾಗಿ ರವಿಯ ವಿಚಾರ ಆಗಲೇ ಹೇಳಿದಂತೆ ನಿಮಗೆ ಸೂರ್ಯ ಭಗವಂತರು ಅಲ್ಲಿ 16ರವರೆಗೂ ಸ್ವಲ್ಪ ವಿರುದ್ಧವಾದ ಫಲಗಳು ಆಗುವಂಥದ್ದು ಇರುತ್ತೆ. ಅವರು ಕನ್ಯಾ ರಾಶಿಯಲ್ಲಿ ಇರುವಾಗ ನಿಮ್ಮ ರಾಶಿಯಿಂದ ಅಲ್ಲಿ ದ್ವಿತೀಯ ಅಥವಾ ಧನಸ್ಥಾನದಲ್ಲಿ ಇರುವ ಕಾರಣ ಆ 16ರವರೆಗೂ ನಿಮಗೆ ರವಿಯಿಂದ ಕೆಲವೊಮ್ಮೆ ಸಣ್ಣ ಪುಟ್ಟ ಅಡ್ಡ ಪರಿಣಾಮಗಳು ಅಥವಾ ಹಣಕಾಸಿನ ಸ್ವಲ್ಪ ಖರ್ಚು ವೆಚ್ಚಗಳು ಹೆಚ್ಚಳಾಗುವಂಥದ್ದು, ಕೌಟುಂಬಿಕವಾದ ಒಂದು ಕಲಹಗಳು, ಸಣ್ಣ ಪುಟ್ಟ ಒಂದು ವ್ಯಾಪಾರದಲ್ಲಿ ಅಥವಾ ಉದ್ಯಮದಲ್ಲಿ ಏನಾದರೂ ಅಡೆತಡೆಗಳು ಬರುವಂಥದ್ದು
ಜೊತೆಗೆ ಮನಸ್ಸಲ್ಲಿ ಸ್ವಲ್ಪ ಆತಂಕ ಭಯಗಳು ಸಹ ಕೆಲವೊಬ್ಬರಿಗೆ ಬರ್ಬೋದಾಗಿದೆ. ಸೂರ್ಯನ ಒಂದು 16ರವರೆಗೂ ನಿಮಗೆ ಅಷ್ಟೊಂದು ಪೂರಕವಾಗಿರೋದಿಲ್ಲ, ಅದರ ವಿರುದ್ಧವಾದ ಪರಿಣಾಮಗಳು ನಿಮಗೆ ಸೂರ್ಯನಿಂದ ಈ ಅಕ್ಟೋಬರ್ 16ರವರೆಗೆ. ಆದರೆ 17ಕ್ಕೆ ಅಲ್ಲಿ ಸೂರ್ಯನ ಪರಿವರ್ತನೆ ಆಗ್ತಿದ್ದಂತೆ, ತುಲಾ ರಾಶಿಗೆ ಸೂರ್ಯನ ಪ್ರವೇಶ ಆಗ್ತಿದ್ದಂತೆ ನಿಮಗೆ ಆ ಮಾಸದ ಕೊನೆವರೆಗೂ ಅಥವಾ ಮುಂದಿನ ಈ ನವಂಬರ್ 16ರವರೆಗೂ ನಿಮಗೆ ಸೂರ್ಯನ ಬೆಂಬಲ ಇರುತ್ತೆ. ಅದರಿಂದಾಗಿ ನಮಗೆ ವಿಶೇಷವಾಗಿ ಲಾಭ, ಜಯ, ಕೀರ್ತಿ ಇರುತ್ತೆ. ಕೆಲಸ ಕಾರ್ಯಗಳು ಸಿದ್ಧಿ, ಮನೆ ಭೂಮಿ ಕೊಳ್ಳುವಂಥ ಅವಕಾಶ ಅಥವಾ ಭೂಮಿಯ ವಿವಾದ, ಮನೆಗೆ ಸಂಬಂಧ ವಿವಾದ ಎಲ್ಲ ಪರಿಹಾರ ಆಗುವಂಥದ್ದು. ಕೋರ್ಟ್ ಕೇಸುಗಳಿದ್ದರೆ ಆ ಕೇಸುಗಳು ನಿಮ್ಮ ಪರವಾಗಿ ಜಯ ಆಗುವಂಥದ್ದು. ಅದೇ ರೀತಿ ಕೌಟುಂಬಿಕವಾಗಿ ಏನೋ ಆಸ್ತಿ ಅಥವಾ ಪಿತ್ರಾರ್ಜಿತ ಆಸ್ತಿ ಸ್ವತ್ತುಗಳ ವಿಚಾರವಾಗಿ ಏನೋ ವಿವಾದಗಳಿದ್ದರೆ ಅವೆಲ್ಲವೂ ಈಗ ಮಾತುಕತೆ ಅಥವಾ ಸಂಧಾನದ ಮೂಲಕ ಪರಿಹಾರ ಆಗುವಂಥದ್ದು. ಜೊತೆಗೆ ಕೌಟುಂಬಿಕ ಬಾಂಧವ್ಯ, ತಂದೆ ಮಕ್ಕಳ ಬಾಂಧವ್ಯ ಇರ್ಬೋದು, ಗಂಡ ಹೆಂಡತಿ ಬಾಂಧವ್ಯ ಅವೆಲ್ಲ ಈಗ ವೃದ್ಧಿಯಾಗುತ್ತೆ. ಜೊತೆಗೆ ಯಾರ್ಯಾರು ಸಿಂಹರಾಶಿಯವರು ಇರ್ತಾರೆ ಅವರ ಒಂದು ಮಕ್ಕಳಿಗೆ ಈ ಕಾಲದಲ್ಲಿ ಏಳಿಗೆ ಆಗುತ್ತೆ. ಈ ತುಲಾರಾಶಿಯವರ ಒಂದು ಮಕ್ಕಳಿಗೆ ಅವರಿಗೆ ವಿದ್ಯಾಭ್ಯಾಸನೋ, ಮದುವೆ ಆಗುವಂಥದ್ದು, ಇಲ್ಲ ಉದ್ಯೋಗ ಸಿಗೋ ಅಂಥ ಒಂದು ಶುಭ ಸುದ್ದಿಗಳು ಈಗ ಬರ್ತವೆ. ಹಾಗಾಗಿ ಸೂರ್ಯ ಭಗವಂತನ ಆಶೀರ್ವಾದ ನಿಮಗೆ ಅಪರೂಪವಾಗಿ ಸಿಗುವಂಥದ್ದು. ವರ್ಷದಲ್ಲಿ ಕೇವಲ 4 ಬಾರಿ ಸಿಗುತ್ತೆ ಒಂದೊಂದು ರಾಶಿಗೆ. ಹಾಗಾಗಿ ನಿಮಗೆ ಈ ತಿಂಗಳಲ್ಲಿ ಸೂರ್ಯ ಭಗವಂತನ ಆಶೀರ್ವಾದ. ಆಮೇಲೆ ಎರಡನೇದಾಗಿ ಗಮನಿಸಿದಾಗ ಮಂಗಳನು ಸಹ ನಿಮಗೆ ಪೂರಕವಾಗಿ ಬರ್ತಾನೆ. ಆತನು ಆರಂಭದಲ್ಲಿ ನಿಮಗೆ ಅಲ್ಲಿ ನಿಮ್ಮ ರಾಶಿಯಿಂದ ತೃತೀಯಸ್ಥನಾಗಿ ನಿಮಗೆ ಜಯವನ್ನು, ಲಾಭವನ್ನು, ಸುಖವನ್ನು ಕೊಡುವಂಥದ್ದು. ತುಲಾರಾಶಿಯಲ್ಲಿರುವಂಥ ಮಂಗಳಿಂದಾಗಿ ನಿಮಗೆ ವ್ಯಾಪಾರ, ಉದ್ಯಮದಲ್ಲಿ ಪ್ರಗತಿ ಆಗುತ್ತೆ. ಹಣಕಾಸು ಚೆನ್ನಾಗಿ ಹರಿವಾಗುತ್ತೆ. ನಿಮ್ಮ ಸಾಲಗಳಿದ್ದರೆ ಸಾಲಗಳನ್ನು ತೀರಿಸಲಿಕ್ಕೆ ಅವಕಾಶ. ಯಾರ್ಯಾರು ಈ ಸಾಲ ಹೊಂದಿದವರು ಇರ್ತಾರಲ್ಲ, ಸಿಂಹರಾಶಿಯವರು ಇರ್ತಾರೆ, ಅವರು ನೀವೀಗ ಸಾಲವನ್ನು ತೀರಿಸುತ್ತಾ ಗಮನ ಹರಿಸಿದರೆ ಖಂಡಿತವಾಗಿ ಗ್ರಹ ಬಲಗಳಿಂದ ನಿಮಗೆ ಅನುಕೂಲವಾದ ಹಣಗಳು ಬರ್ತವೆ. ಅಥವಾ ಇನ್ನಿತರ ನಿಮಗೆ ಮೂಲಗಳಿಂದ ಹಣವನ್ನು ಕ್ರೋಢೀಕರಣ ಮಾಡಿ ಸಾಲವನ್ನು ತೀರಿಸಲಿಕ್ಕಾಗತ್ತೆ. ಅದೇ ರೀತಿ ಯಾವುದೇ ರೀತಿಯ ಹೂಡಿಕೆ ಮಾಡಲಿಕ್ಕೆ, ಇನ್ವೆಸ್ಟ್ ಮಾಡಲಿಕ್ಕೆ, ಭೂಮಿಯನ್ನು ಕೊಳ್ಳುವಂಥದ್ದು, ಮನೆ ಕೊಳ್ಳುವಂಥದ್ದು, ಸೈಟ್ ಕೊಳ್ಳುವಂಥದ್ದು ಅಥವಾ ಇನ್ನಿತರ ಯಾವುದೇ ಸ್ಥಿರವಾದ ಹೂಡಿಕೆ ಮಾಡಲಿಕ್ಕೆ ಮಂಗಳನ ನಿಮಗೆ ಆಶೀರ್ವಾದ 26ನೇ ತಾರೀಕುವರೆಗೂ ಇರುತ್ತೆ. ಅತ್ಯಪೂರ್ವಕವಾಗಿ ಸಿಗುವಂಥ ಮಂಗಳನ ಒಂದು ಆಶೀರ್ವಾದದಿಂದ ಇನ್ನು ಉದ್ಯೋಗಕ್ಕೆ ಪ್ರಯತ್ನ ಪಡೋರು, ಯುವಕರು, ಸಾಧಕರೆಲ್ಲ ಇದ್ದರೆ ಅವರಿಗೆ ಉದ್ಯೋಗ ಸಿಗುವಂಥ ಅವಕಾಶ. ಸರ್ಕಾರಿ ಹುದ್ದೆ ಅಥವಾ ಸರ್ಕಾರದ ಏನಾದರೂ ಕೆಲಸ ಕಾರ್ಯಗಳಿದ್ದರೆ ಅದರಲ್ಲೂ ನಿಮಗೆ ಯಶಸ್ಸು ಸಿಗುವಂಥದ್ದು. ಹಾಗೆ ಮಂಗಳನ ಆಶೀರ್ವಾದವನ್ನು ಸದ್ಬಳಕೆ ಮಾಡಿಕೊಳ್ಳುವಂಥದ್ದು. ಇನ್ನು ಬುಧ ಗ್ರಹ ನಿಮಗೆ ಆರಂಭದಲ್ಲಿ ಅಷ್ಟೇನು ಪೂರಕವಾಗಿರೋದಿಲ್ಲ. ಆರಂಭದಲ್ಲಿ ಬುಧನಿಂದ ಕೆಲವೊಮ್ಮೆ ಅಡ್ಡ ಪರಿಣಾಮಗಳು ಆಗ್ಬೋದು. 23ರವರೆಗೂ ನಿಮಗೆ ಬುಧನು ಪೂರಕವಾಗಿರುವುದಿಲ್ಲ. ಕೆಲವೊಮ್ಮೆ ನಿಮಗೆ ಅವಮಾನಕರ ಘಟನೆ, ಮಾತಿನ ಚಕಮಕಿ, ನಿಮ್ಮದೇ ಮಾತಿನಿಂದ ಇನ್ನಿತರರ ಮೇಲೆ ನಿಮಗೆ ಅಡ್ಡ ಪರಿಣಾಮ ಆಗುವಂಥದ್ದು ಅಥವಾ ಇನ್ನಿತರರ ಚಾಡಿ ಮಾತಿನಿಂದ ನಿಮ್ಮ ಮೇಲೆ ಇತರರು ಅಪಾರ್ಥ ಮಾಡಿಕೊಳ್ಳುವಂಥದ್ದು ಮುಂತಾದ ಘಟನೆಗಳು ಜರುಗುತ್ತವೆ. ಮಾತಿನ ಚಕಮಕಿ ಮತ್ತು ಮಾತಿನಿಂದ ಆಗುವಂಥ ಅನಾಹುತಗಳು ಅದು 23ರವರೆಗೆ ಆಗ್ಬೋದಾಗಿದೆ, ಬುಧನ ಒಂದು ವ್ಯತಿರಿಕ್ತ. ಆದರೆ 24ರಿಂದ ಬುಧ ನಿಮಗೆ ಪೂರಕವಾಗಿ ಬರ್ತಾನೆ. 24ರಿಂದ ತಿಂಗಳ ಅಂತ್ಯದವರೆಗೂ ನಿಮಗೆ ಬುಧನ ವಿಶೇಷವಾದ ಆಶೀರ್ವಾದ ಇರೋ ಕಾರಣ ಅಲ್ಲಿ ನಿಮಗೆ ಎಲ್ಲ ಕೆಲಸ ಕಾರ್ಯಗಳು ಸಿದ್ಧಿಯಾಗುವಂಥದ್ದು, ಹಣಕಾಸಿನ ಹರಿವು ಚೆನ್ನಾಗಿ ಆಗುವಂಥದ್ದು, ವ್ಯಾಪಾರದಲ್ಲಿ ಪ್ರಗತಿ, ಉದ್ಯಮದಲ್ಲಿ ಪ್ರಗತಿ ಎಲ್ಲ ಆಗಲಿದೆ. ಇನ್ನು ಈ ತಿಂಗಳಲ್ಲಿ ಮಹತ್ವವಾದ ಒಂದು ಘಟನೆ ಜರುಗುತ್ತೆ ಅಕ್ಟೋಬರ್ನಲ್ಲಿ. ಅಲ್ಲಿ 18ರ ರಾತ್ರಿ ಅಥವಾ 19ರಂದು ವಿಶೇಷವಾಗಿ ಗುರುವಿನ ಒಂದು ಅತಿಚಾರ ಅಂತ ನಡೆಯುತ್ತೆ. ಗುರು ಇಷ್ಟು ದಿನ ನಿಮಗೆ ಗುರುಬಲ ಇತ್ತು, ಅದು 18ರವರೆಗೂ ಇರುತ್ತೆ. ಆದರೆ 18ನೇ ತಾರೀಕಲ್ಲಿ ಗುರುವಿನ ಪರಿವರ್ತನೆ ಅಂದರೆ ಅದು ಅಪರೂಪಕ್ಕೆ ಆಗುವಂಥ ಒಂದು ಘಟನೆ. ಅಲ್ಲಿ ಗುರು ಈಗ ತಾತ್ಕಾಲಿಕವಾಗಿ ಮುಂದಿನ ರಾಶಿಗೆ ಹೋಗ್ತಿದ್ದಾನೆ. ಅಂದರೆ ಮಿಥುನದಿಂದ ಕಟಕಕ್ಕೆ ಅಲ್ಲಿ ಗುರುವಿನ ಒಂದು ಪ್ರವೇಶ ಆಗ್ತಿರುತ್ತೆ. ಆ ಒಂದು ಆತನು ಅಲ್ಲಿ ಮಿಥುನದಿಂದ ಅಲ್ಲಿ ಕಟಕಕ್ಕೆ ಪ್ರವೇಶ ಆಗ್ತಿದ್ದರೆ ನಿಮಗೆ ಅದು ವ್ಯಯಸ್ಥಾನ ಅಥವಾ ನಷ್ಟ ಭಾವದ ಒಂದು ಪರಿಣಾಮ ನಿಮಗೆ ಬರುತ್ತೆ. ಹಾಗಾಗಿ ಆ ಒಂದು ಗುರುವಿನ ಅತಿಚಾರದ ಪ್ರತ್ಯೇಕವಾದ ವಿಡಿಯೋನ ಅಲ್ಲಿ ಪ್ರಸಾರ ಈಗಾಗಲೇ ಮಾಡಿದ್ದೇನೆ. ಅದರಲ್ಲಿ ಪ್ರತಿಯೊಂದು ರಾಶಿಗಳ ಮೇಲೂ ಗುರುವಿನ ಪ್ರಭಾವದ ಬಗ್ಗೆ ವಿಸ್ತಾರವಾದ ವಿಶ್ಲೇಷಣೆ ಹಾಗೂ ದೋಷಗಳು ಉಳ್ಳಂಥವರಿಗೆ ಪರಿಹಾರ ಹೇಗೆ ಅಂತ ಹೇಳಿದ್ರೆ ಪೂರ್ಣವಾದ ವಿವರ ಅಲ್ಲಿದೆ. ಅದನ್ನು ಈಗಾಗಲೇ ಹಲವರು ವೀಕ್ಷಿಸಿದ್ದೀರಾ. ವೀಕ್ಷಿಸಿದವರಿಗೆಲ್ಲ ಧನ್ಯವಾದ. ಯಾರೋ ವೀಕ್ಷಿಸಿಲ್ಲ ಆ ಒಂದು ವಿಡಿಯೋದನ್ನು ವೀಕ್ಷಿಸಿಕೊಳ್ಳಿ. ನಿಮ್ಮ ರಾಶಿಗೆ ಈಗ ಗುರುಬಲದ ನಷ್ಟ ಆಗುತ್ತೆ. ಹಾಗಾಗಿ ಸ್ವಲ್ಪ ಈ ವಿಚಾರವಾಗಿ ಎಚ್ಚರ ವಹಿಸಬೇಕು. ಇಷ್ಟು ದಿನ ಕೆಲವೊಂದು ವಿಚಾರ ಚೆನ್ನಾಗಿ ನಡೀತಾ ಇದ್ದ ವಿಚಾರಗಳು ಈಗ ಇದ್ದಕ್ಕಿದ್ದಂತೆ ದಿಢೀರಾಗಿ ನಿಧಾನಗತಿ ಆಗ್ಬೋದು, ವಿಘ್ನಗಳು ಬರ್ಬೋದು. ಇನ್ನು ವಿಶೇಷವಾಗಿ ವಿದ್ಯಾರ್ಥಿಗಳು, ಸಾಧಕರು, ಯುವಕರಲ್ಲಿದ್ದರೆ ಅವರ ಒಂದು ಅಭ್ಯಾಸದಲ್ಲಿ ಏನೋ ಕೊರತೆ ಬರ್ಬೋದು, ಹಿನ್ನಡೆ ಬರ್ಬೋದು. ಅಥವಾ ಇಷ್ಟು ದಿನ ಚೆನ್ನಾಗಿ ಬರ್ತಿದ್ದ ಮಾರ್ಕ್ಸ್ಗಳು ಯಾವುದೇ ಕಾರಣ ಇಲ್ಲದೆ ಸ್ವಲ್ಪ ಕಡಿಮೆ ಮಾರ್ಕ್ಸ್ಗಳು ಬರುವಂಥದ್ದು ಅಥವಾ ಅವಕಾಶ ನಿಮಗೆ ಸ್ವಲ್ಪ ಅದರಲ್ಲಿ ಕೈ ತಪ್ಪುವಂಥದ್ದು ಮುಂತಾದ ಘಟನೆಗಳು ಯಾವಾಗ 18ರ ಬಳಿಕ ಆಗ್ಬೋದು. 18ರವರೆಗೂ ಗುರುಬಲ ಇದೆ, ಅದರಿಂದ ಒಳ್ಳೆಯದಾಗತ್ತೆ. ಗುರುಬಲ ಅನುಕೂಲ ಇರುವವರೆಗೂ ಅಷ್ಟರೊಳಗೆ ನೀವು ಪ್ರಮುಖವಾದ ಕೆಲಸ ಕಾರ್ಯಗಳಿದ್ರೆ ಅಕ್ಟೋಬರ್ 18ರವರೆಗೆ ಅದನ್ನು ಮಾಡಿಕೊಳ್ಳೋದು ಉತ್ತಮ. ಯಾಕಂದರೆ 19ರಿಂದ ನಿಮಗೆ ಅಲ್ಲಿ ಗುರುವಿನ ಒಂದು ವ್ಯತಿರಿಕ್ತ ಪ್ರಭಾವ ಬರುವ ಕಾರಣ ಹಲವಾರು ಕಾರ್ಯಗಳಲ್ಲಿ ವಿಳಂಬ, ವಿಘ್ನ, ಅಡೆತಡೆಗಳು ಬರ್ಬೋದಾಗಿದೆ. ಹಾಗಾಗಿ ಈ ಗುರುವಿನ ಅತಿಚಾರದ ವಿಚಾರ ಈ ತಿಂಗಳಲ್ಲಿ ಮಹತ್ವದ ಒಂದು ವಿಚಾರನ ಪಡೆದುಕೊಳ್ಳುತ್ತೆ. ಶುಕ್ರನು ಗಮನಿಸಿದಾಗ ಶುಕ್ರ ನಿಮಗೆ ತಿಂಗಳ ಪೂರ್ತಿ ಉತ್ತಮವಾದ ಅವಕಾಶ ಕೊಡ್ತಾನೆ. ಹಣಕಾಸಿಗೆ ಯಾವುದೇ ತೊಂದರೆ ಇರೋದಿಲ್ಲ. ಹಣಕಾಸಿನ ಅರಿವು ಚೆನ್ನಾಗಿರುತ್ತೆ. ವ್ಯಾಪಾರ, ಉದ್ಯಮ ಎಲ್ಲ ಚೆನ್ನಾಗಿ ನಡೀತಾ ಹೋಗುತ್ತೆ. ಬರಬೇಕಾದ ದೊಡ್ಡ ಮೊತ್ತದ ಹಣ ಎಲ್ಲ ಈಗ ತಿಂಗಳಲ್ಲಿ ಬಂದು ಸೇರುವಂಥದ್ದು ಇರುತ್ತೆ. ನಿಮ್ಮ ದೀರ್ಘಕಾಲದ ಸಾಲಗಳಿಂದ ತೀರಿಸಲಿಕ್ಕೆ ಅವಕಾಶ ಬರುತ್ತೆ. ವ್ಯಾಪಾರಿಗಳಿಗೆ ಉದ್ಯಮದಲ್ಲಿ ಎಲ್ಲ ಪ್ರಗತಿ ಆಗುತ್ತೆ. ಹಾಗಾಗಿ ಹಣಕಾಸಿಗೆ ಸಂಬಂಧಪಟ್ಟ ಶುಕ್ರನ ಅನುಗ್ರಹ ಚೆನ್ನಾಗಿರುತ್ತೆ. ಜೊತೆಗೆ ದಾಂಪತ್ಯ, ವೈವಾಹಿಕ ಜೀವನ ಇತರ ವಿಚಾರಗಳು ಶುಕ್ರನ ಆಶೀರ್ವಾದ ನಿಮಗೆ ಚೆನ್ನಾಗಿರುತ್ತೆ.
ಇನ್ನು ಶನಿ ಗ್ರಹದ ವಿಚಾರ ನಿಮಗೆ ಮೊದಲೇ ಗೊತ್ತಿರುವಂತೆ ಈಗ ಅವರು ವಕ್ರಿ ಸ್ಥಿತಿಯಲ್ಲಿದ್ದಾರೆ. ನಿಮಗೆ ಅಷ್ಟಮ ಶನಿ ಇದೆ, ಆದರೆ ಈಗ ಅವರು ವಕ್ರಿ ಸ್ಥಿತಿಯಲ್ಲಿರೋ ಕಾರಣ ಅಷ್ಟಮ ಶನಿಯ ಒಂದು ಹೆಚ್ಚಿನ ಅಡ್ಡ ಪರಿಣಾಮ ನಿಮಗೆ ಇರುವುದಿಲ್ಲ, ಕೇವಲ ಒಂದು 25% ಇರ್ಬೋದು. ಹಾಗಾಗಿ 100ಕ್ಕೆ 100 ಏನೋ ಶನಿಯ ಒಂದು ಅಷ್ಟಮ ಪ್ರಭಾವ ನಿಮಗೆ ಇರುವುದಿಲ್ಲ. ಸಣ್ಣ ಪುಟ್ಟ ಆರೋಗ್ಯದ ಏರ್ಪೇರುಗಳು, ಶೀತ, ನೆಗಡಿ, ಜ್ವರ ಇತ್ಯಾದಿಗಳು, ಹವಾಮಾನ ವೈಪರೀತ್ಯದಿಂದ, ಆಹಾರ ದೋಷದಿಂದ ಸಣ್ಣ ಪುಟ್ಟ ಅನಾರೋಗ್ಯಗಳು ಕೆಲವೊಮ್ಮೆ ಕಂಡು ಬರ್ಬೋದು ಹೊರತು ಶನಿ ಮಹಾರಾಜರು ನಿಮಗೆ ಹೆಚ್ಚೇನು ಈಗ ಪರೀಕ್ಷೆಯನ್ನು ಮಾಡೋದಿಲ್ಲ. ಇನ್ನು ರಾಹುಕೇತುಗಳ ವಿಚಾರ ನಿಮಗೆ ಗೊತ್ತಿರುವಂತೆ ಸಪ್ತಮದಲ್ಲಿ ರಾಹು ಇರ್ತಾನೆ, ನಿಮ್ಮ ಜನ್ಮರಾಶಿಯಲ್ಲಿ ಕೇತು ಇರ್ತಾನೆ. ಹಾಗಾಗಿ ರಾಹುಕೇತುಗಳ ಅಡ್ಡ ಪರಿಣಾಮ ಈ ತಿಂಗಳು ಇರುತ್ತೆ, ಮುಂದೇನೂ ಇರುತ್ತೆ. ಮುಂದಿನ ಪರಿವರ್ತನೆ ಆಗುವವರೆಗೂ ರಾಹುಕೇತುಗಳು ನಿಮಗೆ ಅಷ್ಟೇನೂ ಪೂರಕವಾಗಿರುವುದಿಲ್ಲ. ಹಾಗಾಗಿ ಕೆಲವೊಮ್ಮೆ ನಿಮಗೆ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆ, ನಂಬಿದವರಿಂದ ಮೋಸ ಆಗುವಂಥದ್ದು ಅಥವಾ ವಾಗ್ವಾದ ಆಗುವಂಥದ್ದು, ಹಿರಿಯರಲ್ಲಿ ಕಲಹ ಬರುವಂಥದ್ದು, ಅಥವಾ ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಕಾರ್ಯಗಳು ನಿಮಗೆ ಅಡೆತಡೆಗಳು ಬರುವಂಥದ್ದು, ಗುಪ್ತ ಶತ್ರುಗಳ ಕಾಟ ಅಥವಾ ಹಿತಶತ್ರುಗಳ ಕಾಟ ನಿಮಗೆ ಬರುವಂಥದ್ದು. ಅದೇ ರೀತಿ ಮನೆಯಲ್ಲಿ ಸ್ವಲ್ಪ ಈ ಅಸಮಾಧಾನದ ವಾತಾವರಣ, ಹಿರಿಯರ ಜೊತೆಗೆ ಕಿರಿಯರ ಜೊತೆಗೆ, ವಿರುದ್ಧ ಲಿಂಗದವರ ಜೊತೆಗೆ ಅಸಮಾಧಾನದ ವಾತಾವರಣ ಆಗುವಂಥದ್ದು, ಜೊತೆಗೆ ಸಾರ್ವಜನಿಕ ಸ್ಥಳಗಳು ನಿಮಗೆ ಅವಮಾನಕರವಾದ ಏನಾದರೂ ಘಟನೆಗಳು ಪದೇ ಪದೇ ಜರುಗುವಂಥದ್ದು ಮುಂತಾದೆಲ್ಲ ಆಗುತ್ತೆ. ಹಾಗಾಗಿ ರಾಹುಕೇತುಗಳು ನಿಮಗೆ ಈ ತಿಂಗಳಲ್ಲೂ ವಿರುದ್ಧವಾಗಿ ಇರುವ ಕಾರಣ ಆ ಬಗ್ಗೆ ಸ್ವಲ್ಪ ಎಚ್ಚರ ಗಮನಿಸಬೇಕು. ಜೊತೆಗೆ ಮಾತನ್ನು ಯಾರಿಗಾದರೂ ಪ್ರಾಮಿಸನ್ನು ವಚನ ಕೊಡುವಾಗ ಯಾರಿಗಾದರೂ ಪ್ರಾಮಿಸ್ ಮಾಡೋ ಬಗ್ಗೆ ಸ್ವಲ್ಪ 2 ಬಾರಿ ಯೋಚನೆ ಮಾಡಿ. ಯಾಕಂದರೆ ಈ ಒಂದು ರಾಹುಕೇತುಗಳು ನಿಮ್ಮಿಂದ ತಪ್ಪಾದ ವಚನವನ್ನು ಮಾಡ್ತಾರೆ. ಆದರೆ ನೀವು ಮಾಡಿದ ಪ್ರಾಮಿಸನ್ನು ಅದನ್ನು ಫುಲ್ಫಿಲ್ ಮಾಡಲಿಕ್ಕೆ ನಿಮಗೆ ಆಗೋದಿಲ್ಲ, ಅಥವಾ ಅಲ್ಲೇನಾದ್ರು ಅದರಿಂದಾಗಿಯೇ ನಿಮಗೆ ಮತ್ತು ಇತರ ಜೊತೆಗೆ ಏನಾದ್ರು ವೈಮನಸ್ಸೆ ಬರುತ್ತೆ. ಹಾಗಾಗಿ ಮಾತಿನ ಬಗ್ಗೆ ತುಂಬ ನಿಗಾ ಬೇಕಾಗುತ್ತೆ ಈ ಅಕ್ಟೋಬರ್ ತಿಂಗಳಲ್ಲಿ. ಇವೆಲ್ಲವೂ ಸಮಾನವಾಗಿ ಸೂರ್ಯನಿಂದ ರಾಹುಕೇತುಗಳವರೆಗೂ ಈ 8 ಗ್ರಹಗಳು ನಿಮಗೆ ಯಾವ ರೀತಿ ಪೂರಕವಾಗಿದೆ ಅಕ್ಟೋಬರಲ್ಲಿ ಅದರ ಸಂಕ್ಷಿಪ್ತ ವಿವರ ನೋಡಿದ್ದಾಯಿತು. ಇನ್ನು ಯಾವ್ಯಾವ ದಿನಗಳಲ್ಲಿ ನಿಮಗೆ ಚಂದ್ರನು ಅನುಕೂಲವಾಗಿದ್ದಾನೆ, ಯಾವ ದಿನಗಳಲ್ಲಿ ಚಂದ್ರನು ವಿರುದ್ಧವಾಗಿದ್ದಾನೆ ಅನ್ನೋದನ್ನು ಸಂಕ್ಷಿಪ್ತವಾಗಿ ನೋಡೋಣ. ಅಕ್ಟೋಬರ್ 1 ನಿಮಗೆ ಚಂದ್ರನ ವೈರುಧ್ಯ ಇರುತ್ತೆ, ಚಂದ್ರ ನಿಮಗೆ ಪೂರಕವಾಗಿರುವುದಿಲ್ಲ. ಮಾತಿನ ಚಕಮಕಿ, ಕಿರಿಯರಲ್ಲಿ ಕಲಹ ಅಥವಾ ಮಕ್ಕಳಲ್ಲಿ ವಾಗ್ವಾದ ಎಲ್ಲ ಬರ್ಬೋದಾಗಿದೆ. ಆ ಬಳಿಕ 2, 3 ನಿಮಗೆ ಚಂದ್ರನ ವಿಶೇಷವಾದ ಆಶೀರ್ವಾದ ಇರುತ್ತೆ. ಅಲ್ಲಿ ಷಷ್ಠದ ಚಂದ್ರನು ನಿಮಗೆ ಜಯ, ಲಾಭವನ್ನು, ಸುಖವನ್ನು ಕೊಡ್ತಾನೆ. ಕೆಲಸ ಕಾರ್ಯಗಳು ನಿಮಗೆ ಎಲ್ಲ ಇಷ್ಟಾರ್ಥಗಳು ಸಿದ್ಧಿಯಾಗಲಿವೆ. ಹಿಂದೆ ಶತ್ರುಗಳಾಗಿದ್ದರೂ ಮಿತ್ರರಾಗುವಂಥದ್ದು, ಜೊತೆಗೆ ಅನೇಕ ರೀತಿಯ ನಿಮಗೆ ಕೆಲಸ ಕಾರ್ಯಗಳಲ್ಲಿ ಬೇಗನೆ ಅಕ್ಷಿಪ್ರವಾಗಿ ಕೆಲಸ ಕಾರ್ಯಗಳಾಗಿ ಹೆಚ್ಚಿನ ಲಾಭದ ಹಣ ಕೈಗೆ ಬರುತ್ತೆ. ಆ ಬಳಿಕ 4, 5 ಸಹ ನಿಮ್ಮ ಪಾಲಿಗೆ ಉತ್ತಮ ದಿನ. ಅಲ್ಲಿ ಸಪ್ತಮದ ಚಂದ್ರನು ಲಾಭವನ್ನು, ಸುಖವನ್ನು, ಶಾಂತಿಯನ್ನು ಕೊಡ್ತಾನೆ. ಕೌಟುಂಬಿಕ ಜೀವನ ಉತ್ತಮ ಇರುತ್ತೆ. ವಿವಾಹದ ಪ್ರಯತ್ನ ಪಡೋರಿಗೆ ವಿವಾಹ ಫಿಕ್ಸ್ ಆಗುವಂಥ ಅವಕಾಶ, ಉದ್ಯೋಗ ಪ್ರಯತ್ನ ಪಡೋರಿಗೆ ಉದ್ಯೋಗ ಸಿಗುವಂಥ ಅವಕಾಶ 4, 5ರಲ್ಲಿ ಚಂದ್ರ ಅನುಗ್ರಹದಿಂದ ಬರ್ಬೋದಾಗಿದೆ. 6, 7, 8, 9 ಈ 4 ದಿನಗಳು ನಿಮಗೆ ಚಂದ್ರನಿಂದ ಮಿಶ್ರ ಫಲಗಳು ಬರ್ಬೋದು. 6, 7, 8, 9ರಲ್ಲಿ ನಿಮಗೆ ಅಲ್ಲಿ ಅಷ್ಟಮ ಮತ್ತು ನವಮದ ಚಂದ್ರನು ಅಲ್ಲಿ ಅನೇಕ ರೀತಿಯ ಕಲಹಗಳಿಗೆ, ವಾಗ್ವಾದಗಳಿಗೆ, ಖರ್ಚು ವೆಚ್ಚಗಳಿಗೆ, ಆಕಸ್ಮಿಕವಾದ ಖರ್ಚುಗಳು ಅಥವಾ ಆಕಸ್ಮಿಕ ನಷ್ಟಗಳಾಗುವಂಥದ್ದು, ಜೊತೆಗೆ ಇನ್ನು ಕೆಲವರಿಗೆ ಅವರ ಯಾರೋ ಒಂದು ಗುಪ್ತ ಶತ್ರುಗಳಿಂದ ಪೀಡೆಗಳು ಬರುವಂಥದ್ದು, ಅಥವಾ ಗುಪ್ತ ಶತ್ರುಗಳಿಂದ ಏನಾದರೂ ಕೆಟ್ಟ ಸಂದೇಶಗಳು ಬರುವಂಥದ್ದು ಮುಂತಾದವೆಲ್ಲ ಅನುಭವಕ್ಕೆ ಬರ್ಬೋದು. ಇನ್ನು ಸಾಮಾಜಿಕ ಜಾಲತಾಣದಲ್ಲಿ ನಿಮಗೆ ಅವಮಾನಕರ ಘಟನೆ, ಅವಹೇಳಕರ ಘಟನೆ 6, 7, 8, 9ರಲ್ಲಿ ಆಗುವ ಸಾಧ್ಯತೆ ಇರುತ್ತೆ. 10, 11, 12, 13 ನಿರಂತರವಾಗಿ 4 ದಿನಗಳು ಮತ್ತೊಮ್ಮೆ ನಿಮಗೆ ಚಂದ್ರ ಅನುಗ್ರಹ ಬರುವಂಥ ದಿನ. ಅಲ್ಲಿ 10, 11ರಂದು ಕರ್ಮಸ್ಥಾನದಲ್ಲೂ, 12, 13ರಲ್ಲಿ ಲಾಭಸ್ಥಾನದಲ್ಲೂ ಅಲ್ಲಿ ಚಂದ್ರನು ಬರ್ತಿರುವ ಕಾರಣ ಲಾಭ, ಜಯ, ಯಶಸ್ಸು ಇದೆ. ಹಣಕಾಸಿನ ನೆರವು ಚೆನ್ನಾಗುತ್ತೆ, ಪ್ರಯತ್ನದಲ್ಲಿ ಸಫಲತೆ ಬರುತ್ತೆ. ವಿದ್ಯಾರ್ಥಿ, ಯುವಕರು, ಸಾಧಕರು ಸಹ ಉತ್ತಮ ಫಲ. ಗೃಹಿಣಿಯರು, ಮಹಿಳೆಯರು ಸಹ ಮನೆಯಲ್ಲಿ ನೆಮ್ಮದಿಯ ವಾತಾವರಣ ಇರುವಂಥ 4 ದಿನಗಳು. ಆ ಬಳಿಕ 14, 15, 16 ಮಿಶ್ರ ಫಲಗಳ ಸೂಚನೆ. ಅಲ್ಲಿ ಚಂದ್ರನ ಬೆಂಬಲ ನಮಗೆ ಇರುವುದಿಲ್ಲ, ಕಷ್ಟ ನಷ್ಟಗಳು ಆಗುವಂಥದ್ದು. ವ್ಯಯಭಾಗದಲ್ಲಿರುವಂಥ ಚಂದ್ರನಿಂದಾಗಿ ಆಕಸ್ಮಿಕ ಖರ್ಚುಗಳು ಬರ್ಬೋದು ಅಥವಾ ಆಕಸ್ಮಿಕ ನಷ್ಟಗಳು ಆಗುವಂಥದ್ದೆಲ್ಲ ಬರುತ್ತೆ 14, 15, 16ರಲ್ಲಿ. 17, 18 ನಿಮಗೆ ಮತ್ತೊಮ್ಮೆ ಚಂದ್ರನ ಬೆಂಬಲ ಬರ್ತಾಯಿದೆ. ಜನ್ಮದಲ್ಲಿ ಬಂದಂತಹ ಚಂದ್ರನು ಲಾಭವನ್ನು, ಜಯವನ್ನು, ಸುಖವನ್ನು, ಯಶವನ್ನು ಕೊಡ್ತಾನೆ. ಕೆಲವೊಬ್ಬರಿಗೆ ಪ್ರಶಸ್ತಿ ಪುರಸ್ಕಾರಗಳು ಸಿಗುವಂಥದ್ದು, ಮತ್ತು ನಿಮ್ಮ ಸಾಧನೆಗೆ, ಪ್ರತಿಭೆಗೆ ಏನಾದರೂ ಉಡುಗೊರೆ, ಕೊಡುಗೆ, ಕಾಣಿಕೆಗಳು ಬರುವಂಥದ್ದು. ಬಂಧುಗಳಿಂದ, ಮಿತ್ರರಿಂದ ನಿಮಗೆ ಪ್ರಶಂಸೆ ಅಂದರೆ ಹೊಗಳಿಕೆ ಅಂತ ಕೆಲವು ಮಾತುಗಳು ಬರುವಂಥದ್ದು. ಹಾಗಾಗಿ ಖುಷಿ ಕೊಡುವಂಥ ಹಲವಾರು ಘಟನೆಗಳು 17, 18 ಆಗುತ್ತೆ. 19, 20 ಮತ್ತೆ ನಿಮಗೆ ಚಂದ್ರನ ಬಲ ಇರೋದಿಲ್ಲ. 19, 20ರಲ್ಲಿ ಖರ್ಚುಗಳು ಜಾಸ್ತಿ ಆಗುವಂಥದ್ದು, ಮಾತಿನ ಚಕಮಕಿಗಳು ಬರುವಂಥದ್ದು, ಜೊತೆಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಮನೆಗಳು ಹಾಗೂ ಬಂಧುಗಳಲ್ಲಿ ಬರ್ಬೋದಾಗಿದೆ. ಇನ್ನು 21, 22, 23 ಮತ್ತೊಮ್ಮೆ ನಿಮಗೆ ಚಂದ್ರನ ಅನುಕೂಲವಾಗಿ ಬರ್ತಾನೆ. ತೃತೀಯ ಸ್ಥಾನದ ಚಂದ್ರನು ಜಯವನ್ನು, ಲಾಭವನ್ನು, ಸುಖವನ್ನು ಕೊಡ್ತಾನೆ. ಯಾವುದೇ ಪ್ರಯತ್ನದಲ್ಲಿ ಸಫಲತೆ ಇದೆ. ನಿಮಗೆ ಮಾಡುವಂತಹ ವೃತ್ತಿ, ವ್ಯಾಪಾರ, ಉದ್ಯೋಗದಲ್ಲಿ ಸಹ ಅನೇಕ ರೀತಿಯ ಪರಿವರ್ತನಾಶೀಲವಾದ ಬೆಳವಣಿಗೆಗಳು ಅಥವಾ ಹೆಚ್ಚಿನ ಒಂದು ಅಭಿವೃದ್ಧಿಯು ಕಾಣುವಂಥ ಸಾಧ್ಯತೆ ಈ 3 ದಿನಗಳಲ್ಲಿ 21, 22, 23ರಲ್ಲಿ ಬರುತ್ತೆ. 24, 25 ಮಿಶ್ರ ಫಲಗಳ ಸೂಚನೆ. ಬಂಧುಗಳಲ್ಲಿ ಕಲಹ, ಮಿತ್ರರಲ್ಲಿ ಕಲಹ, ಆಕಸ್ಮಿಕ ನಷ್ಟ ಅಥವಾ ಖರ್ಚುಗಳು ಹೆಚ್ಚಳ ಆಗುವಂಥದ್ದು. ಆ ಬಳಿಕ 26, 27, 28 ಹಾಗೆಯೇ ನಿಮಗೆ ಹೆಚ್ಚಿನ ಪ್ರಯೋಜನಗಳಿಲ್ಲ. ಕಿರಿಯರಿಗೆ ಸ್ವಲ್ಪ ಉತ್ತಮ ಫಲ ಆಗ್ಬೋದು, ಆದರೆ ಹಿರಿಯರಿಗೆ ಈ ಒಂದು 3 ದಿನಗಳು 26, 27, 28ರಲ್ಲಿ ಅನೇಕ ರೀತಿಯ ಕಷ್ಟ ನಷ್ಟಗಳಾಗುವಂಥದ್ದು, ಮಾತಿನ ಚಕಮಕಿ, ಅವಮಾನಕರ ಘಟನೆ ಅಥವಾ ಮಿತ್ರರಿಂದ, ಬಂಧುಗಳಿಂದ ನಿಮ್ಮ ಅವಹೇಳನ ಅಥವಾ ನಿಮಗೆ ಇನ್ನಿತರವಾದ ಚುಚ್ಚು ಮಾತನ್ನು ಆಡುವಂಥದ್ದು ಮುಂತಾದೆಲ್ಲ ಸಾಧ್ಯತೆ ಬರುತ್ತೆ ಈ 3 ದಿನಗಳಲ್ಲಿ. ಆ ಬಗ್ಗೆ ಸ್ವಲ್ಪ ಸಂಯಮ, ತಾಳ್ಮೆ ಬೇಕು. ಇನ್ನು 29, 30 ಅಲ್ಲಿ ನಿಮಗೆ ವಿಶೇಷವಾಗಿ ಚಂದ್ರನ ಬೆಂಬಲ ಬರುತ್ತೆ. ಜಯ, ಕೀರ್ತಿ, ಲಾಭ, ಯಶಸ್ಸಿದೆ. ಅಂದುಕೊಂಡ ಕೆಲಸ ಕಾರ್ಯಗಳು ಆಗಲಿವೆ. ದೂರ ಪ್ರಯಾಣ ಮಾಡುವಂಥ ಅವಕಾಶ ಬರೋದಕ್ಕೆ ಬರುತ್ತೆ.
ಇನ್ನು ಹಲವಾರು ಯುವಕರು, ಸಾಧಕರು, ವಿದ್ಯಾರ್ಥಿಗಳಿಗೆ ಅವರು ಇಷ್ಟಪಟ್ಟಂತಹ ಅವರಿಗೆ ಹುದ್ದೆ ಆಗಲಿ ಅಥವಾ ಸೀಟ್ ಆಗಲಿ ಸಿಗುವಂಥ ಅವಕಾಶ ಬರುತ್ತೆ. ಹಾಗಾಗಿ ಈ ಒಂದು ಕೊನೆಯ ದಿನದ 29, 30 ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಜೊತೆಗೆ ಕೊನೆಯ 31 ಸಹ ನಿಮಗೆ ಉತ್ತಮವಾದ ಫಲ ಇಲ್ಲಿ ಚಂದ್ರನು ಕೊಡಲಿದ್ದಾನೆ. ಸುಖ, ಶಾಂತಿ, ಲಾಭ, ಜಯ ಸಿಗಲಿದೆ. ಹಾಗಾಗಿ 29, 30, 31 3 ದಿನಗಳು ನಿಮಗೆ ಚಂದ್ರನ ಅನುಕೂಲ ಇರುವಂಥ ಶುಭ ದಿನಗಳು. ಒಟ್ಟಿನಲ್ಲಿ ಈ ಸಿಂಹರಾಶಿಯವರಿಗೆ ಆರಂಭದ ದಿನಗಳಲ್ಲಿ ಗ್ರಹಗಳ ಬೆಂಬಲ ಬಹಳ ಉತ್ತಮವಾಗಿರುತ್ತೆ. ಮಧ್ಯೆ ಯಾವಾಗ ಗುರುವಿನ ಅತಿಚಾರ ಪ್ರಾರಂಭವಾಗುತ್ತೆ ಆವಾಗ ಸ್ವಲ್ಪ ಗ್ರಹಗಳ ಬೆಂಬಲ ಕೊರತೆ ಆಗುತ್ತೆ. ಹಾಗಾಗಿ ಆಯಾ ದಿನಗಳಲ್ಲಿ ಚಂದ್ರನ ಚಲನೆಗೆ ಅನುಗುಣವಾಗಿ ದಿನಗಳನ್ನು ಹೇಳಿದ್ದೇನೆ. ಇನ್ನು ಈ ತಿಂಗಳಲ್ಲಿ ನೀವು ಬಳಸುವಂಥ ಬಣ್ಣಗಳ ವಿಚಾರ ಗಮನಿಸಿದಾಗ ಈ ಸೂರ್ಯ ಅನುಗ್ರಹ ನಿಮಗೆ 17ರಿಂದ ಆರಂಭ ಆಗುತ್ತೆ. ಹಾಗಾಗಿ ಆರೆಂಜ್ ಅಥವಾ ಕೇಸರಿ ಬಣ್ಣ ಸಂಖ್ಯೆ 1 ಅಥವಾ ನಂಬರ್ 1 ನೀವು 17ರಿಂದ ತಿಂಗಳ ಕೊನೆಯವರೆಗೂ ಬಳಸ್ಕೋಬೋದು. ಅದೇ ರೀತಿ ನಿಮಗೆ ಮಂಗಳನ ಅನುಗ್ರಹ ತಿಂಗಳ ಆರಂಭದಲ್ಲಿ ಇರುತ್ತೆ. ಹಾಗೆ ರೆಡ್ ಅಥವಾ ಕೆಂಪು ಬಣ್ಣ ನಂಬರ್ 9 ಸಂಖ್ಯೆ 9 ಈ ತಿಂಗಳ 26ರವರೆಗೆ ಬಳಸ್ಕೊಳ್ಳುವಂಥದ್ದು. 26ರವರೆಗೆ ಅಷ್ಟೇ ನಿಮಗೆ ಮಂಗಳನ ಅನುಕೂಲವಾಗಿರ್ತಾನೆ. ಅದೇ ರೀತಿ ಯೆಲ್ಲೋ ಅಥವಾ ಹಳದಿ ಬಣ್ಣ ಮತ್ತು ಸಂಖ್ಯೆ 3 ಯೆಲ್ಲೋ ಮತ್ತು ಸಂಖ್ಯೆ 3 ನಂಬರ್ 3 ನೀವು 18ರವರೆಗೆ ಬಳಸ್ಕೊಳ್ಬೋದು. ಯಾಕಂದರೆ 18ರ ಬಳಿಕಲ್ಲಿ ಗುರುವಿನ ರಾಶಿ ಪರಿವರ್ತನೆ ಆಗುವಂಥದ್ದಿರುತ್ತೆ. ಇನ್ನು ಶುಕ್ರನ ಸಂಕೇತವಾದ ವೈಟ್ ಅಥವಾ ಬಿಳಿಯ ಬಣ್ಣ ಮತ್ತು ಸಂಖ್ಯೆ 6 ಅದನ್ನು ನೀವು ತಿಂಗಳ ಪೂರ್ತಿಯಾಗಿ ಬಳಸ್ಕೋಬೋದು. ಶುಕ್ರನ ಅನುಗ್ರಹ ನಿಮಗೆ ತಿಂಗಳ ಪೂರ್ತಿ ಇರಲಿದೆ. ವೈಟ್ ಮತ್ತು ನಂಬರ್ 6 ನೀವು ತಿಂಗಳ ಪೂರ್ತಿ ಬಳಸ್ಕೊಳ್ಳುವಂಥದ್ದು. ಚಂದ್ರ ಅನುಗ್ರಹ ಇರುವಂಥ ಡೇಟ್ಗಳನ್ನ ಆಗಲೇ ಪ್ರತ್ಯೇಕವಾಗಿ ಹೇಳಿದ್ದೇನೆ. ಆ ಚಂದ್ರನ ಅನುಗ್ರಹ ಬರುವಂಥ ಸುಮಾರು 17 ಡೇಟ್ಗಳಲ್ಲಿ ನೀವು ಸ್ನೋ ಅಥವಾ ಹಿಮದ ಬಣ್ಣ ಮತ್ತು ಈ ವಿಶೇಷವಾಗಿ ಸಂಖ್ಯೆ 2 ನಂಬರ್ 2 ಬಳಸ್ಕೋಬೋದು. ಹಾಗಾಗಿ ನಿಮಗೆ ಅನುಕೂಲವಾಗುವಂಥ ಅಲ್ಲಿ ಗ್ರಹಗಳ ಬೆಂಬಲಕ್ಕೆ ಅನುಗುಣವಾಗಿ ಬಣ್ಣ ಮತ್ತು ಸಂಖ್ಯೆಯನ್ನು ಉಪಯೋಗ ಮಾಡಿಕೊಳ್ಳುವಂಥದ್ದು. ಇರತಕ್ಕಂಥ ಕೆಲವೊಂದು ಗ್ರಹಗಳ ಒಂದು ವೈರುಧ್ಯ, ಉದಾಹರಣೆಗೆ ರವಿ ಕೆಲವೊಂದು ಹಂತದಲ್ಲಿ ಪೂರಕವಾಗಿರೋದಿಲ್ಲ, ಬುಧನು ಕೆಲವು ಹಂತದಲ್ಲಿ ಪೂರಕವಾಗಿರೋದಿಲ್ಲ, ಗುರುವಿನ ನಿಮಗೆ ಬೆಂಬಲ 18ರ ಬಳಕೆ ಇರೋದಿಲ್ಲ. ಅದೇ ರೀತಿ ಕೆಲವೊಂದು ಹಂತದಲ್ಲಿ ನಿಮಗೆ ರಾಹು ಕೇತುಗಳ ಸಹ ಅಡ್ಡ ಪರಿಣಾಮ ಜಾಸ್ತಿ ಇರುತ್ತೆ. ಇವೆಲ್ಲದರ ನಿವಾರಣೆಗೆ ಏನು ಮಾಡಬೇಕಾದ್ರೆ ನೀವು ಭಕ್ತಿ ಮಾರ್ಗ, ಧ್ಯಾನ ಮಾರ್ಗ, ಧರ್ಮ ಮಾರ್ಗ ಮಾಡ್ಬೋದು. ನಿಮ್ಮ ಗಣೇಶನ ಭಕ್ತಿ ಮಾಡ್ಬೋದು, ಇಷ್ಟ ದೇವರ ಭಕ್ತಿ, ಕುಲದೇವರ ಭಕ್ತಿ ಅಥವಾ ಯಾವುದೇ ರೀತಿಯ ಸ್ತ್ರೀ ದೇವತಾ ಭಕ್ತಿಗಳನ್ನು ಮಾಡೋದಾಗಲಿ, ನಾರಾಯಣ ಅಥವಾ ವಿಷ್ಣುವಿನ ಭಕ್ತಿ ಮಾಡ್ಬೋದು. ನಿಮಗೆ ಇಷ್ಟಪಡುವಂಥ ಯಾವುದೇ ದೇವತಾ ಶಕ್ತಿಯ ಅಷ್ಟೋತ್ತರ ಶತನಾಮ ಅಂದರೆ 108 ನಾಮವಾಗಲಿ, ಅದು ಇನ್ನಿತರ ಯಾವುದೇ ದೇವತಾ ಸ್ತೋತ್ರಗಳನ್ನಾಗಲಿ ಪಠನೆ ಮಾಡೋದ್ರಿಂದ ಒಳ್ಳೆಯದಾಗುತ್ತೆ. ಹಾಗಾಗಿ ಈ ಎಲ್ಲ ಸಿಂಹರಾಶಿಯವರಿಗೆ ಅಕ್ಟೋಬರ್ ತಿಂಗಳಲ್ಲಿ ವಿಶೇಷವಾದ ಗ್ರಹ ಬೆಂಬಲ ಬರುವಂಥ ಅವಕಾಶ ಇರುತ್ತೆ. ಮಧ್ಯೆ ಗುರುಬಲ ನಿಮಗೆ ಇಲ್ಲದೆ ಹೋದರೂ ಸಹ ಅಲ್ಲಿ ನಿಮಗೆ ವಿಶೇಷವಾಗಿ ರವಿ ಮತ್ತು ಕುಜರು ಅವರ ಒಂದು ವಿಶೇಷವಾದ ಅಪರೂಪದ ಅವಕಾಶವನ್ನು ಸಿಗುವ ಕಾರಣ ಅದನ್ನು ಸದುಪಯೋಗಪಡಿಸಿಕೊಳ್ಳಿ. ಎಲ್ಲ ಸಿಂಹರಾಶಿಯವರಿಗೆ ಅಕ್ಟೋಬರ್ನಲ್ಲಿ ಆಯುರ್ವರ್ಗ ಶಕ್ತಿ ಜಯಲಾಭ ಬಳಸಿದ್ದಾಗಲೇ. ಅಕ್ಟೋಬರ್ ತಿಂಗಳ ಕನ್ಯಾ ರಾಶಿಯ ಭವಿಷ್ಯವನ್ನು ಈಗ ಅವಲೋಕಿಸೋಣ. ಕನ್ಯಾ ರಾಶಿಗೆ ಅಕ್ಟೋಬರ್ ತಿಂಗಳು ಅಲ್ಲಿ ಸ್ವಲ್ಪ ಆರಂಭದಲ್ಲಿ ಸಮ್ಮಿಶ್ರ ಫಲ, ತಿಂಗಳ ಮಧ್ಯಭಾಗದ ಬಳಿಕ ಸ್ವಲ್ಪ ಉತ್ತಮ ಫಲ ವ್ಯಕ್ತವಾಗ್ತಾ ಇರುತ್ತೆ. ಹಾಗಾಗಿ ಈ ತಿಂಗಳ ವಾಕ್ಯದಲ್ಲಿ ಆರಂಭದಲ್ಲಿ ಏರುಪೇರು, ಚಿಂತೆ, ಒತ್ತಡ ಅಂತ ಬಂದಿದೆ. ಮಧ್ಯದಿಂದ ನಿಮಗೆ ಸುಖ, ಸಮೃದ್ಧಿ, ಶಾಂತಿ ಅಂತ ಬಂದಿದೆ. ಹಾಗಾಗಿ ಈ ತಿಂಗಳ ಮಧ್ಯಭಾಗದವರೆಗೂ ಸ್ವಲ್ಪ ನೀವು ಆರೋಗ್ಯ ವಿಚಾರವಾಗಿಯೂ, ಹಣಕಾಸು ವಿಚಾರವಾಗಿಯೂ, ಬಾಂಧವ್ಯ ವಿಚಾರವಾಗಿಯೂ, ಮಾತಿನ ವಿಚಾರವಾಗಿಯೂ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಖಂಡಿತ ಬೇಕಾಗುತ್ತೆ. ಅಲ್ಲಿ ನವಗ್ರಹಗಳಲ್ಲಿ ಗಮನಿಸಿದಾಗ ನಿಮಗೆ ಆರಂಭದಲ್ಲಿ ಕೇವಲ 2 ಅಥವಾ 3 ಗ್ರಹಗಳ ಬೆಂಬಲ, ಮಧ್ಯಭಾಗದ ಬಳಿಕ ಅಲ್ಲಿ 4 ಅಥವಾ 5 ಗ್ರಹಗಳ ಬೆಂಬಲ ಸಿಗುವಂಥದ್ದಿರುತ್ತೆ. ಜೊತೆಗೆ ಈ ತಿಂಗಳಲ್ಲಿ ಆಗುವಂಥ ಒಂದು ಅಪರೂಪದ ಪರಿವರ್ತನೆ, ಗುರುವಿನ ಒಂದು ರಾಶಿ ಪರಿವರ್ತನೆ, ಅತಿಚಾರ ಅಂತ ಆಗುತ್ತೆ. ಆ ಗುರುವಿನ ಅತಿಚಾರ ಅಪರೂಪಕ್ಕೆ ಆಗುವಂಥ ಘಟನೆ, ಅದರ ಒಂದು ಪ್ರತ್ಯೇಕವಾದ ವಿಡಿಯೋನ ಈಗಾಗಲೇ ಪ್ರಸಾರ ಮಾಡಿದ್ದೇನೆ. ಅದನ್ನು ವೀಕ್ಷಿಸಿಕೊಂಡ್ರೆ ನಿಮ್ಮ ರಾಶಿಗೆ ಆಗುವ ಉತ್ತಮ ಪರಿಣಾಮ ಗೊತ್ತಾಗುತ್ತೆ. ಹಾಗಾಗಿ ಈ ತಿಂಗಳಲ್ಲಿ ಆಗುವಂಥ ಈ ಪರಿವರ್ತನೆ ನಿಮಗೆ ಗುರು ಅಲ್ಲಿ ಲಾಭಸ್ಥಾನಕ್ಕೆ ಬರಲಿದ್ದಾನೆ. ತಾತ್ಕಾಲಿಕವಾಗಿ ಗುರುಬಲ ಪಡೆಯುವಂಥ ರಾಶಿಗಳಲ್ಲಿ ನಿಮ್ಮ ರಾಶಿಯು ಒಂದಾಗಿರುತ್ತೆ, ಕನ್ಯಾ ರಾಶಿಯು. ಹಾಗಾಗಿ ಹಳೆಯ ನಿಮ್ಮ ಎಲ್ಲ ತೊಂದರೆಗಳು ಅಥವಾ ದೋಷಗಳೆಲ್ಲ ಕಳೆದೋಗಿ ಗುರು ಅನುಗ್ರಹದಿಂದ ನಿಮಗೆ, ಗುರುವಿನ ಅತಿಚಾರದಿಂದ ನಿಮಗೆ ವಿಶೇಷವಾದ ಗುರು ಅನುಗ್ರಹ ಸಿಗುವಂಥ ಫಲ ಸಿಗುತ್ತೆ. ಸೂರ್ಯನು ನಿಮಗೆ ಆರಂಭದಲ್ಲಿ ಗಮನಿಸಿದಾಗ ಸೂರ್ಯನಿಂದ ನಿಮಗೆ ಯಾವುದೇ ರೀತಿಯ ಪ್ರಯೋಜನಗಳು ವ್ಯಕ್ತವಾಗ್ತಾಯಿಲ್ಲ. ಆತನು ಆರಂಭದಲ್ಲಿ ಕನ್ಯಾ ರಾಶಿಯಲ್ಲೂ ಇರ್ತಾನೆ, ನಿಮ್ಮ ರಾಶಿಯಲ್ಲೂ ಸ್ವರಾಶಿಯಲ್ಲೂ 16ರವರೆಗೂ. 17ಕ್ಕೆ ಅಲ್ಲಿ ರಾಶಿ ಪರಿವರ್ತನೆಯಾಗಿ 17ಕ್ಕೆ ಅಲ್ಲಿ ಸೂರ್ಯನ ತುಲಾ ರಾಶಿ ಪ್ರವೇಶ ಆಗುತ್ತೆ. ಈ 2 ರಾಶಿಗಳ ಪರಿವರ್ತನೆ ನಿಮಗೆ ಸೂರ್ಯನಿಂದ ಯಾವುದೇ ರೀತಿಯ ಪ್ರಯೋಜನಗಳು ಬರೋದಿಲ್ಲ. ಸೂರ್ಯನು ನಿಮಗೆ ಆರೋಗ್ಯದ ಮೇಲೂ, ಜೊತೆಗೆ ವೈಯಕ್ತಿಕ ವಿಚಾರದ ಮೇಲೂ, ಹಣಕಾಸಿನ ಮೇಲೆ ಸ್ವಲ್ಪ ಅಡ್ಡ ಪರಿಣಾಮ ಬರ್ಬೋದು. ನಂಬಿದವರಿಂದ ಮೋಸ ಆಗುವಂಥ ಘಟನೆ ಅಥವಾ ನಿಮಗೆ ಮಾನಹಾನಿ, ಮಾನ ನಷ್ಟ ಆಗುವಂಥ ಘಟನೆ, ಆರ್ಥಿಕವಾಗಿ ಸ್ವಲ್ಪ ಸಂಕಷ್ಟಗಳು ಎದುರಾಗುವಂಥದ್ದು, ಆಕಸ್ಮಿಕ ನಷ್ಟಗಳು ಅಥವಾ ಖರ್ಚುಗಳು ಜಾಸ್ತಿ ಆಗುವಂಥದ್ದು. ಹಾಗೆ ಕನ್ಯಾ ರಾಶಿಯವರಿಗೆ ಈ ಒಂದು ಸೂರ್ಯನ ಬೆಂಬಲ ಈ ತಿಂಗಳಲ್ಲಿ ಇರೋದಿಲ್ಲ. ಇನ್ನು ಎರಡನೇದಾಗಿ ಗಮನಿಸುವಾಗ ಮಂಗಳನ ವಿಚಾರ. ಮಂಗಳನು ನಿಮಗೆ ಈ ತಿಂಗಳಲ್ಲಿ ಸಾಮಾನ್ಯ ಮಿಶ್ರ ಫಲವನ್ನು ಕೊಳ್ಳಿದ್ದಾನೆ. ಆರಂಭದಲ್ಲಿ ಸ್ವಲ್ಪ ಉತ್ತಮ ಫಲವು, ಆ ಬಳಿಕ ಸ್ವಲ್ಪ ಮಿಶ್ರ ಫಲವು, ಮತ್ತು ತಿಂಗಳ ಕೊನೆಗೆ ಮತ್ತೊಮ್ಮೆ ಉತ್ತಮ ಫಲವು ಬರ್ತಾ ಇರ್ತೇವೆ. ಹಾಗಾಗಿ ಅಲ್ಲಿ ಬುಧನು ಸ್ವಲ್ಪ ಏರುಪೇರಿನ ಫಲಿತಾಂಶವನ್ನು ಕೊಳ್ಳಿದ್ದಾನೆ. ಆ ಬಗ್ಗೆ ಸ್ವಲ್ಪ ಗಮನಿಸಬೇಕು. ವ್ಯಾಪಾರ, ವೃತ್ತಿ, ಉದ್ಯೋಗ, ಶಿಕ್ಷಣದಲ್ಲಿರೋರು ಹಣಕಾಸಿನ ಪಾವತಿ, ಪೇಮೆಂಟ್ಗಳ ಬಗ್ಗೆ ಎಚ್ಚರ ಗಮನಿಸಬೇಕಾಗತ್ತೆ. ಇನ್ನು ಆ ಬಳಿಕ 27ರಿಂದ ನಿಮಗೆ ಅಲ್ಲಿ ಮಂಗಳನ ಒಂದು ವಿಶೇಷವಾದ ಅನುಭೂತಿ ಆಗುತ್ತೆ. 27ರಿಂದಲೇ ಮಂಗಳು ನಿಮಗೆ ಆರೋಗ್ಯವನ್ನು, ಲಾಭವನ್ನು, ಜಯವನ್ನು ಕೊಡ್ತಾನೆ. ಭೂಮಿ, ಮನೆ ಅಥವಾ ರಿಯಲ್ ಎಸ್ಟೇಟ್ ಸಂಬಂಧಿತ ವಿಚಾರಗಳಲ್ಲಿ ಯಶಸ್ಸನ್ನು, ಜಯವನ್ನು 27ರಿಂದ ನಿಮಗೆ ಕೊಳ್ಳಿದ್ದಾನೆ ಮಂಗಳ.
ಇನ್ನು ಬುಧನ ವಿಚಾರ ಗಮನಿಸಿದಾಗ ಆರಂಭದಲ್ಲಿ ನಿಮಗೆ ಬುಧ ಅನುಗ್ರಹ ಇರುತ್ತೆ. 23ರವರೆಗೂ ಬುಧ ನಿಮಗೆ ಪೂರಕವಾಗಿರ್ತಾನೆ. ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿ, ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ ಆಗುವಂಥದ್ದು, ಜೊತೆಗೆ ಅನೇಕ ರೀತಿಯ ನಿಮ್ಮ ಅದೃಷ್ಟ ಫಲಿತಾಂಶಗಳಲ್ಲಿ ನಿಮ್ಮ ಅದೃಷ್ಟವು ನಿಮಗೆ ಒಲಿದು ಬರುವಂಥ ಮುಂತಾದ ಘಟನೆಗಳು ಜರುಗುತ್ತವೆ ನಿಮಗೆ ಈ ಒಂದು ಬುಧನ ಅನುಗ್ರಹದಿಂದ. 24ಕ್ಕೆ ಬುಧನ ಪರಿವರ್ತನೆ ಆಗುತ್ತೆ. ಆ 24ರ ಬುಧನ ಪರಿವರ್ತನೆ ನಿಮಗೆ ಅಷ್ಟೊಂದು ಪೂರಕವಾಗಿರುವುದಿಲ್ಲ. ಇನ್ನು ಗುರುವಿನ ವಿಚಾರ ಆಗಲೇ ಹೇಳಿದಂತೆ ನಿಮಗೆ ಆರಂಭದಲ್ಲಿ ವಿಶೇಷವಾಗಿ ಗುರುವಿನ ಬೆಂಬಲ ಇರುವುದಿಲ್ಲ. ದಶಮದಲ್ಲಿ ಇರ್ತಾನೆ. ನಿಮ್ಮ ರಾಶಿಯಿಂದ 10ನೇ ಮನೆಯಲ್ಲಿ ಆಗುವಂಥ ಪರಿವರ್ತನೆ, ಅಲ್ಲಿ ಗುರುವಿನ ಬೆಂಬಲ ನಿಮಗೆ ಮಿಥುನದಲ್ಲಿರುವಾಗ ಇರುವುದಿಲ್ಲ. ಆದರೆ ಅದರಿಂದಾಗಿ ನಿಮಗೆ ಸ್ವಲ್ಪ ಅಡ್ಡ ಪರಿಣಾಮ, ಓದಿನಲ್ಲಿ ನಿರಾಸಕ್ತಿ ಬರುವಂಥದ್ದು, ಇದ್ದಕ್ಕಿದ್ದಂತೆ ನಿಮಗೆ ಸುಸ್ತಾಗುವಂಥದ್ದು, ಬೇಜಾರಾಗುವಂಥ ಘಟನೆಗಳಾಗುತ್ತೆ. ಆದರೆ ಯಾವಾಗ ಗುರುವಿನ ಪ್ರವೇಶ ಆಗುತ್ತೋ ಅವೆಲ್ಲವೂ ನಿಮಗೆ ಸುಸ್ತು, ಆತಂಕ, ಬೇಜಾರೆಲ್ಲ ನಿವಾರಣೆಯಾಗಿ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಲವಲಕ್ಕಿಯಿಂದ ಪಾಲ್ಗೊಳ್ಳುವಂಥ ಅವಕಾಶ, ಮನೆ ಕೆಲಸದಲ್ಲಿ ನಿಮಗೆ ವಿಶೇಷವಾದ ಅನುಭೂತಿಗಳು ಬರುವಂಥದ್ದು, ಗುರುವಿನ ವಿಶೇಷವಾದ ಒಲವು ನಿಮಗೆ ಅಲ್ಲಿ ಈ 19ನೇ ತಾರೀಕಿನಿಂದ ಸಿಗುವ ಕಾರಣ ತಾತ್ಕಾಲಿಕವಾದ ಗುರುಬಲದಿಂದ ನೀವು ನಿಮ್ಮ ವೃತ್ತಿ, ವ್ಯಾಪಾರ, ಉದ್ಯೋಗವನ್ನೆಲ್ಲ ನೀವು ಅಭಿವೃದ್ಧಿಪಡಿಸಿಕೊಳ್ಳುವಂಥದ್ದು. ಜೊತೆಗೆ ಈ ಹಿಂದೆ ಹೇಳಿದಂತೆ ಈ ಕನ್ಯಾ ರಾಶಿಯವರಿಗೆ ಅಪರೂಪದಲ್ಲಿ ಬರುವಂಥ ಈ ಗುರುವಿನ ಅತಿಚಾರದ ಫಲವು ಇದನ್ನು ನೀವು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಇನ್ನು ಶುಕ್ರನ ವಿಚಾರ ಗಮನಿಸಿದಾಗ ಶುಕ್ರನು ನಿಮಗೆ ಆರಂಭದಲ್ಲಿ ವ್ಯಯಸ್ಥಾನದಲ್ಲೂ ಬಳಿಕ ನಿಮ್ಮ ಜನ್ಮರಾಶಿಗೂ ಬರುವ ಕಾರಣ ಅಲ್ಲಿ ನಿಮಗೆ ಹಣಕಾಸಿಗೆ ಯಾವುದೇ ಕೊರತೆ ಇರೋದಿಲ್ಲ. ಸಣ್ಣ ಪುಟ್ಟ ಏರುಪೇರುಗಳು, ಅಡೆತಡೆಗಳು ಬಂದರೂ ಅದನ್ನು ಮೆಟ್ಟಿ ನಿಲ್ಲುವಂಥ ಸಾಮರ್ಥ್ಯ ನಿಮಗೆ ಆ ಹಣಕಾಸಿನ ವಿಚಾರವಾಗಿ ಶುಕ್ರನು ನೀಡ್ತಾನೆ. ಶನಿ ಮಹಾರಾಜವರು ನಿಮಗೆ ಆರಂಭದಲ್ಲಿ ಇವರು ವಕ್ರಿ ಸ್ಥಿತಿಯಲ್ಲಿ ಇರುವ ಕಾರಣ ಆ ವಕ್ರಿ ಸ್ಥಿತಿಯ ಸಪ್ತಮದಲ್ಲಿ ನಿಮಗೆ ವಿಶೇಷವಾದ ಉತ್ತಮ ಫಲಗಳೇನು ಬರೋದಿಲ್ಲ. ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರೋದು, ದಂಪತಿಗಳಂತೆ ಕಲಹ, ಗಂಡ ಹೆಂಡತಿರ ಮಧ್ಯೆ ಭಿನ್ನಾಭಿಪ್ರಾಯ, ಮಾತಿನ ಚಕಮಕಿಗಳು ಬರುವಂಥದ್ದು, ವ್ಯಾಪಾರ ಉದ್ಯೋಗದಲ್ಲಿ ವೃತ್ತಿಯಲ್ಲಿ ಸ್ವಲ್ಪ ಹಿನ್ನಡೆಗಳು ಸಾಧ್ಯತೆ ಬರುವಂಥದ್ದೆಲ್ಲ ಇರುತ್ತೆ. ಹಾಗಾಗಿ ಆ ಒಂದು ಶನಿ ಮಹಾರಾಜರ ವಿಚಾರ ಗಮನಿಸಬೇಕು. ಜೊತೆಗೆ ಅಲ್ಲಿ ಕೆಲವು ದಂಪತಿಗಳ ಮಧ್ಯೆ ದಾಂಪತ್ಯದ ಭಿನ್ನಾಭಿಪ್ರಾಯಗಳು ಹಿಂದೆ ಇದ್ದದ್ದು ಈಗ ಸ್ವಲ್ಪ ಹೆಚ್ಚಳ ಆಗ್ಬೋದು. ಇನ್ನು ರಾಹು ಕೇತುಗಳ ವಿಚಾರ ಮೊದಲು ಹೇಳಿದಂತೆ ರಾಹು ನಿಮಗೆ ಷಷ್ಠದಲ್ಲಿ ಅಂದರೆ 6ನೇ ಸ್ಥಾನದಲ್ಲಿರುವ ತಾನೆ. ಹಾಗಾಗಿ ಅಲ್ಲಿ ನಿಮಗೆ ರಾಹುವಿನಿಂದ ಉತ್ತಮ ಫಲವನ್ನು ನಿರೀಕ್ಷೆ ಮಾಡ್ಬೋದು. ಆರೋಗ್ಯ, ಕೀರ್ತಿ, ಜಯ, ಯಶಸ್ಸು, ಲಾಭ ಖಂಡಿತ ಬರುತ್ತೆ. ಇನ್ನು ಕೇತುವಿನ ವಿಚಾರ ಗಮನಿಸಿದಾಗ ಕೇತು ನಿಮಗೆ ಪೂರಕವಾಗಿ ಇರೋದಿಲ್ಲ. ಆದ್ದರಿಂದ ಯಾವುದೇ ನಿಮಗೆ ಲಾಭ ಆದಾಯಗಳು ಕಂಡು ಬರೋದಿಲ್ಲ. ಹಾಗಾಗಿ ಕೇತುವಿನ ಬಗ್ಗೆ ನೀವು ವಿಶೇಷವಾಗಿ ಸ್ವಲ್ಪ ಎಚ್ಚರಿಕೆ ಹೆಚ್ಚಬೇಕು. ಮಾತು ನಡವಳಿಕೆ ಬಗ್ಗೆ, ಜೊತೆಗೆ ಯಾವುದೇ ರೀತಿಯ ಬಂಧನ ಅಥವಾ ಯಾವುದೇ ರೀತಿಯ ಪೊಲೀಸ್ ಇಲಾಖೆ ಮುಂತಾದವುಗಳು ಸ್ವಲ್ಪ ಎಚ್ಚರಿಕೆ ಹೆಚ್ಚಬೇಕು. ಅಲ್ಲಿ ಯಾವುದೇ ರೀತಿಯ ಅನುಮಾನಾಸ್ಪದ ವ್ಯಕ್ತಿಗಳ ಜೊತೆಗೆ ಅಂದರೆ ಅನುಮಾನಾಸ್ಪದ ಸಂಸ್ಥೆಗಳ ಜೊತೆಗೆ ವ್ಯವಹಾರ ಮಾಡೋದು ಒಳ್ಳೆಯದಲ್ಲ. ಈ ಎಚ್ಚರಿಕೆಯನ್ನು ಗಮನದಲ್ಲಿ ಇಟ್ಕೋಬೇಕು. ಇವೆಲ್ಲವೂ ಈ ನಿಮಗೆ ಆಗುವಂತಹ ಈ ಸೂರ್ಯನಿಂದ ರಾಹು ಕೇತುಗಳವರೆಗೆ ಆಗುವಂತಹ ಪರಿಣಾಮಗಳನ್ನು ಈಗ ಸಂಕ್ಷಿಪ್ತವಾಗಿ ವಿಶ್ಲೇಷಣೆ ಮಾಡಿದ್ದೇನೆ. ಅಲ್ಲಿ ನಿಮಗೆ ಸೂರ್ಯನು ತಿಂಗಳ ಪೂರ್ತಿ ವಿರುದ್ಧವಾಗಿರ್ತಾನೆ. ಮಂಗಳನು ಮಾತ್ರ ತಿಂಗಳ 27ರಿಂದ ಪೂರಕವಾಗಿ ಬರ್ತಾನೆ. ಬುಧನು ನಿಮಗೆ ತಿಂಗಳ ಆರಂಭದಿಂದ 23ರವರೆಗೆ ಪೂರಕವಾಗಿರ್ತಾನೆ. ಆ ಬಳಿಕ ನಿಮಗೆ ವಿರುದ್ಧವಾಗಿರ್ತಾನೆ. ಗುರು ನಿಮಗೆ ಆರಂಭದ 18ರವರೆಗೂ ಗುರು ವಿರುದ್ಧ, ಆ ಬಳಿಕ 19ರಿಂದ ಗುರು ನಿಮಗೆ ಪೂರಕವಾಗಿ ಬರುವಂಥದ್ದು. ಶುಕ್ರನು ಮಾಸ ಪೂರ್ತಿ ನಿಮಗೆ ಚೆನ್ನಾಗಿ ಇರ್ತಾನೆ, ನಿಮ್ಮ ರಾಶಿ ಪರವಾಗಿರ್ತಾನೆ. ಅಲ್ಲಿ ಶನಿ ಮಹಾರಾಜರು ನಿಮಗೆ ಅಲ್ಲಿ ನಿರಂತರವಾಗಿ ಮಾಸ ಪೂರ್ತಿ ವಿರುದ್ಧವಾಗಿ ಇರ್ತಾರೆ. ಸದ್ಯಕ್ಕೆ ಅವರಿಗೆ ವಕ್ರಗತಿ ಇರುವ ಕಾರಣ ಹೆಚ್ಚಿನ ಅಡ್ಡ ಪರಿಣಾಮಗಳು ಅವರಿಂದ ನಿರೀಕ್ಷೆ ಮಾಡುವಂತಿಲ್ಲ. ಇವೆಲ್ಲ ಗಮನಿಸಿದ್ದು ಗ್ರಹಗಳ ವಿಚಾರ. ಇನ್ನು ಚಂದ್ರನ ಬೆಂಬಲ ಗಮನಿಸಿದಾಗ ನಿಮಗೆ ಯಾವ ದಿನಗಳಲ್ಲಿ ಚಂದ್ರನ ಬೆಂಬಲ ಇದೆ ನೋಡಿದಾಗ ಆರಂಭದ 3 ದಿನಗಳು ಅಂದರೆ 1, 2, 3ರಲ್ಲಿ ಚಂದ್ರನ ಬೆಂಬಲ ಇರುವುದಿಲ್ಲ. ಹಾಗಾಗಿ ಸ್ವಲ್ಪ ಎಚ್ಚರಿಕೆ, ಹೆಜ್ಜೆ, ಮಾತು ನಡವಳಿಕೆ, ಪೇಮೆಂಟ್ ಪಾವತಿಗಳ ಬಗ್ಗೆ. ಆ ಬಳಿಕ ನಿಮಗೆ 4, 5, 6 ನಿರಂತರವಾಗಿ ಅಲ್ಲಿ 4 ದಿನಗಳು ವಿಶೇಷವಾದ ಶುಭಫಲಗಳು ಬರಲಿವೆ. ಚಂದ್ರನು ಅನುಕೂಲವಾಗಿರುವ ಕಾರಣ ಯಾವುದೇ ರೀತಿಯ ದೀರ್ಘಕಾಲದ ಪ್ರಯೋಜನಗಳನ್ನು ಮಾಡಬಹುದಾಗಿದೆ. ಅಥವಾ ಯಾವುದೇ ರೀತಿಯ ಕೊಡುಕೊಳ್ಳುವಿಕೆ, ಸಹಿ ಮಾಡೋದು, ಒಪ್ಪಂದ ಮಾಡೋದು ಸಹ ನೀವು ಉಪಯೋಗವನ್ನು ಮಾಡಿಕೊಳ್ಳಬಹುದಾಗಿದೆ. ಆ ಬಳಿಕ ಬರುವಂಥ ದಿನಗಳು 8, 9, 10, 11 ಆ 3 ದಿನಗಳು ನಿಮಗೆ ಮಿಶ್ರ ಫಲವನ್ನು ಸೂಚಿಸುತ್ತೆ. 4 ದಿನಗಳಲ್ಲಿ 8, 9, 10, 11ರಲ್ಲಿ ಮಾತಿನ ಚಕಮಕಿ, ಕಿರಿಯರಲ್ಲಿ ಕಲಹ, ಹಿರಿಯರಲ್ಲಿ ಕಲಹ, ಜೊತೆಗೆ ಮಾಡುವಂಥ ಕೆಲಸ ಕಾರ್ಯಗಳು ವಿಘ್ನ ಅಥವಾ ಅಡೆತಡೆಗಳು ಕಂಡುಬರುವಂಥ ಸೂಚನೆ ಕಂಡುಬರುತ್ತೆ. ಹಾಗಾಗಿ ಆ ಬಗ್ಗೆ ಎಚ್ಚರ. 8, 9, 10, 11 12, 13 ನಿಮ್ಮ ಪಾಲಿಗೆ ಉತ್ತಮ ದಿನ. 12, 13ರಲ್ಲಿ ಇಷ್ಟಾರ್ಥ ಸಿದ್ಧಿ ಲಾಭ ಬರೋದಿದೆ, ವ್ಯಾಪಾರ ಉದ್ಯಮ ಪ್ರಗತಿ ಬರುತ್ತೆ. ಆ ಬಳಿಕ ಬರುವಂಥದ್ದು 14ನೇ ತಾರೀಕು, 14, 15, 16 ಈ 3 ದಿನಗಳು ಸಹ ನಿಮಗೆ ಪೂರಕವಾಗಿರ್ತವೆ. ಭಾನು ತ್ರಯೋದಶಿಯಿಂದ ಬಂಧು ಮಿತ್ರರ ಸಮಾಗಮ ಆಗುವಂಥದ್ದು, ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ ಆಗುವಂಥದ್ದು, ಕೊಂಡುಕೊಂಡಂಥ ಯಾವುದೇ ರೀತಿಯ ಕೆಲಸ ಕಾರ್ಯಗಳು ನಿಮಗೆ ಕ್ಷಿಪ್ರವಾಗಿ ಸಿದ್ಧಿ ಆಗುವಂಥ ಅವಕಾಶ ಬರುತ್ತೆ 12, 13ರಂದು. ಹಾಗೆ 13, 13ರಂದು ಸದುಪಯೋಗಪಡಿಸಿಕೊಳ್ಳಿ. 14, 15, 16 ಸಹ ನಿಮಗೆ ಲಾಭವು, ಜಯವೂ, ಸುಖವು, ನೆಮ್ಮದಿ ಕೊಡುವಂಥ ದಿನ. ಬಂಧು ಮಿತ್ರರ ಜೊತೆಗೆ ಬಾಂಧವ್ಯ ಚೆನ್ನಾಗಿ ವೃದ್ಧಿ ಆಗುತ್ತೆ. ಕೊಡುಕೊಳ್ಳುವಿಕೆಯಲ್ಲಿ ನಿಮಗೆ ಲಾಭ ಬರಲಿದೆ. ಆ ಬಳಿಕ 17, 18 ನಿಮಗೆ ಸಾಮಾನ್ಯ ದಿನ. 17, 18ರಲ್ಲಿ ಸ್ವಲ್ಪ ವೈಯಕ್ತಿಕ ವಿಚಾರದ ಸ್ವಲ್ಪ ಗಮನ ಬೇಕಾಗುತ್ತೆ. ಕೆಲವೊಂದು ವಿಚಾರದಲ್ಲಿ ಮಾತಿನ ಚಕಮಕಿ ಆಗುವಂಥ, ಕಷ್ಟ ನಷ್ಟಗಳು ಬರುವಂಥ ಅಥವಾ ಇನ್ನಿತರ ಜೊತೆಗೆ ನಿಮಗೆ ಏನಾದರೂ ಭಿನ್ನಾಭಿಪ್ರಾಯಗಳು ಬರುವಂಥ ಸಾಧ್ಯತೆ 17, 18. 19, 20 ನಿಮಗೆ ಆರೋಗ್ಯಕರವಾದ ವಿಶೇಷವಾದ ಸೂರ್ಯ ಭಗವಂತರ ವಿಶೇಷವಾದ ಆಶೀರ್ವಾದ ಬರುವಂಥದ್ದು. ಅದೇ ರೀತಿ 19, 20ರಂದು ಬರುವಂಥ ನಿಮಗೆ ಇಷ್ಟಾರ್ಥ ಸಿದ್ಧಿ ಲಾಭ ವೃದ್ಧಿ, ಜೊತೆಗೆ ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ, ಜೊತೆಗೆ ನಿಮ್ಮ ಒಂದು ಯಾವುದೇ ರೀತಿಯ ಪ್ರಯತ್ನಗಳಲ್ಲಿ ಸಫಲತೆ ಕಾರಣ ಖಂಡಿತ ಬರುತ್ತೆ. 21, 22, 23 ಮಿಶ್ರ ಫಲಗಳ ಸೂಚನೆ. ಕೆಲಸ ಕಾರ್ಯಗಳಲ್ಲಿ ವಿಘ್ನ, ಅಡೆತಡೆಗಳು ಬರ್ಬೋದು, ಮನಸ್ಸಿಗೆ ಆತಂಕ. ಆ ಬಳಿಕ 24, 25 ನಿಮ್ಮ ಪಾಲಿಗೆ ಉತ್ತಮ ದಿನ. 24, 25ರಲ್ಲಿ ಸಂಪೂರ್ಣ ಪ್ರಯತ್ನ ಮಾಡಿ
ಯಾವುದೇ ಕೆಲಸ ಕಾರ್ಯಗಳು ನಿಮಗೆ ದೀರ್ಘಕಾಲದ ಪೆಂಡಿಂಗ್ ಇದ್ದರೆ ಅದನ್ನು ನಿವಾರಣೆ ಮಾಡಿಕೊಂಡು ಸರಿಪಡಿಸುವುದಾಗಲಿ, ವ್ಯಾಪಾರ ಉದ್ಯಮದಲ್ಲಿ ಹೆಚ್ಚಿನ ಪ್ರಗತಿಯನ್ನು ಅಪೇಕ್ಷಿಸುವಂಥ ಘಟನೆಗಳು 24, 25ರಂದು ಜರುಗುತ್ತೆ. 26, 27 ನಿಮಗೆ ಸಾಮಾನ್ಯ ದಿನದಂದು ಕಂಡುಬರುತ್ತೆ. 26, 27, 28 ಅಲ್ಲಿ ಕೆಲವೊಮ್ಮೆ ಬಂಧುಗಳ ಜೊತೆಗೆ, ಮಿತ್ರರ ಜೊತೆಗೆ ಮಾತಿನ ಚಕಮಕಿ ಆಗುವಂಥದ್ದು, ಕಿರಿಯರಲ್ಲಿ ಕಲಹ ಬರುವಂಥ ಸಾಧ್ಯತೆ ಈ 3 ದಿನಗಳಲ್ಲಿ ಬರ್ತವೆ. ಜೊತೆಗೆ ಹಣಕಾಸಿಗೆ ಸಂಬಂಧಪಟ್ಟು ಆ ಮೊತ್ತ ಸಣ್ಣದೇ ಇದ್ದರೂ ಸಹ ಏನಾದರೂ ಒಂದು ವಿವಾದಗಳು ಏರ್ಪಡುವಂಥ ಸಾಧ್ಯತೆ ಬರುತ್ತೆ. ಇನ್ನು 29, 30 ನಿಮಗೆ ಉತ್ತಮ ದಿನ. 29, 30ರಲ್ಲಿ ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿ, ನಿಮ್ಮ ಏಜಿಗಂತೂ ವಿಶೇಷವಾದ ಶುಭ ಫಲಗಳು ಸಿಗುವಂಥದ್ದು, ವ್ಯಾಪಾರಿಗಳಿಗೆ ಪ್ರಗತಿ, ಉದ್ಯಮಿಗಳಿಗೆ ಪ್ರಗತಿ ಸಿಗುವಂಥದ್ದು, ಇದೀಗ ಅಂದುಕೊಂಡಂತೆ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಅಡೆತಡೆ ಇಲ್ಲದ ಅನೇಕ ರೀತಿಯ ಉತ್ತಮ ಪರಿಣಾಮಗಳು ಆಗಲಿವೆ. ಹಾಗಾಗಿ 29, 30ನ್ನು ನೀವು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. 26, 27, 28, 29, 30 ಕೊನೆಯ ದಿನ 31 ಸಹ ನಿಮ್ಮ ಪಾಲಿಗೆ ಉತ್ತಮ ದಿನ. ಅಂದೂ ನಿಮಗೆ ವಿಶೇಷವಾದ ಶುಭಫಲಗಳು ಸಿದ್ಧಿ ಆಗಲಿವೆ. ಇವೆಲ್ಲವೂ ಸಂಕ್ಷಿಪ್ತವಾಗಿ ಕನ್ಯಾ ರಾಶಿಗೆ ಈ ತಿಂಗಳಲ್ಲಿ ಯಾವ ರೀತಿ ನವಗ್ರಹಗಳ ಬೆಂಬಲದೆ, ಯಾವ ದಿನಗಳಲ್ಲಿ ಸ್ವಲ್ಪ ಚಂದ್ರನ ಅನುಕೂಲವಾಗಿದ್ದಾನೆ, ಚಂದ್ರನ ಅನುಕೂಲವಾಗಿಲ್ಲ, ಅದರ ಸಂಕ್ಷಿಪ್ತವಾದ ವಿವರವನ್ನು ನೋಡಿದ್ದಾಗಿದೆ. ಇಲ್ಲಿ ನಿಮಗೆ ಈ ತಿಂಗಳನ್ನು ಬಳಸುವಂಥ ಬಣ್ಣಗಳ ವಿಚಾರಕ್ಕೆ ಬಂದಾಗ ಬುಧನಿಗೆ ಸಂಬಂಧಿತವಾದ ಗ್ರೀನ್ ಅಥವಾ ಹಸಿರು ಬಣ್ಣ ಮತ್ತು ಸಂಖ್ಯೆ 5ನ್ನು ನೀವು 23ರವರೆಗೆ ಬಳಸ್ಕೊಳ್ಬೇಕು. ಯಾಕಂದರೆ ತಿಂಗಳ ಆರಂಭದಿಂದ 23ರವರೆಗೂ ಬುಧನ ಅನುಗ್ರಹ ಇರುವಂಥದ್ದು. ಅದೇ ರೀತಿ ಗುರುವಿನ ಬೆಂಬಲ ನಿಮಗೆ 18ರವರೆಗೆ ಇರುತ್ತೆ. ಹಾಗಾಗಿ ಯೆಲ್ಲೋ ಅಥವಾ ಹಳದಿ ಬಣ್ಣ ಮತ್ತು ಸಂಖ್ಯೆ 3, ಗುರುವಿನ ಸಂಖ್ಯೆ 3, ಸಂಖ್ಯೆ 3ನ್ನು ನೀವು ವಿಶೇಷವಾಗಿ ಬಳಸ್ಕೊಳ್ಳುವಂಥದ್ದು. ಗುರುವಿನ ಸಂಕೇತವಾದ ಆ ಸಂಖ್ಯೆ 3 ಮತ್ತು ಹಳದಿ ಅಥವಾ ಯೆಲ್ಲೋ ಬಣ್ಣವನ್ನು 18ರವರೆಗೆ ಅಷ್ಟೇ ಬಳಸ್ಕೊಳ್ಳೋದು. 19ರಲ್ಲಿ ನಿಮಗೆ ಗುರುಬಲ ಇರುವುದಿಲ್ಲ. ಇನ್ನು ಅದೇ ರೀತಿ ವಿಶೇಷವಾಗಿ ಸ್ನೋ ಅಥವಾ ಹಿಮದ ಬಣ್ಣವನ್ನು ಸಹ ಆ ಚಂದ್ರನ ಬೆಂಬಲ ಇರುವಂಥ ಡೇಟ್ಗಳಲ್ಲಿ ಬಳಸ್ಕೊಳ್ಳುವಂಥದ್ದು. ಅದೇ ರೀತಿ ವೈಟ್ ಅಥವಾ ಬಿಳೆ ಬಣ್ಣ ಶುಕ್ರನ ಸಂಕೇತ ವಿಶೇಷವಾದ ದಿನಗಳಲ್ಲಿ ಇದನ್ನು ಹೆಚ್ಚಿನ ದಿನಗಳಲ್ಲಿ ಬಳಸ್ಕೊಳ್ಳುವಂಥದ್ದು. ಅದೇ ರೀತಿ ನಿಮಗೆ ಈ ರೆಡ್ ಅಥವಾ ಕೆಂಪು ಬಣ್ಣವನ್ನು 27ರಿಂದ ಬಳಸ್ಕೋಬೋದು. ಹಾಗಾದರೆ ಮಂಗಳನಲ್ಲಿ 27ರಿಂದ ನಿಮಗೆ ಪೂರ್ವಕವಾಗಿ ಬರ್ತಾನೆ. ಅಪರೂಪಕ್ಕೆ ಸಿಗುವಂಥ ಮಂಗಳನ ಆಶೀರ್ವಾದ ಅದನ್ನು 27ರಿಂದ ನೀವು ಬಳಸ್ಕೊಳ್ಳುವಂಥದ್ದು. ಸಂಖ್ಯೆ 9 ರೆಡ್ ಮತ್ತು ಸಂಖ್ಯೆ 9 ನಂಬರ್ 9 ಇವೆಲ್ಲವನ್ನು ಗಮನಿಸಿದಾಗ ನಿಮಗೆ ಅಕ್ಟೋಬರ್ ತಿಂಗಳಲ್ಲಿ ಸಣ್ಣ ಪುಟ್ಟ ಏರುಪೇರುಗಳು ಇರುತ್ತೆ ಹೊರತು ಹೆಚ್ಚಿನ ಒಂದು ಗ್ರಹಗಳ ಶುಭ ಪರಿಣಾಮಗಳು ಅಥವಾ ಹೆಚ್ಚಿನ ಒಂದು ದೀರ್ಘಕಾಲದಲ್ಲಿ ಉಳಿಯುವಂಥ ಒಂದು ಶುಭ ಸವಿ ನೆನಪುಗಳು ಈ ತಿಂಗಳಲ್ಲಿ ಉಳಿಯುವಂಥ ಸಾಧ್ಯತೆ ಇರುತ್ತೆ. ನಿಮ್ಮ ಇರತಕ್ಕಂಥ ಗ್ರಹಗಳ ದೋಷ, ಉದಾಹರಣೆಗೆ ಕೆಲವೊಮ್ಮೆ ಹಂತದಲ್ಲಿ ಕುಜ, ರಾಹು ಅಥವಾ ಒಂದು ಗುರುವಿನ ಅನುಗ್ರಹ ಕೊರತೆ ಆಗುವಂಥದ್ದು, ಜೊತೆಗೆ ಬುಧ, ಶುಕ್ರರು ನೀವು ಸ್ಥಾನದಲ್ಲಿ ಉತ್ತಮ ಫಲವನ್ನು ಕೊಡದೇ ಇರುವಂಥದ್ದು, ಇವೆಲ್ಲ ಉತ್ಪನ್ನ ಆದಾಗ ನೀವು ಏನು ಮಾಡ್ಬೋದು ಅಂದರೆ ಭಕ್ತಿ ಮಾರ್ಗ, ಧರ್ಮ ಮಾರ್ಗ, ಧ್ಯಾನ ಮಾರ್ಗ ಮಾಡ್ಬೋದು. ಶ್ರೀ ಗಣೇಶನ ಭಕ್ತಿ ಮಾಡ್ಬೋದು. ಸುಬ್ರಹ್ಮಣ್ಯ ಸ್ವಾಮಿ ಸೇವೆ ಅಥವಾ ನಿಮಗೆ ಇಷ್ಟ ಆಗುವಂಥ ಯಾವುದೇ ರೀತಿಯ ಶಿವನ ಸ್ವರೂಪವನ್ನು, ವಿಷ್ಣುವಿನ ಸ್ವರೂಪವನ್ನು, ಅಮ್ಮನವರ ಸ್ವರೂಪವನ್ನು ನೀವು ಭಕ್ತಿ ಮಾಡುವಂಥದ್ದು. ದೇವಾಲಯಗಳ ಸಂದರ್ಶನ ಮಾಡ್ಬೋದು. ನವಗ್ರಹಗಳ ಕ್ಷೇತ್ರ ಸಂದರ್ಶನ ಮಾಡಿ ಅಲ್ಲಿ ನವಧಾನ್ಯಗಳನ್ನು ಕೊಡುವಂಥದ್ದು ಮುಂತಾದ ಹಲವಾರು ರೀತಿಯ ಉಪಾಯಗಳನ್ನು ಮಾಡಿಕೊಂಡು ನಿಮಗೆ ಇರ್ತಕ್ಕಂಥ ದೋಷವನ್ನು ಕಳೆದುಕೊಳ್ಬೋದಾಗಿದೆ. ತಮಗೆಲ್ಲರಿಗೂ ಅಕ್ಟೋಬರ್ ತಿಂಗಳಲ್ಲಿ ಕನ್ಯಾ ರಾಶಿಯವರಿಗೆ ಆಯುರ್ವೇದ ಸಿಗುತ್ತೆ. ಜಯಲಾಭ ಬಳಸಿದಾಗಲೇ ವಾಹಿನಿಯನ್ನು ನಿರಂತರ ಧನ್ಯವಾದಗಳು. ಮುಂದೆ ಪ್ರೋತ್ಸಾಹ ನಿಮ್ಮ ಸಿಗ್ತಾ ಇರಲಿ. ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಸರ್ವೇಶಾನಾಂ ಸನ್ಮಂಗಲಾನಿ ಭವಂತು.